ಎಲ್ಲರಿಗೂ ಶರಣು ಶರಣಾರ್ಥಿ. ಇವತ್ತಿನ ಸಂಚಿಕೆಗೆ ಮತ್ತೊಮ್ಮೆ ಆದರದ ಸ್ವಾಗತ. ಕಳೆದ ಬಾರಿಯಲ್ಲಿ ನಾವು ಪ್ರಭುದೇವರ ಆರೋಗಣೆಯನ್ನ ನೋಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಯಾವ ರೀತಿ ಬಸವಣ್ಣನವರು ಆ ಪ್ರಭುದೇವರನ್ನ ಆ ಲಕ್ಷದ ಮೇಲೆ 96,000 ಜಂಗಮರು ಎದ್ದು ಹೊರಟೋದ ಅವರ ಪರವಾಗಿ ವಕಾಲತ್ತಿಗೆ ನಿಂತುಕೊಂಡು ಪ್ರಭುದೇವರನ್ನ ಒಲಿಸಿ ಅವರನ್ನ ಕರ್ಕೊಂಡು ಹೇಗಾದ್ರೂ ಅವರ ಮನಸ್ಸನ್ನ ಒಲಿಸೋ ಹಾಗೆ ಮಾಡಿ ಅಂತಂದ್ಬಿಟ್ಟು ಹೇಳಿದಾಗ ಆ ಸಂದರ್ಭವನ್ನ ನಾವು ನೋಡ್ತಾ ಬರ್ತಾ ಇದ್ವಿ. ಇವತ್ತು ಆ ಒಂದು ವೃತ್ತಾಂತ ಏನಿದೆ, ಪ್ರಭುದೇವರ ಆರೋಗಣೆಯ ವೃತ್ತಾಂತ, ಅದು ಮುಗಿಯುತ್ತೆ. ನಂತರದಲ್ಲಿ ಒಂದಷ್ಟು ಸ್ತುತಿಯ ವಚನಗಳನ್ನ ನಾವು ನೋಡೋದಾಗುತ್ತೆ. ಅದರಲ್ಲಿ ಕ್ರಮಾಂಕ ಹಿಂದೆ ಮುಂದೆ ಮಾಡಿದ್ದೇನೆ. ಯಾಕೆ ಅಂತಂದ್ರೆ ಶೂನ್ಯ ಸಂಪಾದನೆಯಲ್ಲಿ ನಾವು ಮುಂಚೆನೆ ನೋಡಿದ ಹಾಗೆ ಪ್ರಭುದೇವರನ್ನ ಬಸವಣ್ಣನವರು ಸ್ತುತಿಸೋದು, ಬಸವಣ್ಣನವರನ್ನ ಪ್ರಭುದೇವರು ಸ್ತುತಿಸೋದು, ಹಾಗೆ ಚನ್ನಬಸವಣ್ಣನವರು ಪ್ರಭುದೇವರನ್ನ, ಬಸವಣ್ಣನವರನ್ನ ಅವರಿಬ್ರು ಚನ್ನಬಸವಣ್ಣನವರನ್ನ ಸ್ತುತಿಸೋದು, ಈ ರೀತಿ ಸಂವಾದದ ರೂಪದಲ್ಲಿ ಆ ಸ್ತುತಿಯ ವಚನಗಳು ಬರುತ್ತೆ. ನಂತರದಲ್ಲಿ ಸೊಡ್ಡಾಳ ಬಾಚರಸರು, ನಾಗಲಾಂಬಿಕೆಯವರು, ಆಮೇಲೆ ಶಂಕರದಾಸಿಮಯ್ಯ, ಡೋಹರ ಕಕ್ಕಯ್ಯ, ಹೀಗೆ ಬೇರೆ ಬೇರೆ ಎಲ್ಲ ಗಣಗಳೆಲ್ಲರೂ ಕೂಡ, ಶರಣರೆಲ್ಲರೂ ಕೂಡ ಪ್ರಭುದೇವರನ್ನ ಸ್ತುತಿಸುವ ವಚನಗಳು ಬರುತ್ತೆ. ಹಾಗಾಗಿ ಹರಿವಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತಂದ್ಬಿಟ್ಟು ಇಲ್ಲಿ ಕೇವಲ ಸ್ತುತಿಗಳು ಬರುವಂತಹ ವಚನಗಳು ಇರೋದ್ರಿಂದಾಗಿ ಆ ಕಥೆಯ ಹರಿವಿಗೆ ಅಥವಾ ಯಾವ ರೀತಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ಅದಕ್ಕೇನು ವ್ಯತ್ಯಯ ಬರುವಂಥದ್ದಲ್ಲ. ಸೊ ಹಾಗಾಗಿ ನಾನು ಬಸವಣ್ಣನವರ, ಚನ್ನಬಸವಣ್ಣನವರ ಸ್ತುತಿಯ ವಚನಗಳನ್ನ ತಗೊಂಡು ಪ್ರಭುದೇವರದನ್ನ ಲಾಸ್ಟ್ ಅಲ್ಲಿ ತಗೋತಾ ಇದ್ದೀನಿ. ಸೊ ದ್ಯಾಟ್ ಎಲ್ಲ ಒಂದೇ ಹರಿವಿನಲ್ಲಿ ಬಂದು ಆ ನಂತರದಲ್ಲಿ ಪ್ರಭುದೇವರು ಸಾಕು, ಇನ್ನ ಸ್ತುತಿ ಮಾಡುವುದೇನು ಬೇಡ, ನಮಗೆ ಅವತಾರ ಸಮಾಪ್ತಿಗೊಳಿಸುವ ಸಮಯ ಬಂದೊದಗಿದೆ, ಇನ್ನ ಇಲ್ಲಿ ಇರೋದಂಥದ್ದು ಏನು ಅವಶ್ಯಕತೆ ಇಲ್ಲ ಅನ್ನುವ ಆ ಒಂದು ಸಂದರ್ಭಕ್ಕೆ ಸರಿಯಾಗಿ ಹೊಂದ್ಕೊಂಡು ಹೋಗುತ್ತೆ ಅಂತ ಅಂದ್ಬಿಟ್ಟು ನಾ ಆ ರೀತಿ ರೀಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ವಚನಾನುಕ್ರಮಣಿಕೆಯಲ್ಲಿ the sequence in which some of the vachanas are being narrated, there has been a little bit of rearrangement that has been done. So that is the kind of precursor that I wanted to put out before we go into the session for today. ಸೊ ಇವತ್ತಿನ ಸಂದರ್ಭದಲ್ಲಿ, ಇವತ್ತಿನ ಮಾಲಿಕೆಯಲ್ಲಿ ನಾವು ಪ್ರಭುದೇವರ ಆರೋಗಣೆಯ ಜೊತೆಗೆ ಒಂದಷ್ಟು ಸ್ತುತಿಯ ವಚನಗಳನ್ನ ಕೂಡ ನೋಡುವುದಾಗುತ್ತೆ. ಸುಲಭವಾಗಿರುವಂಥದ್ದು. ಸೊ ಹಾಗಾಗಿ ಹೆಚ್ಚೇನು ಸಮಯ ಬೇಕಾಗೋದಿಲ್ಲ ಅಂತ ಅನ್ಕೊಂಡಿದ್ದೇನೆ. ಸೊ ಕಳೆದ ಬಾರಿ ನೋಡಿದ ಹಾಗೆ ಯಾವ ರೀತಿ ಅವರ ಮನಸ್ಸನ್ನ ಒಲಿಸುವುದು ಅಂತ ಬಸವಣ್ಣನವರು ಕೇಳಿದಾಗ ಪ್ರಭುದೇವರು ಈ ಕಾಲಲ್ಲಿ ಎಡದ ಕಾಲಲೊದೆದಡೆ ಬಲದ ಕಾಲ ಹಿಡಿಯುವುದು, ಬಲದ ಕಾಲಲೊದೆದಡೆ ಎಡದ ಕಾಲ ಹಿಡಿಯುವುದು, ತ್ರಾಹಿ ತ್ರಾಹಿ ತಪ್ಪೆನ್ನದು ಎಂದು ಗುಹೇಶ್ವರನ ಶರಣರ ನೊಡಗೊಂಡು ಬಾರೈ ಸಂಗನ ಬಸವಣ್ಣ ಅಂತಂದ್ಬಿಟ್ಟು ಹೇಳಿ ನೀ ಹೋಗು, ಅವರನ್ನ ಕೋಪ ಮಾಡಿಕೊಂಡು ಏನಾದ್ರೂ ಅಂದ್ರು ತಿತಿಕ್ಷಸ್ವ, ತಾಳ್ಕೊ. ಯಾವಾಗ ನಮ್ಮನ್ನ ಎಲ್ಲರೂ ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ ಅಂತೇನೂ ಇಲ್ಲ. ಯಾವ ಕಾಲಕ್ಕೆ ಆಗಲಿ, ಅನಾದಿ ಕಾಲದಿಂದಲೂ ಕೂಡ ಬಸವಣ್ಣನವ್ರನ್ನ ಅವರಿದ್ದ ಕಾಲದಲ್ಲೂ ಯಾರು ಜನ ಸರಿಯಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಹೋಗಿರ್ಲಿಲ್ಲ. ಅರ್ಥ ಮಾಡ್ಕೊಳ್ದಿರ ಏನೇನೋ ಹೇಳೋ ಅಂಥದ್ದು ಅದು ಈಗಲೂ ಹಾಕೊಂಡು ಬರ್ತಾನೆ ಇದೆ. ಆದರೆ ತಮ್ಮ ಮೇಲೆ, ನಮ್ಮ ಬಗ್ಗೆನೆ ನಮಗೆ ಆ ಕ್ಲಾರಿಟಿ ಅನ್ನೋದಿತ್ತು ಅಂತಂದ್ರೆ, ಬೇರೆಯವರು ಏನೇ ತಪ್ಪು ತಿಳುವಳಿಕೆಯಿಂದ ಕೋಪ ಮಾಡಿಕೊಂಡಿದ್ರು ಕೂಡ ಅದನ್ನ ಮನಸ್ಸಿಗೆ ತಂದುಕೊಳ್ಳದೆ ಇರುವ ಆ ಒಂದು ಶಕ್ತಿ ನಮ್ಮೊಳಗೆ ಬರುತ್ತೆ. ಬೇಜಾರಾಗೋದಿಲ್ಲ ಅಂತಲ್ಲ, ಆದರೆ ಅವರ ಕೋಪಕ್ಕೆ ಪ್ರತಿಯಾಗಿ ಕೋಪವನ್ನ ಮಾಡಿಕೊಳ್ಳೋದಾಗಲಿ, ಪ್ರತೀಕಾರವನ್ನ ತೀರಿಸ್ಕೊಳ್ಳೋದಾಗಲಿ, ಅಥವಾ ಅವ್ರ ಮೇಲೆ ಇನ್ನೊಂದಷ್ಟೇನೇನೋ ಅನ್ನೋದಾಗಲಿ, ಇದು ಯಾವುದಕ್ಕೂ ಕೂಡ ಪ್ರಮೇಯ ಒದಗೋದಿಲ್ಲ. ಯಾಕೆ ಅಂತಂದ್ರೆ
I know what I am, I know why I am doing what I am doing, and I am clear with my intent. ಆ ಕ್ಲಾರಿಟಿ ಬಂತು ಅಂತಂದ್ರೆ ಬೇರೆಯವರು ಅದನ್ನ ಕಾಣ್ತಿದ್ದಾರಾ, ಬೇರೆಯವರು ಅದನ್ನ ಗೌರವಿಸ್ತಿದ್ದಾರಾ, ಬೇರೆಯವರು ಅದಕ್ಕೆ ಮನ್ನಣೆ ಕೊಡ್ತಿದ್ದಾರಾ, ಇದೆಲ್ಲವೂ ಕೂಡ ಒಂದಷ್ಟು ಮಟ್ಟಕ್ಕೆ ಇಟ್ ಬಿಕಮ್ಸ್ ಇನಾಕ್ಯುಯಸ್ ಅಂಡ್ ಇನ್ಕಾನ್ಸಿಕ್ವೆನ್ಷಿಯಲ್. ಇಟ್ ಇಸ್ ನಾಟ್ ಅ ಪ್ರೀ ರೆಕ್ವಿಸಿಟ್. ಎಸ್ಪೆಷಲಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿ ಅದರಲ್ಲಿ ಮುಂದೆ ಹೋಗ್ತಾ ಇರುವಂತವರಿಗೆ ನನ್ ಆಫ್ ದೀಸ್ ಆರ್ ಗೋಯಿಂಗ್ ಟು ಮ್ಯಾಟರ್. ಪ್ರಭುದೇವರ ಒಕ್ಕಣೆ ಇಲ್ಲಿ ಎಂಥದ್ದು ಅಂತಂದ್ರೆ, ಅವ್ರು ಏನೇ ಅಂದುಕೊಂಡ್ರು ಸಮಾಧಾನದಿಂದ ಅವರ ಮನಸ್ಸನ್ನ ಒಲಿಸಿಕೊಂಡು ಕರ್ಕೊಂಡ್ ಬಾ. ಒಲಿತಾರೆ, ಚಿಂತೆ ಪಡಬೇಡ, ನೀ ಹೋಗು, ಅವರ ಹತ್ರ ಹೋಗು ಅಂತ ಅಂದ್ಬಿಟ್ಟು ಬಸವಣ್ಣನವರನ್ನ ಕಳಿಸಿದ್ರೆ ಅಲ್ಲಿ ಬಸವಣ್ಣನವರು ಬಂದು, ಇದು ಇಲ್ಲಿ ಬರ್ತಕ್ಕಂತಹ ಒಂದಷ್ಟು ವಚನಗಳು, ಒಂದು 6-7 ವಚನಗಳೇನೋ ಬರುತ್ತೆ. ಪ್ರಭುದೇವರು ಕಲ್ಯಾಣಕ್ಕೆ ಬಂದು ಬಸವಣ್ಣನವರ ಮನೆಯ ಬಾಗಿಲು ಮುಂದೆ ನಿಂತುಕೊಂಡು ಬಸವಣ್ಣನವರು ಬಂದು ನನ್ನನ್ನ ಕಾಣಲಿಲ್ಲ, ತಾವೇ ಬಂದು ಕಾಣಲಿಲ್ಲ ಅನ್ನುವ ಆ ಸಂದರ್ಭದಲ್ಲಿ ಬಸವಣ್ಣನವರು ಯಾವ ವಚನಗಳನ್ನ ಹೇಳಿದ್ದಾರೋ ಅದೇ ಪುನರುಕ್ತಿ ಆಗ್ತಾ ಇದೆಯೇನೋ ಅನ್ನೋ ರೀತಿನಲ್ಲಿ ಅದೇ ತರದ ವಚನಗಳು ಕೂಡ ಇಲ್ಲಿ ಬರುತ್ತೆ. ಸೊ ಹಾಗಾಗಿ ನಾನು ಒಂದನ್ನ ಮಾತ್ರ ತಗೊಂಡೆ, ಎಲ್ಲವನ್ನೂ ಕೂಡ ಮತ್ತೆ ಅದನ್ನೇ ಆ ಸಂದರ್ಭದಲ್ಲಿ ಹೇಳಿರುವಂತಹ ಭಾವಗಳನ್ನೇ ಮತ್ತೆ ವ್ಯಕ್ತಪಡಿಸುವಂತಹ ಅವಶ್ಯಕತೆ ಏನು ಇಲ್ಲ ಅಂತಂದ್ಬಿಟ್ಟು, ಈ ವಚನದಲ್ಲಿ ಆನು ಭಕ್ತನಲ್ಲ, ಆನು ಯುಕ್ತನಲ್ಲ, ನೀವು ಮಾಡಿದ ಸೂತ್ರದ ಬೊಂಬೆ ನಾನಯ್ಯ, ಎನಗೆ ಬೇರೆ ಸ್ವತಂತ್ರವುಂಟೆ, ನೀವೆನ್ನ ಮಾನಾಭಿಮಾನಕ್ಕೆ ಒಡೆಯರಾದ ಬಳಿಕ ಎನ್ನ ತಪ್ಪ ಲೆಕ್ಕಿಸದೆ ವಿಜಯಂಗೈಬುದಯ್ಯ ಕೂಡಲ ಸಂಗಮ ದೇವ. ನನ್ನಿಂದ, ನಿಮ್ಮ ಪ್ರಕಾರ ನನ್ನಿಂದ ಏನಾದ್ರೂ ತಪ್ಪು ನಡೆದಿದ್ದರೂ ಕೂಡ ನೀವು ದೊಡ್ಡವರು, ಅದನ್ನ ಮನ್ನಿಸಿ ಪುನಃ ಬರಬೇಕು. ಕೋಪ ಮಾಡ್ಕೊಂಡು ಹೊರಟು ಹೋದ್ರಲ್ಲ, ಮತ್ತೆ ಪುನಃ ಬನ್ನಿ ಅಂತ ಅಂದ್ಬಿಟ್ಟು ಹಾಗೆ ಬಸವಣ್ಣನವರು ಅವರನ್ನ ಮನಸ್ಸನ್ನ ಒಲಿಸಿ ಒಪ್ಪಿಸುವ ಆ ಸಂದರ್ಭದ ವಚನವನ್ನ ಚನ್ನಬಸವಣ್ಣನವರ ಮಾತಿನಲ್ಲಿ ಆ ಸಂದರ್ಭವನ್ನ ಚನ್ನಬಸವಣ್ಣನವರ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಆರಿಗೆ ಮಾಡಬಹುದಯ್ಯ ಸದ್ಭಕ್ತಿ ಎಂಬುದ, ಆರಿಗೆ ತಿಳುವುದಯ್ಯ ಶಿವಜ್ಞಾನದ ಸೆರಗು, ನಿರಾಳ ಸಿಂಹಾಸನದ ಮೇಲೆ ನಿರವಯ ಬಂದೆರಗಿದಡೆ ನಿರಾಕಾರ ಪದಾರ್ಥವನ್ನರ್ಪಿಸಿ ಪ್ರಸನ್ನವ ಹಡೆದ, ಸಾಕಾರ ಸಿಂಹಾಸನದ ಮೇಲೆ ಮೂರ್ತಿಗೊಂಡ ಸಂಗಮನಾಥ ಮುನಿದೆದ್ದು ಹೋದಡೆ, ತನುವಿನೊಳಗೆ ತನುವಾಗಿ ಹೊಕ್ಕು, ಮನದೊಳಗೆ ಮನವಾಗಿ, ಭಾವದೊಳಗೆ ಭಾವವಾಗಿ ವೇಧಿಸಿ, ಶಿವಶರಣರ ಮನದ ಕಂದು ಕಲೆಯ ಕಳೆದು ತನ್ನತ್ತ ತಿರುಹಿ ಪ್ರಸನ್ನವ ಹಡೆದ, ಇಂತಿ ಉಭಯ ನಿರ್ಣಯದಲ್ಲಿ ನಿಸ್ಸೀಮನಾದ ಕೂಡಲ ಚನ್ನ ಸಂಗಮ ದೇವ, ನಿಮ್ಮ ಶರಣ ಬಸವಣ್ಣಂಗೆ ತ್ರೈಜಗದೊಳಗೆ ಆರನೂ ಸರಿಗಾಣೆನು. ನಿಜವಾಗಿ ಆ ಭಕ್ತಿಯನ್ನ ಆಚರಣೆಯಲ್ಲಿ ಯಾವ ರೀತಿ ನಡೆಸಬೇಕು ಅನ್ನುವುದು ಯಾರಿಗೆ ಸಾಧ್ಯವಾಗಿದೆ? ಬಸವಣ್ಣನವರಿಗೆ ಸಾಧ್ಯವಾಗಿದೆ. ಭಕ್ತಿ ಎಷ್ಟು ಕಷ್ಟ ಅನ್ನೋದನ್ನ ಬಸವಣ್ಣನವರೇ ಅವರ ವಚನದಲ್ಲಿ ಹೇಳ್ಕೊತಾರೆ. ಭಕ್ತಿ ಎಂಬುದು ಕರಕಷ್ಟ ಕಂಡಯ್ಯ, ಅದು ಕರಗಸದಂತೆ ಮುಂದೆ ಹೋಗುತ್ತಾ ಕೊಯ್ಯುವುದು, ಹಿಂದೆ ಬರುತ್ತಾ ಕೊಯ್ಯುವುದು ಅಂತ ಅಂದ್ಬಿಟ್ಟು. ಭಕ್ತಿ ಗರಗಸ ಇದ್ದ ಹಾಗೆ, ಅದು ಮುಂದೆ ಹೀಗಂದ್ರೂ ಕೊಯ್ಯುತ್ತೆ, ವಾಪಸ್ ಬರ್ತಾನು ಕೊಯ್ಯುತ್ತೆ. ಅಷ್ಟು ಕಷ್ಟ. ನಿಜವಾಗಿಯೂ ಆ ಭಕ್ತಿಯನ್ನ ಆಚರಿಸಬೇಕು ಅಂತಂದ್ರೆ ಜಿ.ಪಿ. ರಾಜರತ್ನಂ ಅವರ ವಿಚಾರ ರಶ್ಮಿನಲ್ಲಿ ಭಕ್ತಿ ಸುಲಭ ಅಂತ ಅಂದ್ಬಿಟ್ಟು ಒಂದು ಬರೀತಾರೆ, ಒಂದೊಂದು ಪೇಜ್ ಈಚ್ ಒನ್ ದಟ್ ಹಿ ರೈಟ್ಸ್. ಭಗವಂತನ ಎಷ್ಟೋ ಹೆಸರುಗಳಲ್ಲಿ ಒಂದು ಭಕ್ತಿ ಸುಲಭ ಅಂತಂದ್ಬಿಟ್ಟು. ಭಗವಂತ ಏನೋ ಭಕ್ತಿ ಸುಲಭನೇ, ಆದರೆ ಭಕ್ತಿ ಆಸ್ ಅನ್ ಆಕ್ಟ್, ಆಸ್ ಅ ಫೀಲಿಂಗ್, ಆಸ್ ಅ ವೇ ಆಫ್ ಲೈಫ್, is that easy? It is not. Extremely hard, extremely tough.
ಆ ಸದ್ಭಕ್ತಿ ಅನ್ನೋದು ಯಾರು ಮಾಡ್ಲಿಕ್ಕಾಗತ್ತೆ? ಆ ಶಿವಜ್ಞಾನದ ಬೆಳಕು, ಆ ಶಿವಜ್ಞಾನದ ರೀತಿ ಎಂತದ್ದು ಅನ್ನೋದು ಯಾರಿಗೆ ಗೊತ್ತಾಗುತ್ತೆ? ಬಸವಣ್ಣಂಗಲ್ಲದೆ ಇನ್ಯಾರಿಗೆ ಅಂತಂದ್ಬಿಟ್ಟು ಚನ್ನಬಸವಣ್ಣನವರು ಇಲ್ಲಿ ಹೇಳ್ತಾ ಇರುವಂಥದ್ದು. ನಿರಾಳ ಸಿಂಹಾಸನದ ಮೇಲೆ ನಿರವಯ ಬಂದೆರಗಿದಡೆ ನಿರಾಕಾರ ಪದಾರ್ಥವನ್ನರ್ಪಿಸಿ ಪ್ರಸನ್ನವ ಹಡೆದ. ಪ್ರಭುದೇವರನ್ನ ಪ್ರಸನ್ನಗೊಳಿಸಬೇಕು, ಪ್ರಭುದೇವರಿಗೆ ತೃಪ್ತಿಪಡಿಸಬೇಕು ಅಂದ್ರೆ ಯಾವ ರೀತಿ? ದೇಹ ಭಾವವನ್ನೇ ನೀಗಿ ಸಚ್ಚಿದಾನಂದ ಸ್ವರೂಪಿಗಳಾದಂಥವರಿಗೆ ನಾನು ಪದಾರ್ಥವನ್ನ ಕೊಟ್ಟು ನಾಮರೂಪಾತ್ಮಕವಾದ ಏನನ್ನೇ ಅರ್ಪಿಸಿದರೂ ಕೂಡ ಅದಕ್ಕೆ ತೃಪ್ತಿ ಅನ್ನೋದು ಎಲ್ಲಿದೆ? ದಾಟ್ ವಿಚ್ ಇಸ್ ಇನ್ಕಾಂಪ್ರಹೆನ್ಸಿಬಲ್. ಯು ಕೆನಾಟ್ ಕಾಂಪ್ರಹೆಂಡ್ that. How am I going to appease it? By giving it offerings that are comprehensible, that are limited, that are of form. ನಾವು ದೇಹ ಪೋಷಣೆಗಾಗಿ ಆ ರೀತಿಯದಾದ ಪದಾರ್ಥವನ್ನ ನಾವು ಸೇವಿಸ್ತೇವೆ. ದೇಹವನ್ನ ಮೀರಿರುವ ಚೈತನ್ಯಕ್ಕೆ ಯಾವುದನ್ನ ಅರ್ಪಿಸಬೇಕು? ಅದಕ್ಕಾಗಿಯೇ ಚನ್ನಬಸವಣ್ಣನವರು ನೀನು ಗೋಣ ನಾನು ಪದಾರ್ಥ, ನಮ್ಮನ್ನ ನಾವು ಸಮರ್ಪಿಸಿಕೊಳ್ಳಬೇಕು ಅಂತ ತಮ್ಮನ್ನ ತಾವು ಹೋಗಿ ಶರಣಾಗತರಾಗಿ ಪ್ರಭುದೇವರನ್ನ ತೃಪ್ತಿಪಡಿಸಿದ್ದು. ನಿರಾಕಾರ ಪದಾರ್ಥವನ್ನರ್ಪಿಸಿ ಪ್ರಸನ್ನವ ಹಡೆದ. ಸಾಕಾರ ಸಿಂಹಾಸನದ ಮೇಲೆ ಮೂರ್ತಿಗೊಂಡ ಸಂಗಮನಾಥ ಮುನಿದೆದ್ದು ಹೋದಡೆ. ಆ ಜಂಗಮರೆಲ್ಲ ಕೋಪದಿಂದ ಎದ್ದು ಹೊರಟು ಹೋದರೆ ತನುವಿನೊಳಗೆ ತನುವಾಗಿ ಹೊಕ್ಕು, ಮನದೊಳಗೆ ಮನವಾಗಿ, ಭಾವದೊಳಗೆ ಭಾವವಾಗಿ ವೇಧಿಸಿ ಶಿವಶರಣರ ಮನದ ಕಂದು ಕಲೆಯ ಕಳೆದು ಬಸವಣ್ಣನವರು ಹೋಗಿ ಅವರ ಮನಸ್ಸನ್ನ ಒಲಿಸುವುದು ಅಂತಂದರೆ ಅವರ ಮನಸ್ಸಿನಲ್ಲಿ ಇದ್ದಂತಹ ಆ ಕ್ಲೇಶ ಇತ್ತಲ್ಲ, ನಾವಿರುವಾಗ ನಮ್ಮನ್ನ ಬಿಟ್ಟು ಆ ಪ್ರಭುದೇವರ ಹಿಂದೆ ಓಡ್ ಹೋದ್ನಲ್ಲ ಅವನು, ನಾವಿಲ್ಲಿ ಆರಾವಣೆಗೆ ಕೂತಿರುವಂತಹ ಸಂದರ್ಭದಲ್ಲಿ ಆ ಕ್ಲೇಶವನ್ನ ಕಳೆದರೆ ಎವ್ರಿ ಒನ್ ಇಸ್ ಇನ್ನೇಟ್ಲಿ ಗುಡ್. ಬಸವಣ್ಣನವರ ಕಣ್ಣಿನಲ್ಲಿ ಯಾರನ್ನೂ ಕೂಡ ತುಚ್ಛವಾಗಿ ನಿಕೃಷ್ಟವಾಗಿ ಅವರನ್ನ ಮೂಲೆ ಗುಂಪು ಮಾಡಬೇಕು ಅನ್ನುವ ಒಂದೂ ಕೂಡ ಯೋಚನೆನೇ ಇಲ್ಲದೆ ಇರುವಂಥದ್ದು. ಆ ಪರ್ಸೆಪ್ಷನ್ ಇಟ್ಕೊಂಡ್ರು ಅಂತಂದ್ರೆ ನಿಮ್ಮ ಪರ್ಸೆಪ್ಷನ್ ತಪ್ಪು, ನೀವೇ ಹೀಗೆ ನೀವೇ ಹಾಗೆ ಅಂತ ಹೇಳೋರೇ ಅಲ್ಲ ಬಸವಣ್ಣನವರು. ತನುವಿನೊಳಗೆ ತನುವಾಗಿ, ಮನದೊಳಗೆ ಮನವಾಗಿ, ಭಾವದಲ್ಲಿ ಅಲ್ಲಿ ಅವರು ಒಳಗಡೆ ಸೇರಿ, ಅವರ ಒಳಗಡೆ ಇದ್ದಂತಹ ಆ ಕೋಪ ಕಲ್ಮಶಗಳೆಲ್ಲ ಏನೇನಿದೆ ಅವರೊಳಗಡೆ ಸೇರಿಯೇ ಅದೆಲ್ಲವನ್ನ ನಿವಾರಿಸುವಂಥದ್ದು. ಟ್ರಾನ್ಸ್ಫರ್ಮೇಶನ್ ಮಾಡ್ಬೇಕು ಅಂತಂದ್ರೆ ದಟ್ ಇಸ್ ದ ವೇ. ಪಾಪಿಯದ ಎಳಕಿಳಿಯೋ ಮಂಕುತಿಮ್ಮ ಅಂತಂದ್ಬಿಟ್ಟು ಡಿ.ವಿ.ಜಿ ಅವರು ಮಂಕುತಿಮ್ಮನ ಕಗ್ಗನಲ್ಲಿ ಒಂದು ಸುಂದರವಾದ ಸಾಲುಗಳು ಬರುತ್ತೆ. ಪಾಪವೆಂಬುದೇನು ಸುಲಭ ಇದು ವಾಪಿಯಾಳವದಡದಿ ನಿಂತತಾನರಿವನೇ ಪಾಪಿಯದ ಎಳಕಿಳಿಯೋ ಮಂಕುತಿಮ್ಮ ಅಂತ ಕಡೆ ಸಾಲುಗಳು. ಮೊದಲನೇದು ಶುರು ನನಗೆ ಮರ್ತು ಹೋಗ್ತಾ ಇದೆ. ಪಾಪವೆಂಬುದೇನು ಸುಲಭ ಸಾಧನೆಯಲ್ಲ, ತಾಪದಿಂ ಬೇಯದವನ ಅದನೆಸಗಿಪನಲ್ಲ, ವಾಪಿಯಾಳವದಡದಿ ನಿಂತತಾನರಿವನೇ ಪಾಪಿಯದ ಎಳಕಿಳಿಯೋ ಮಂಕುತಿಮ್ಮ ಅಂತಂದ್ಬಿಟ್ಟು. ಬಾವಿ ಎಷ್ಟು ಆಳ ಅನ್ನೋದನ್ನ ಹೊರಗಡೆ ನಿಂತ್ಕೊಂಡು ಅವನಿಗೆ ಹೇಗ್ ಗೊತ್ತಾಗುತ್ತೆ? ಟ್ರಾನ್ಸ್ಫರ್ಮೇಶನ್ ಯಾರನ್ನಾದ್ರೂ ಬದಲಿಸಬೇಕು ಅಂತಂದ್ರೆ ಒಳಗಿನಿಂದ ಆ ಬದಲಾವಣೆಯನ್ನ ಮಾಡ್ಬೇಕು. ಪಾಪಿಯದೆ ಒಳಕಿಳಿಯೋ ಮಂಕುತಿಮ್ಮ. ಬಸವಣ್ಣನವರು ಹಾಗೆ. ಆದ್ದರಿಂದಲೇ ಬದನೆಕಾಯಿನ ಲಿಂಗದ ತರ ಕಟ್ಕೊಂಡ್ ಬಂದಿದ್ರು ಕೂಡ ಅವರನ್ನೂ ಗೌರವಿಸಿದರು. ಯಾಕೆ ಅಂತಂದ್ರೆ ನೀನು ಬದನೆಕಾಯಲ್ಲೇ ನಿನಗ್ ಲಿಂಗ ಕಾಣ್ತು ಅಂತಂದ್ರೆ ನಿನ್ನ ಸಾಧನೆ, ನಿನ್ನ ದೃಷ್ಟಿಕೋನ ಇನ್ನೆಷ್ಟು ದೊಡ್ಡದಪ್ಪ ಅಂತಂದ್ಬಿಟ್ಟು ಹಾಗಂದ್ಬಿಟ್ರೆ ಅಂತಹ ಒಂದು ಆ ನಮ್ರತೆ, ಆ ಒಂದು ನಿಷ್ಕಲ್ಮಶವಾದಂತಹ ಪ್ರೀತಿ ಬಂತು ಅಂತಂದ್ರೆ ಹೂ ಕೆನಾಟ್ ಟ್ರಾನ್ಸ್ಫಾರ್ಮ್?
ವೇಮನನಂಥವರು ಹುಟ್ಟಬೇಕಾಯ್ತು ಅಂತಂದ್ರೆ ಅದಕ್ಕೆ ಸರಿಯಾಗಿ ಹೇಮರೆಡ್ಡಿ ಮಲ್ಲಮ್ಮನಂಥವರು ಇರಬೇಕಾಯ್ತು ಆ ಮನೆಯಲ್ಲಿ. ಆ ರೀತಿ ತನುವಿನೊಳಗೆ ತನುವಾಗಿ ಹೊಕ್ಕು ಮನದೊಳಗೆ ಮನವಾಗಿ ಭಾವದೊಳಗೆ ಭಾವವಾಗಿ ವೇದಿಸಿ ಶಿವಶರಣರ ಮನದ ಕಂದು ಕಲೆಯ ಕಳೆದು ತನ್ನತ್ತ ತಿರುಗಿ ಪ್ರಸನ್ನವ ಹಡೆದ. ಹಾಗೆ ಅವರ ಮನಸ್ಸನ್ನ ಬದಲಾಯಿಸಿ ಮತ್ತೆ ಅವರಲ್ಲಿ ತೃಪ್ತಿಯನ್ನ ತಂದ. ಇಂತಿ ಉಭಯ ನಿರ್ಣಯದಲ್ಲಿ ಸಾಕಾರ ನಿರಾಕಾರವೆರಡನ್ನೂ ಕೂಡ ತೃಪ್ತಿಪಡಿಸುವಂತಹ ಆ ಸದ್ಭಕ್ತಿ, ಆ ಶಿವಜ್ಞಾನದ ಬೆಳಕು ಯಾರಲ್ಲಿ ತುಂಬಿದೆ? ನಿಮ್ಮ ಶರಣ ಬಸವಣ್ಣಂಗೆ ತ್ರೈ ಜಗದೊಳಗೆ ಆರನೂ ಸರಿಗಾಣೆ. ಇಂತು ಬಸವರಾಜ ದೇವರು ಬೇಡಿಕೊಳ್ಳಲು ಮಹಾಗಣಗಳು ಮುನಿಸು ತಿಳಿದು ಪ್ರಸನ್ನರಾದ ಪ್ರಸ್ತಾವ ಮತ್ತಂ ಚಿಕ್ಕದಣ್ಣಾಯಕರ ವಚನ. ಭಕ್ತಿ ಯುಕ್ತಿಯ ಹೊಲಬ ಮೂರು ಲೋಕದೊಳಗೆ ಬಲ್ಲವರ ನಾರನೂ ಕಾಣೆ. ಲಿಂಗದಲ್ಲಿ ಭಕ್ತಿಯ ಮಾಡಿದಡೆ ಭವಹರಿಯದೆಂದು ಜಂಗಮ ಮುಖದಲ್ಲಿ ಲಿಂಗವೆಂದರಿದು ಅರ್ಚಿಸಿ ಪೂಜಿಸಿ ದಾಸೋಹವ ಮಾಡಿ ಪ್ರಸನ್ನತೆಯ ಹಡೆದ. ಆ ಪ್ರಸನ್ನತೆಯ ರುಚಿಯನ್ನು ಉಪಮಿಸಬಾರದು. ಆ ಬಸವಣ್ಣನ ಭಕ್ತಿ ಪ್ರಸಾದವ ಕೊಂಡು ನಾನು ಬದುಕಿದೆನು. ಆ ಬಸವಣ್ಣನ ಪ್ರಸಾದವ ಕೊಂಡು ಅಲ್ಲಮ ಪ್ರಭು ತೃಪ್ತನಾದನು. ಅಲ್ಲಮ ಪ್ರಭುವಿನ ಕೊಂಡ ಪ್ರಸಾದದ ತೃಪ್ತಿ 1,96,000 ಜಂಗಮಕ್ಕೆ ತೃಪ್ತಿಯಾಯಿತು. ಆ 1,96,000 ತೃಪ್ತಿಯಾದಲ್ಲಿ ಸಚರಾಚರವೆಲ್ಲ ಕೂಡೆ ತೃಪ್ತಿಯಾಯಿತೆಂದಡೆ ಇಲ್ಲವೆಂದು ಬಿಜ್ಜಳನು ತರ್ಕಿಸಲು ಕಪ್ಪೆಯ ಒಡಲೊಳಗೆ ಪ್ರಭುವಿನ ಪ್ರಸಾದವ ತೋರನೆ ಬಸವಣ್ಣನು. ಇದು ಕಾರಣ ಕೂಡಲ ಚನ್ನಸಂಗಮ ದೇವರಲ್ಲಿ ಬಸವಣ್ಣ ಪ್ರಭುದೇವರ ಪ್ರಸಾದದ ಘನವು ತ್ರೈಲೋಕದೊಳಗೆ ಬೆಳವಿಗೆಯಾಯಿತು. ಇಲ್ಲಿ ಬರತಕ್ಕಂತಹ ಈ ವಚನದಲ್ಲಿ ಇರುವಂತಹ ಸಂದರ್ಭ, ಇದನ್ನ ಬಸವರಾಜ ದೇವರ ಪುರಾಣ, ಬಹುಶಃ ಬಸವರಾಜ ದೇವರ ರಗಳೇನಲ್ಲೂ ಇದೆ ಅಂತ ಅನ್ಸುತ್ತೆ. ಬಟ್ ಬಸವ ಪುರಾಣದಲ್ಲಿ ಪಾಲ್ಕುರಿಕೆ ಸೋಮನಾಥ, ಭೀಮಕವಿ, ಆನಂತರದಲ್ಲಿ ಬಂದಿರುವಂತಹ ಸುಮಾರಷ್ಟು ಬಸವರಾಜ ದೇವರ ಪುರಾಣಗಳೆಲ್ಲವೂ ಕೂಡ ಈ ಒಂದು ಪ್ರಸಂಗವನ್ನ ಉಲ್ಲೇಖಿಸುತ್ತೆ. ಏನಂತಂದ್ರೆ ಬಸವಣ್ಣನವರು ಈ 1,96,000 ಜಂಗಮರಿಗೆ ಆ ತೃಪ್ತಿ ಆಯ್ತಲ್ಲ, ಪ್ರಭುದೇವರಿಗೆ ಆರೋಗಣೆ ಮಾಡಿಸಿದ ನಂತರ ನಾವು ಹೊಟ್ಟೆ ಹಸ್ಕೊಂಡು ಇಲ್ಲಿ ಕೂತಿರುವಾಗ ಅವನ್ ಹಿಂದೆ ಹೋದ್ರಲ್ಲ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಹೋದ ಅವ್ರಷ್ಟೂ ಜನರ ಹೊಟ್ಟೆ ತುಂಬ ಹೋಯ್ತು. ಅದಷ್ಟೇ ಅಲ್ಲ, ಇಡೀ ಸೃಷ್ಟಿಯ ಹೊಟ್ಟೆಯೇ ತುಂಬಿ ಹೋಯ್ತು ಅಂತ ಅಂದ್ಬಿಟ್ಟು ಇಡೀ ಸೃಷ್ಟಿಗೇನೆ ತೃಪ್ತಿಯಾಯ್ತು ಅಂತ ಹೇಳಿದಾಗ ಬಿಚ್ಚಳ ಅವ್ರು ಯಾರೋ ತಿಂದ್ರೆ ಹಾಗೆಲ್ಲ ಆಗೋದು ಸಾಧ್ಯವೇ ಇಲ್ಲ ಅಂತಂದಾಗ ಒಂದು ಕಪ್ಪೆಯನ್ನ ಎತ್ತುಕೊಂಡು ಅದನ್ನ ಬಗೆದು ತೋರಿಸಿದರೆ ಅದರ ಹೊಟ್ಟೆಯೊಳಗೂ ಕೂಡ ಪ್ರಭುದೇವರಿಗೆ ಆರೋಗಣೆಯಾಗಿದ್ದಂತಹ ಅಥವಾ ಜಂಗಮರೆಲ್ಲರಿಗೂ ಆರೋಗಣೆಯಾಗಿದ್ದಂತಹ ಪ್ರಸಾದದ ತುಣುಕುಗಳು ಅದರೊಳಗೂ ಕೂಡ ಇತ್ತು ಅನ್ನುವ ಒಂದು ಸಂದರ್ಭವನ್ನ ಬಸವರಾಜ ದೇವರ ಪುರಾಣದಲ್ಲೆಲ್ಲ ಉಲ್ಲೇಖ ಮಾಡ್ತಾರೆ. ಅದಕ್ಕೆ ಸಂವಾದಿಯಾಗಿ ಈ ಒಂದು ವಚನದಲ್ಲಿ ಚನ್ನಬಸವಣ್ಣನವರು ಹೇಳ್ತಾ ಇರುವ ಹಾಗೆ, ಸಚರಾಚರವೆಲ್ಲ ಕೂಡ ತೃಪ್ತಿಯಾಯಿತೆಂದಡೆ ಇಲ್ಲವೆಂದು ಬಿಜ್ಜಳನು ತರ್ಕಿಸಲು ಕಪ್ಪೆಯ ಒಡರೊಳಗೆ ಪ್ರಭುವಿನ ಪ್ರಸಾದವ ತೋರನೆ ಬಸವಣ್ಣನು. ಹಾಗ್ ಮಾಡಿ ತೋರಿಸ್ಲಿಕ್ಕಾಗೋದಿಲ್ವಾ? ತೋರಿಸಿದ್ದಾನಲ್ಲ ತೋರಿಸುವಂಥವನು. ಇದು ಕಾರಣ ಕೂಡಲ ಚನ್ನಸಂಗಮ ದೇವರಲ್ಲಿ ಬಸವಣ್ಣ ಪ್ರಭುದೇವರ ಪ್ರಸಾದದ ಘನವು ತ್ರೈಲೋಕದೊಳಗೆ ಬೆಳವಿಗೆಯಾಯಿತು. 3 ಲೋಕದಲ್ಲಿಯೂ ಕೂಡ ಪ್ರಸಿದ್ಧವಾಗಿರುವಂಥದ್ದು. ಅಂದ್ರೆ ಇಲ್ಲಿನ ಭಾವ ಏನು? ಮಾಡುವ ಯಾವುದೇ ಒಂದು ಸೇವೆಯಾಗಲಿ ಆ ತಾದಾತ್ಮ್ಯದಿಂದ, ಆ ಒಂದು ಸಮರ್ಪಣಾ ಭಾವದಿಂದ ಮಾಡುವುದು ಆತ್ಮ ನಿವೇದನೆಯಾಗಿ ಆತ್ಮದ ತೃಪ್ತಿಗಾಗಿ ಆದಾಗ ಎಲ್ಲವೂ ಕೂಡ ಆ ಸಂತೃಪ್ತಿ ಅನ್ನುವುದು ಎಲ್ಲಕ್ಕೂ ಉಂಟಾಗುವಂಥದ್ದು. ಆ ತದ್ಗತವಾಗಿ ಆ ಸಮರ್ಪಣ ಭಾವದಿಂದ ಯಾವೊಂದಕ್ಕೆ ಮಾಡಿದರೂ ಕೂಡ the effect of any good deed that is done with complete surrender is ultimately going to benefit everything ಅಂತನ್ನುವ ಭಾವ. ಆ ರೀತಿ ಇಲ್ಲಿ ಬಸವಣ್ಣನವರು ಅದಕ್ಕೆ ಅಂತಾನೆ ಕಪ್ಪೆನ
ಡೈಸೆಕ್ಟ್ ಮಾಡಿಬಿಟ್ಟು ಅಬ್ಡೋಮೆನ್ ಓಪನ್ ಮಾಡಿ ಅಲ್ಲೇನ್ ಫುಲ್ಲು ಲ್ಯಾಬೊರೇಟರಿನೇ ಓಪನ್ ಮಾಡಿ ಮಾಡ್ಬಿಟ್ರ? ಭಾವಕ್ಕೆ ಹೋಗಿ. ಪುರಾಣದಲ್ಲಿ ಅದು ಬರುತ್ತೆ. ಆಮೇಲೆ ಮತ್ತೆ ಕಪ್ಪೆ ಬದುಕಿ ಅದರ ಪಾಡಗದು ಹೋಯ್ತು ಅಂತ ಅಂದ್ಬಿಟ್ಟು, ಅವದಕ್ಕೆ ಅಂತ ಅಂದ್ಬಿಟ್ಟು ಅವ್ರೇನ್ ಪಾಪ ಕಪ್ಪೆನೇನು ಸಾಯಿಸ್ಲಿಕ್ಕೆ ಹೋಗ್ಲಿಲ್ಲ. ಸದ್ಯ ದಯೆಯೇ ಧರ್ಮದ ಮೂಲವಯ್ಯ ಅಂತ ಹೇಳದಂತವ್ರಲ್ವಾ. ಕಥೆಯ ಹರಿವು ಆ ರೀತಿ. ಹಾಗೆ ಎಲ್ಲವೂ ಕೂಡ, ಅಂದರೆ ಆ ಸಮರ್ಪಣೆಯಿಂದ ಇಡೀ ಸೃಷ್ಟಿಯೆಲ್ಲವೂ ಕೂಡ ಅಷ್ಟು ಸಂಪನ್ನವಾಗಿ ಸಂತೃಪ್ತಿಯನ್ನ ಕಾಣ್ತು ಅಂತಂದ್ಬಿಟ್ಟು. ಇದಕ್ಕೆ ಪ್ರವೀಣ್ ಅವರೇ, ಸ್ವಲ್ಪ ವಿಡಿಯೋ ಸ್ಟ್ರಕ್ ಆಗಿತ್ತು ನಿಮ್ದು. ಇದಕ್ಕೆ ಪ್ರಭುದೇವರ ಕೇಳಿಸ್ತಿದೆ ಅಲ್ಲ ಒಟ್ನಲ್ಲಿ? ಓಕೆ. ಅಯ್ಯೋ, ವಿಡಿಯೋ ಇದ್ರೂ ಅಷ್ಟೇ, ಇಲ್ಲದೆ ಹೋದ್ರು ಅಷ್ಟೇ. ಇಟ್ಸ್ ಕ್ವೈಟ್ ಫೈನ್. ಪ್ರಭುದೇವರ ವಚನ ಇದಕ್ಕೆ ಸತತ್ ಸಂಬಂಧವಾಗಿ ಪ್ರಭುದೇವರ ಪ್ರತ್ಯುತ್ತರ. ಇದಕ್ಕೆ ಪ್ರಭುದೇವರ ವಚನ: ಲಿಂಗ ಜಂಗಮವೆಂಬ ಸಕೀಲವನರಿದು ಲಿಂಗಾರ್ಚನೆ ಜಂಗಮಾರ್ಚನೆಯ ಮಾಡಲು ಆ ಲಿಂಗವೇ ಜಂಗಮದೊಳಗಡಗಿ ಆ ಜಂಗಮವೇ ಪರಾಪರವೆಂದು ತೋರಿತ್ತು. ಆ ಜಂಗಮವೆಂಬ ಘನವು ನಿಮ್ಮೊಳಗಡಗಿದ ಕಾರಣ ಗುಹೇಶ್ವರ ನಿಮ್ಮ ಅನುವರಿದು ಸಂಗನ ಬಸವಣ್ಣ ತನ್ನ ಪ್ರಸಾದವನಿಕ್ಕಿದಡೆ ನಿಮ್ಮ ಪ್ರಮಥರೆಲ್ಲರೂ ಜಯ ಜಯ ಎನ್ನುತ್ತಿದ್ದರಾಗಿ ನಾನು ಬಸವಣ್ಣಂಗೆ ನಮೋ ನಮೋ ಎನ್ನುತ್ತಿದ್ದೆನು. ಯಾವ ರೀತಿ ಲಿಂಗ ಜಂಗಮಗಳೆರಡೂ ಒಂದಾಗಿ ಆ ಐಕ್ಯ, ಆ ಒಂದಾಗುವ ಭಾವದಲ್ಲಿಯೇ ಸಕಲ ಸಚ್ಚಿದಾನಂದ ಘನದ ಸತ್ವವೆಲ್ಲವೂ ಕೂಡ ಅದೆರಡರಲ್ಲಿ ಏಕೀಭೂತವಾಗಿ has become like the oneness of Linga and Jangama is the total manifestation of the real essence, that supreme eternal consciousness bliss, whatever it is, that oneness is what is expressed in the oneness of Linga and Jangama. ಆ ಒಂದು ನಿಜವನ್ನ ಅರಿತುಕೊಂಡು ಆ ರೀತಿ ಆ ಅಣುವನ್ನ ಅರಿತು ಆ ನಿಜವಾದ ತತ್ವವನ್ನ ಆ ಸತ್ಯವನ್ನ ತಿಳಿದುಕೊಂಡು ಆ ಜ್ಞಾನದಿಂದ ತನ್ನ ಪ್ರಸಾದವನಿಕ್ಕಿದಡೆ ನಿಮ್ಮ ಪ್ರಮಥರೆಲ್ಲರೂ ಜಯ ಜಯ ಎನ್ನುತ್ತಿದ್ದರಾಗಿ ನಾನು ಬಸವಣ್ಣಂಗೆ ನಮೋ ನಮೋ ಎನ್ನುತ್ತಿದ್ದೆನು. ಇನ್ನ ಬಸವಣ್ಣನವರು ಹೇಳುವಂತಹ ಈ ವಚನ ತೊರೆಯುದಕವ, ಇದಕ್ಕೆ ಬಸವರಾಜ ದೇವರ ಪ್ರತ್ಯುತ್ತರ: ತೊರೆಯುದಕವ ಕೆರೆಯುಂಡು ತೃಪ್ತವಾಗಲು ಆ ಕೆರೆಯುದಕವ ಹಲಕೆಲವು ಸ್ಥಾವರ ಜಂಗಮಂಗಳುಂಡು ತೃಪ್ತಿ ಒಡೆದಂತೆ ಪ್ರಭುದೇವರ ತೃಪ್ತಿ ಅಸಂಖ್ಯಾತ ಗಣಗಳೆಲ್ಲಕ್ಕೆ ತೃಪ್ತಿಯಾಯಿತು ನೋಡ. ಬಸುರು ಬೆಂಡತಿ ಉಂಡಲ್ಲಿ ಒಡಲ ಶಿಶು ತೃಪ್ತಿಯಾದಂತೆ ಸಚರಾಚರವೆಲ್ಲವೂ ತೃಪ್ತಿಯಾದವು ನೋಡ. ಕೂಡಲ ಸಂಗಮ ದೇವ ನಿಮ್ಮ ಶರಣ ಪ್ರಭುದೇವರ ಪ್ರಸಾದದ ಮಹಿಮೆಗೆ ನಮೋ ನಮೋ ಎಂಬೆನು. ಒಂದು ಕೆರೆ, ಅದಕ್ಕೆ ನೀರು ತುಂಬಬೇಕು ಅಂತಂದ್ರೆ ಎಲ್ಲೋ ಒಂದು ಸಣ್ಣ ಝರಿ, ಒಂದು ಸಣ್ಣ ತೊರೆ, ಆ ನೀರು ಬರುತ್ತೆ, ಕೆರೆ ತುಂಬುತ್ತೆ. ಹಾಗೆ ತುಂಬಿದಂತಹ ಕೆರೆಗೆ ಅಲ್ಲಿ ಸುತ್ತಮುತ್ತ ಇರುವಂತಹ ಗಿಡಗಳಾಗಲಿ, ಅಲ್ಲಿಗೆ ಬರತಕ್ಕಂತಹ ಪಶು ಪಕ್ಷಿಗಳಾಗಲಿ, ಆ ಎಲ್ಲವೂ ಕೂಡ ಬಂದು ಆ ಒಂದು ಕೆರೆಯ ನೀರಿನಿಂದ ಎಲ್ಲವೂ ಹರಿತಾ ಇರುವಂತಹ ಒಂದು ಸಣ್ಣ ಝರಿ, ಒಂದು ತೊರೆಯ ನೀರು ಕೆರೆಗೆ ಸೇರಿ ಆ ಕೆರೆಯ ನೀರನ್ನ ಎಷ್ಟೆಲ್ಲಾ ಸ್ಥಾವರ ಜಂಗಮಾತ್ಮಕವಾದಂತಹ ಜೀವಗಳು ಎಲ್ಲವೂ ಬಂದು ಅದರಿಂದ ತಮ್ಮ ತೃಷೆ ಅಥವಾ ಏನು ಬಾಯಾರಿಕೆ ಏನಿದೆ, ಸುಸ್ತೇನಿದೆ, ಅದೆಲ್ಲವನ್ನ ಹೇಗೆ ನೀಗಿಸಿಕೊಳ್ಳುತ್ತೋ ಆ ರೀತಿ ಪ್ರಭುದೇವರ ತೃಪ್ತಿ ಅಸಂಖ್ಯಾತ ಮಹಾಗಣಗಳೆಲ್ಲಕ್ಕೆ ತೃಪ್ತಿಯಾಯಿತು ನೋಡ. ಪ್ರಭುದೇವರಿಗೆ ಆ ಒಂದು ಸಂತೃಪ್ತಿ, ಆ ಒಂದು ಸಮಾಧಾನ, ಆರೋಗಣೆಯಾದಂತಹ ಆ ತೃಪ್ತಿ ಪ್ರಭುದೇವರಿಗೆ ಬಂದರೆ ಅವರ ತೃಪ್ತಿ ಎಲ್ಲ ಸಚರಾಚರದೆಲ್ಲಕ್ಕೂ ಕೂಡ ಆವರಿಸಿತ್ತು. ಹೇಗೆ, ಯಾಕೆ ಇದು ಸಾಧ್ಯ? ಬಸುರು ವೆಂಡತಿ ಉಂಡಲ್ಲಿ ಒಡಲ ಶಿಶು ತೃಪ್ತಿಯಾದಂತೆ. ಯಾವ ರೀತಿ ಗರ್ಭಿಣಿಯಾದ ತಾಯಿ ತಾನು ತೆಗೆದುಕೊಳ್ಳುವ ಆಹಾರ
ಆಕೆಯ ಮೂಲಕ ಗರ್ಭದಲ್ಲಿರುವ ಶಿಶುವಿಗೂ ಕೂಡ ಪೋಷಣೆಯನ್ನ ಮಾಡುತ್ತೋ ಆ ರೀತಿ ಪ್ರಭುದೇವರು ತೆಗೆದುಕೊಂಡ ಈ ಆರೋಗಣೆ ಇಡೀ ಸಚರಾಚರವೆಲ್ಲವನ್ನ ತೃಪ್ತಿಗೊಳಿಸ್ತು. ಎಲ್ಲರೂ ಸಂತೃಪ್ತರಾಗಿ ಸಂತೋಷದಿಂದ ಮತ್ತೆ ಬಸವಣ್ಣನವರ ಮಹಾಮನೆ ಮತ್ತೆ ತುಂಬಿಕೊಂಡಿತು. ಇಂಥ ನಿಮ್ಮ ಶರಣ ಪ್ರಭುದೇವರ ಪ್ರಸಾದದ ಮಹಿಮೆಗೆ ನಮೋ ನಮೋ ಎಂಬೆನು. ಹೀಗೆ ಆ ಇಡೀ ಆ ಪ್ರಭುದೇವರ ಆರೋಗಣೆಯ ವೃತ್ತ ಅಂತ ಮುಗಿದು ನಾವೀಗ ಒಂದಷ್ಟು ಸ್ತುತಿಯ ವಚನಗಳನ್ನ ನೋಡಬಹುದಾಗಿದೆ. ಮೊದಲಿಗೆನೆ ಬಸವಣ್ಣನವರ ಸ್ತುತಿಯ ವಚನಗಳನ್ನ ತಗೊಂಡಿದ್ದೇನೆ. ಪ್ರಭುದೇವರು ಹೇಳುವಂತಹ ವಚನ: ಆದಿಯಾಧಾರಮಂ ಮಾಡಿ ಅಜಕೋಟಿ ಬ್ರಹ್ಮಾಂಡಗಳಂ ಮಾಡಿ ಈರೇಳು ಭುವನಂಗಳಂ ಮಾಡಿ ಹರಲೀಲೆಯಾಡುವಲ್ಲಿ ಹರಿವಿರಿಂಚಿಗಳು ಸುರಾಸುರರ ಶಿರೋಮಾಲೆಯಿಕ್ಕಿ ಕೊಂಡಾಡುವಲ್ಲಿ ಪಾದ ರಸಾತಳಕ್ಕಿಳಿದು ಭುವನ ಜಲಮಯವಾದಲ್ಲಿ ಹಸ್ತ ಮುಕುಟ ತಾಕಿ ಸಕಲ ಲೋಕಗಳೆಲ್ಲ ನಿರವಯವಾದಲ್ಲಿ ನಿಜದ ಬೆಳಗಿನೊಳಗೆ ಸೋಹಂ ಎನಲು ವಿಚಾರದಿಂದ ಘನಮನವಾದಂದು ಗುಹೇಶ್ವರನೇ ಲಿಂಗ ನಾನೇ ಜಂಗಮ ಬಸವಣ್ಣನೇ ಭಕ್ತನು. ಆದಿ ಆಧಾರಮಂ ಮಾಡಿ ಅಜಕೋಟಿ ಬ್ರಹ್ಮ ಎಲ್ಲ ಸೃಷ್ಟಿ ಇಡೀ ಸೃಷ್ಟಿಯ ಪ್ರಾರಂಭಕ್ಕೂ ಮುಂಚೆ ಮತ್ತೆ ಈ ಸೃಷ್ಟಿ ಎಲ್ಲವೂ ವಿಲಯವಾಗಿ ಹೋದಾಗ ಮತ್ತೆ ಆ ಪರಮಾತ್ಮನಲ್ಲಿ ವಿಲೀನವಾಗಿ ಹೋದಾಗಲೂ ಕೂಡ ಸಚ್ಚಿದಾನಂದ ಘನ ಸೋಹಂ ಭಾವದಿಂದ ನಿಜವಾದ ಆ ಒಂದು ಚೈತನ್ಯ ಶಕ್ತಿ ಯಾವುದು ಕಡೆಯಲ್ಲಿಯೂ ಕೂಡ ಎಲ್ಲದರ ಆದಿ ಎಲ್ಲದರ ಅಂತ್ಯಕ್ಕೂ ಕೂಡ ಕಾರಣವಾಗಿ ತಾನೇ ಏಕವಾಗಿ ನಿಲ್ಲುವಂತಹದ್ದು. ಆವತ್ತಿನಿಂದಲೂ ಕೂಡ ಗುಹೇಶ್ವರನೇ ಲಿಂಗ ನಾನೇ ಜಂಗಮ ಬಸವಣ್ಣನೇ ಭಕ್ತನು. ಎತ್ತಿದ ಮಣಿಮಕುಟದ ಮೇಲಣ ಸುತ್ತಿದ ನಾಗಭೂಷಣದ ಪಡೆಕೋಟಿ ಶಿವನಿಪ್ಪ ನೆಲೆಯ ನರಿಯರಯ್ಯ ಇಕ್ಕಿದ ಕರೋಟಿ ಮಾಲೆಯೊಳಗಿಪ್ಪ ರುದ್ರರು ಕೋಟಿ ಶಿವನಿಪ್ಪ ನೆಲೆಯ ನರಿಯರು ಇಕ್ಕಿದ ರುಂಡ ಮಾಲೆಯೊಳಗಿಪ್ಪ ಮುಂಡಧಾರಿಗಳು ಕೋಟಿ ಶಿವನಿಪ್ಪ ನೆಲೆಯ ನರಿಯರು. ಗುಹೇಶ್ವರ ನಿಮ್ಮ ಪೂರ್ವಾಚಾರಿ ಸಂಗನ ಬಸವಣ್ಣನೊಬ್ಬನೇ ಬಲ್ಲ. ಆ ಶಿವ ತತ್ವದ ನಿಜ ಏನು, ಆ ಶಿವನ ನಿಜವಾದ ಸ್ವರೂಪ ಎಂಥದ್ದು, ಅದೆಲ್ಲವನ್ನ ಯಾರು ತಿಳ್ಕೊಂಡಿದ್ದಾರೆ? ಇಲ್ಲಿ it is kind of cryptic in what he is narrating. ಗೂಢವಾಗಿ ಇಲ್ಲಿ ಪ್ರಭುದೇವರು ಯಾವ ಬೇರೆ ಬೇರೆ ಶೈವ ಮತಗಳಿದ್ದವೋ ಆಗಿನ ಕಾಲದಲ್ಲಿ ಪ್ರಚಲಿತವಾಗಿದ್ದು ಬಹುಶುಶ್ರುತವಾಗಿ ಬಹಳಷ್ಟು ಪ್ರಸಿದ್ಧವಾಗಿರುವಂಥದ್ದರಲ್ಲಿ ಅವುಗಳನ್ನೆಲ್ಲವನ್ನ ಇಲ್ಲಿ ಹೇಳ್ತಾ ಇರುವಂಥದ್ದಾಗಿದೆ. ಕಾಪಾಲಿಕ, ಪಾಶುಪತ, ಆಮೇಲೆ ಕಾಳಾಮುಖ. ಭಗವಂತ ಎಲ್ಲದರಲ್ಲಿಯೂ ಅಡಕವಾಗಿದ್ದಾನೆ, ಪ್ರತಿಯೊಂದರಲ್ಲಿಯೂ ಸೇರಿದ್ದಾನೆ ಎನ್ನುವ ಆ ಒಂದು ಸ್ಥಿತಿಯನ್ನ ಒಂದು ಅತಿರೇಕಕ್ಕೆ ತೆಗೆದುಕೊಂಡು ಹೋಗಿ ಕರ್ಮಾಚರಣೆಯಲ್ಲಿ ಅದನ್ನ ಹೆಚ್ಚಾಗಿ ಅಳವಡಿಸಿಕೊಂಡು ಆ ಅತಿರೇಕವನ್ನ ಕರ್ಮಾಚರಣೆಗೆ ತಗೊಂಡು ಹೋಗುವಂತಹ ಪರಿಸ್ಥಿತಿನಲ್ಲಿ ಇದ್ದಂಥದ್ದ ಈ ಪಾಶುಪತ, ಕಾಳಾಮುಖ, ಕಾಪಾಲಿಕ ಈ ಎಲ್ಲ ಸಂಪ್ರದಾಯಗಳಲ್ಲಿ. ಅದರ ಹಿಂದಿನ ತತ್ವ ಅದೇ ಆಗಿರಬಹುದು. ಅದ್ವೈತವನ್ನೇ ಇಟ್ಟುಕೊಂಡು ಎಲ್ಲ ಏನು, you have to transcend the opposites. This is desirable, this is not desirable, this is good, this is not good. When everything is Brahma, there shouldn't be any kind of diversification. ಆ ದ್ವೈತ ಭಾವಕ್ಕೆ ನಾವು ಹೋಗಬಾರದು ಅನ್ನುವ ಒಂದು ಪ್ರಮೇಯನಿಟ್ಟುಕೊಂಡು ಅದನ್ನ ವಿಪರೀತಕ್ಕೆ ತೆಗೆದುಕೊಂಡು ಹೋಗಿ ಆಚರಣೆಯಲ್ಲಿ ಅದನ್ನ ಅನುಷ್ಠಾನಕ್ಕೆ ತರುವಾಗ ನರಮಾಂಸ ಭಕ್ಷಣವಾಗಲಿ ಅಥವಾ ನರರ ರುಂಡಗಳನ್ನ ಕೈಯಲ್ಲಿ ಹಿಡಿದು ತಿನ್ನೋದಾಗಲಿ ಕುಡಿಯೋದಾಗಲಿ ಅದೆಲ್ಲ ಅದರ ಮುಖೇನಾನೇ ಆಗುವಂತಹದ್ದು.
ಅಥವಾ ಅದನ್ನ ತಲೆಗೆ ಕಟ್ಟಿಕೊಂಡು ಅದರ ಮಾಲೆಗಳನ್ನ ಧರಿಸ್ಕೊಂಡು ಅದನ್ನ ಆ ಒಂದು ಲೆವೆಲ್ಗೆ ತಗೊಂಡು ಹೋಗೋದಿದೆಯಲ್ಲ, ಶಿವ ಅನ್ನುವ ಒಂದು ತತ್ವವನ್ನ ಯಾವ ರೀತಿ ನನ್ನಲ್ಲಿ ಸಮೀಕರಣ ಮಾಡಿಕೊಂಡು ನನ್ನೊಳಗೆ ನಾನು ಕಾಣ್ತೇನೆ ಅಂತಂದರೆ, ಜ್ಞಾನ ಮಾರ್ಗದಿಂದ ಆ ಸಚ್ಚಿದಾನಂದ ಘನ ಆ ಪರಶಿವನ ಸ್ವರೂಪ ಎಂಥದ್ದು, ಅದೇ ನನ್ನ ಜೀವ ಶಿವೈಕ್ಯ ಭಾವದ ಅದನ್ನ ಜ್ಞಾನದಿಂದ ತಿಳ್ಕೊಂಡು ಆಚರಣೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ದಾಸೋಹವಾಗಲಿ ಭಕ್ತಿಯಾಗಲಿ ಮತ್ತೊಂದು ಈ ಎಲ್ಲ ನಿಟ್ಟಿನಲ್ಲಿ ಅದೆಲ್ಲವನ್ನ ವ್ಯಕ್ತಗೊಳಿಸುವುದು ಒಂದಾದರೆ, ಶಿವ ರುಂಡಮಾಲೆಯನ್ನ ಧರಿಸಿದ್ದಾನೆ, ಸೊ ನಾನು ರುಂಡಮಾಲೆಗಳನ್ನ ಧರಿಸ್ತೇನೆ, ಎಲ್ಲ ವಿಪರೀತಗಳನ್ನ ಮೀರಿದಂಥವನು, ನಿರ್ಲಿಪ್ತ, ಸೊ ಹಾಗಾಗಿ ಈವನ್ ಐ ಆಮ್ ಗೋಯಿಂಗ್ ಟು ಬಿಹೇವ್ ಲೈಕ್ ದ್ಯಾಟ್, ಆ ರೀತಿ ಅದನ್ನ ಕೇಂದ್ರವಾಗಿರಿಸಿಕೊಂಡು ಅದನ್ನ ಪಾಲಿಸುವಂತಹ ರೀತಿಯಲ್ಲಿ ಯಾರ್ಯಾರು ಯಾವ ಯಾವ ಮಾರ್ಗವನ್ನೆಲ್ಲ ಅದೆಲ್ಲ ಆ ಕಾಪಾಲಿಕರಾಗಲಿ ಕಾಳಾಮುಖರಾಗಲಿ ಪಾಶುಪತರಾಗಲಿ, ಕಾಳಾಮುಖ ಅಂತಂದ್ರೆ ಮುಖವನ್ನೆಲ್ಲ ಈ ಕಪ್ಪದಾದ ಒಂದು ಇದರಿಂದ, ಶ್ರೀಶೈಲದಲ್ಲಿ ಕಾಳಾಮುಖರು ಬಹಳಷ್ಟು ಜನ ಇದ್ರು. ನಂತರದಲ್ಲಿ ಕಾಣ್ತೇವೆ ನಾವು, ಮುಂದೆ ಇದೆಲ್ಲ ಆಗಿ ಪ್ರಭುದೇವರು ಕಲ್ಯಾಣದಿಂದ ಹೊರಟಾಗ ನಿಮಗೆ ಹಠಯೋಗ ಸಾಧನೆಯನ್ನ ಮಾಡ್ತಿದ್ದಂತಹ ಗೋರಕ್ಷ ಇವರೆಲ್ಲರ ಪ್ರಸಂಗ ಪಾಸಿಂಗ್ ಅಲ್ಲಿ ಬರುತ್ತೆ. ಅವರು ಯಾರಿಗೂ ಕೂಡ ಅಂದರೆ ಆ ಎಲ್ಲ ಸಿದ್ಧಾಂತಗಳನ್ನು ಅನುಸರಿಸಿ ಕೇವಲ ಕರ್ಮಿಯಾಗಿ ಕರ್ಮ ಮಾರ್ಗದಲ್ಲಿಯೇ, ಕರ್ಮಯೋಗದ ಮಾರ್ಗವಾಗಲಿ ನಾ ಹೇಳ್ತಾ ಇಲ್ಲ, ಕೇವಲ ಕರ್ಮಕಾಂಡದಲ್ಲಿ ಸಿಕ್ಕಾಕಿಕೊಂಡು ಅದರಲ್ಲಿಯೇ ಸಮಯವನ್ನ ವ್ಯತಿಸ್ತಾ ಇರುವಂಥವರು ಯಾರಿಗೂ ಕೂಡ ಶಿವನ ಇರವು, ಶಿವನ ನಿಲವು, ಶಿವನ ಜ್ಞಾನ ಪ್ರಾಪ್ತವಾಗಿಲ್ಲ, ಪ್ರಾಪ್ತವಾಗುವಂಥದ್ದಲ್ಲ. ಜಾರಿಗೆ ನಿಮ್ಮ ಪೂರ್ವಾಚಾರಿ ಸಂಗನ ಬಸವಣ್ಣನೊಬ್ಬನೇ ಬಲ್ಲ. ಹೀಗೆ ಈ ವಚನ ಇದನ್ನೇ ಈ ಮೊದಲ ಒಂದು ಸಾಲಿದೆಯಲ್ಲ, ಯುಗದ ಉತ್ಸಾಹವ ನೋಡಿರೆ ಅದನ್ನ ಇಟ್ಟುಕೊಂಡು ದರಾ ಬೇಂದ್ರೆಯವರು ಬಸವಣ್ಣನವರ ಮೇಲೆ ಬರೆದಿರುವಂತಹ ಲೇಖನ ಯುಗದ ಉತ್ಸಾಹ ಅಂತಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ದರಾ ಬೇಂದ್ರೆ ಅವರಂತಹ ಒಂದು ಆಧ್ಯಾತ್ಮಿಕ ಪ್ರವೃತ್ತಿಯನ್ನ ಅಷ್ಟು ಸಲೀಸಾಗಿ, ಅವರು ಕೂಡ ಆ ಅರ್ಥದಲ್ಲಿ ಅವರ ಎಷ್ಟೋ ಕವಿತೆಗಳಲ್ಲಿ ಕವನಗಳಲ್ಲೆಲ್ಲ ಗೂಢವಾಗಿ ನಿಗೂಢವಾಗಿ ಆ ಪರಮ ತತ್ವವನ್ನ ಎಷ್ಟು ಚೆನ್ನಾಗಿ ಅಳವಡಿಸಿಟ್ಟಿರ್ತಾರೆ. ಹಿ ವಾಸ್ ಅ ಮಿಸ್ಟಿಕ್ ಆಫ್ ಹಿಸ್ ಓನ್ ಕೈಂಡ್. ದರಾ ಬೇಂದ್ರೆ ಅವರು ಇದನ್ನೇ ಯುಗದ ಉತ್ಸಾಹ ಅಂತಂದ್ಬಿಟ್ಟು ಬಸವಣ್ಣನವರ ಮೇಲೆ ಬರೆದಿರುವಂಥದ್ದು ಬೇಂದ್ರೆ ಅವರ ಲೇಖನಗಳಲ್ಲಿ ನಿಮಗೆ ಸಿಕ್ಕತ್ತೆ. ಖಂಡಿತ ಓದಬೇಕಾದಂತಹ, ಖಂಡಿತವಾಗಿಯೂ ಪ್ರತಿಯೊಬ್ಬರು ಓದಬೇಕಾದಂತಹ ಲೇಖನ ದರಾ ಬೇಂದ್ರೆ ಅವರು. ಪ್ರಭುದೇವರ ವಚನ, ಯುಗದ ಉತ್ಸಾಹವ ನೋಡಿರೆ ಪಂಚಶಕ್ತಿಗಳಿಗೆ ಪಂಚ ಪ್ರಧಾನರು, ಅವರ ಆಗು ಹೋಗನ ಶರಣನೇ ಬಲ್ಲ. ಆ ಶರಣನು ತಾನಾಗಿ 6 ದರ್ಶನಕ್ಕೆ ಯಾಚಕನಲ್ಲ, 3 ದರ್ಶನಕ್ಕೆ ಮುಯ್ಯಾನುವನಲ್ಲ, ವೇದ ಶಾಸ್ತ್ರಾಗಮ ಪುರಾಣ ಛಂದಸ್ಸು ನಿಘಂಟುಗಳೆಂಬವಕ್ಕೆ ಭೇದಕನಲ್ಲ. ಅದೆಂತೆಂದರೆ ಅವರ ಅಂಗದ ಮೇಲೆ ಲಿಂಗವಿಲ್ಲ, ಜಂಗಮವಿಲ್ಲ, ಪ್ರಸಾದವಿಲ್ಲ, ಪಾದೋದಕವಿಲ್ಲದ ಭಾಷೆ. ಆ ಗುರು ಲಿಂಗ ಜಂಗಮ ಪ್ರಸಾದ ಪಾದೋದಕವೇಕಾರ್ಥವಾದ ಕಾರಣ ಪ್ರಾಣಿಗಳೆಲ್ಲವೂ ಪ್ರಣಮಂ ಗೈಗುತ್ತಿದ್ದವು, ಜೀವಂಗಳೆಲ್ಲವೂ ಜಿಯ ಎನ್ನುತ್ತಿದ್ದವು, ಆತ್ಮಂಗಳೆಲ್ಲ ಅನುವ ಬೇಡುತ್ತಿದ್ದವು. ಗುಹೇಶ್ವರ ಸಂಗನ ಬಸವಣ್ಣನ ಪಾದಕ್ಕೆ ಈರೇಳು ಭುವನವೆಲ್ಲವೂ ಜಿಯ ಎನ್ನುತ್ತಿದ್ದವು. ಯುಗದ ಉತ್ಸಾಹ ಆಗಿನ ಕಾಲಮಾನಕ್ಕೆ ಇಡೀ ಯಾವ ಸಂತೋಷ ಸಂಭ್ರಮ ಆ ಒಂದು ಜೀವ ಕಳೆ ಏನಿತ್ತೋ ಅದೆಲ್ಲವೂ ಕೂಡ ದೇಹಗತವಾಗಿ ಬಸವಣ್ಣನವರ ರೂಪವನ್ನ ತಾಳಿತ್ತು ಅನ್ನುವ ರೀತಿ. ಯುಗದ ಉತ್ಸಾಹ ಎಂಥ ಸುಂದರವಾದಂತಹ ಬಸವಣ್ಣನವರನ್ನ ಎಷ್ಟು ಔಚಿತ್ಯಪೂರ್ಣವಾಗಿ ಕಂಡಿದ್ರು ಅಲ್ಲಮ ಪ್ರಭುಗಳು. ಯುಗದ ಉತ್ಸಾಹವ ನೋಡಿರೆ
ಪಂಚಶಕ್ತಿಗಳಿಗೆ ಪಂಚಪ್ರಧಾನರು ಯಾವುದು? ಇದನ್ನ ಎರಡು ರೀತಿ ನಾವು ನೋಡಬಹುದು. ನಿಮಗೆ ಯೂಶಲಿ ಪಂಚಶಕ್ತಿಗಳು ಅಂತ ಹೇಳುವಲ್ಲಿ ನಿಮಗೆ ಲಲಿತಾ ಸಹಸ್ರನಾಮದಲ್ಲೂ ಕೂಡ ನಿಮಗೆ ಇದರ ಒಂದು ಯು ಸಿ ಎ ರೆಫರೆನ್ಸ್ ಟು ದಿಸ್. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ ಅಂತ ಅಂದ್ಬಿಟ್ಟು ಆ ಪಂಚಶಕ್ತಿಗಳಲ್ಲಿ ನಿಮಗೆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಪರಾಶಕ್ತಿ, ಆದಿಶಕ್ತಿ, ಈ 5 ಶಕ್ತಿಗಳು ಅಂತ ಅಂದ್ಬಿಟ್ಟು ಆ 5 ಶಕ್ತಿಗಳ ಪಂಚಪ್ರಧಾನರು, ಪಂಚಬ್ರಹ್ಮರು ಅನ್ನುವ ರೀತಿಯಲ್ಲಿ ನೋಡಿದಾಗ ನಿಮಗೆ ಶಿವನ 5 ಸ್ವರೂಪಗಳು, ಅಘೋರ, ತತ್ಪುರುಷ, ವಾಮದೇವ ಅದೆಲ್ಲ ಹೇಳಿತ್ತಲ್ಲ ಹಿಂದೆ ಕೂಡ, ಆ 5 ಶಕ್ತಿಗಳು. ಅಥವಾ ಪಂಚಬ್ರಹ್ಮರು ಅಂತಾನೆ ತಗೊಳ್ಳೋ ಹಾಗಿತ್ತು ಅಂತಂದ್ರೆ ನಿಮಗೆ ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ ಮತ್ತೆ ಅನುಗ್ರಹ ಅಂತ ಪಂಚಕೃತ್ಯ ಪರಾಯಣ ಆ 5 ಶಕ್ತಿಗಳು. ಅದಕ್ಕೆ ಪಂಚ ಬ್ರಹ್ಮರು ಅಂತ ನೋಡೋ ಹಾಗಿತ್ತು ಅಂತಂದ್ರೆ ನಿಮಗೆ ಸಿಗುವುದು ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವ ಅಂತಂದ್ಬಿಟ್ಟು. ಸೊ ಈ ರೀತಿ ಆ 5 ಶಕ್ತಿಗಳಿಗೆ ಪಂಚಪ್ರಧಾನರು ಯಾವ ರೀತಿ ನೋಡಿದ್ರು ಕೂಡ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಪರ, ಆದಿ, ಜ್ಞಾನಶಕ್ತಿ ಎಲ್ಲ ರೀತಿನಲ್ಲಿ ನೋಡಿ ಪಂಚ ಸಾದಾಖ್ಯಗಳು ಅದೆಲ್ಲಕ್ಕೂ ಕೂಡ ಮೂಲವಾಗಿ ಬರತಕ್ಕಂತಹ ಶಿವನ ಪಂಚಸ್ವರೂಪ, ಅದೆಲ್ಲದರ ನಿಜವನ್ನ, ವಾಟ್ ಇಸ್ ದ ಟ್ರೂ ಎಸೆನ್ಸ್ ಬಿಹೈಂಡ್ ಆಲ್ ಆಫ್ ದೀಸ್ ಥಿಂಗ್ಸ್? Who understands what is the true purpose? What is the true meaning of all of these things? ಶರಣನಿಗೆ ಗೊತ್ತು. ಆ ಶರಣನು ತಾನು ತಾನಾಗಿ ಅಂದರೆ ತನ್ನ ಸ್ವಸ್ವರೂಪ ಜ್ಞಾನವನ್ನ ತಿಳಿದುಕೊಂಡಿರುವಂಥವನಾಗಿ ಯಾರಿಗೆ ತನ್ನ ನಿಜದ ಅರಿವಾಗಿದೆಯೋ ಅಂತಹ ಶರಣನಿಗೆ 6 ದರ್ಶನಕ್ಕೆ ಯಾಚಕನಲ್ಲ. ಷಡ್ ದರ್ಶನಗಳು, ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಉತ್ತರ ಮೀಮಾಂಸೆ, ಪೂರ್ವ ಮೀಮಾಂಸೆ ಎಲ್ಲ ಷಡ್ ದರ್ಶನಗಳು ಅಂತ ಉಂಟಲ್ಲ ಆಗಿನ ಕಾಲದಲ್ಲಿ, ಆ ಯಾವುದರ ಹಂಗೂ ಕೂಡ ಇಲ್ಲ. ಆಮೇಲೆ 3 ದರ್ಶನಕ್ಕೆ ಮುಯ್ಯಾನುವನಲ್ಲ. ವೇದಗಳು 3 ಅಂತ ಯೂಶಲಿ ಚತುರ್ವೇದಗಳು ಅಂತ ಅಂದ್ಬಿಟ್ಟು ನಿಮಗೆ ಋಗ್, ಯಜು, ಸಾಮ, ಅಥರ್ವಣಗಳೆಲ್ಲ ಬರುತ್ತೆ. ಅದರಲ್ಲಿ ಆಕ್ಚುಲಿ ಮುಂಚಿನಿಂದಲೂ ಇದ್ದದ್ದು ಸಾಮವೇದ ಏನು ಅಂತಂದ್ರೆ ಇದ್ದಂತಹ ವೇದ ಮಂತ್ರಗಳನ್ನೇ ಸಂಗೀತದಲ್ಲಿ ಅಥವಾ ಒಂದು ಆ ಗೇಯ ಮಾದರಿಯಲ್ಲಿ ಇರುವಂತಹದ್ದು ಸಾಮವೇದ ಅಂತ ಆಗಿರೋದ್ರಿಂದ ಯೂಶಲಿ ವಿ ಕನ್ಸಿಡರ್ ಇಟ್ ಆಸ್ 3 ವೇದಾಸ್ ಅಂತ ಅಂದ್ಬಿಟ್ಟು. 3 ದರ್ಶನಕ್ಕೆ ಮುಯ್ಯಾನುವನಲ್ಲ. ಆ 3 ವೇದಗಳನ್ನ ಅದರ ಹಂಗಾಗಲಿ ಗೊಡವೆಯಾಗಲಿ ಬೇಕಿಲ್ಲ. ಅದರ ಬಗ್ಗೆ ಹೆಮ್ಮೆ ಆಗಲಿ, ಅದರ ಬಗ್ಗೆ ಒಂದು ಅಭಿಮಾನ, ಬಿಂಕ, ಗರ್ವ, doesn't matter. He doesn't care. ವೇದ, ಶಾಸ್ತ್ರಾಗಮ, ಪುರಾಣ, ಛಂದಸ್ಸು, ನಿಘಂಟುಗಳೆಂಬವಕ್ಕೆ ಭೇದಕನಲ್ಲ. ಅದೆಲ್ಲದಕ್ಕೂ ಒಂದು ತರ್ಕ ಬರಿಬೇಕು, ಅದಕ್ಕೆಲ್ಲ ಟೀಕೆ ಬರಿಬೇಕು, ಟಿಪ್ಪಣಿ ಬರಿಬೇಕು. doesn't bother with any of these things. ಯಾಕೆ? ಬ್ರಹ್ಮವೇ ತಾನು, ಶಿವನೇ ತಾನು ಅಂತ ಆಗಿಬಿಟ್ಟಾದ ಮೇಲೆ ಅದೆಲ್ಲದರ ಒಡವೆಗಳು ಬೇಕಾಗುವುದಿಲ್ಲ. ಮಾಡೋರು ಮಾಡ್ತಾರೆ, ಮಾಡ್ಕೊಳ್ಳಿ, ಬಟ್ ಮಾಡಲೇಬೇಕು ಅನ್ನೋದಾಗ್ಲಿ ಅಥವಾ ಅದೆಲ್ಲದರಿಂದ ನನಗೆ ಅದು ಆಗಲೇ ನಾನು ಬ್ರಹ್ಮಜ್ಞಾನಿ ಅಂತ ನಾನು ತಿಳ್ಕೊಳ್ತೇನೆ ಅನ್ನುವಾಗಲಿ ಅದು ಯಾವ ದೇರ್ ಇಸ್ ನೋ ಇನ್ಸೆಕ್ಯೂರಿಟೀಸ್ ಇನ್ ಹಿಮ್ ಅಂಡ್ ಹಿ ಡಸಂಟ್ ಕೇರ್. ಅದೆಂತೆಂದರೆ ಅವರ ಲಿಂಗದ ಮೇಲೆ ಅವರ ಅಂಗದ ಮೇಲೆ ಲಿಂಗವಿಲ್ಲ, ಜಂಗಮವಿಲ್ಲ, ಪ್ರಸಾದವಿಲ್ಲ, ಪಾದೋದಕವಿಲ್ಲದ ಭಾಷೆ, ಇದು ಯಾವುದೂ ಕೂಡ ಅವುಗಳಲ್ಲಿ ಕಂಡುಬರದ ಕಾರಣ. ಅಂದರೆ ಕರ್ಮ ಪ್ರಕಾರವಾಗಿ ಕೇವಲ ಆ ಕರ್ಮಕಾಂಡೀಯವಾಗಿ ಅದರಲ್ಲಿಯೇ ಅಂಟುಕೊಂಡಿದ್ದರೆ ಬ್ರಹ್ಮಜ್ಞಾನದ ಅನುಭವವಾಗಲಿ, ಬ್ರಹ್ಮಜ್ಞಾನದ ಪ್ರಾಪ್ತಿಯಾಗಲಿ, ಜೀವ ಶಿವೈಕ್ಯದ ಏಕತೆಯ ಸಾಧನೆಯಾಗಲಿ ಆಗುವಂಥದ್ದಲ್ಲ.
ನಾನು ಎಷ್ಟೇ ಸೆಷನ್ಸ್ ಆಗ್ಲಿ, ಎಷ್ಟೇ ವರ್ಷಗಳಾಗ್ಲಿ, ಬರೇ ಶೂನ್ಯ ಸಂಪಾದನೆಯನ್ನ ನಾನು ಹೇಳಿ 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 ನನಗೆ ಏನು ಸಿದ್ಧಿಸುವಂತದ್ದಲ್ಲ. ಎಲ್ಲಿ ತನಕ ಅದನ್ನ ನಾನು ನನ್ನಲ್ಲಿ ಒಳಗೂಡಿಸಿಕೊಂಡು ಆಚರಣೆಯಲ್ಲಿ, ತಿಳುವಳಿಕೆಯಲ್ಲಿ ನನ್ನೊಳಗೆ ನಾನು ಅದನ್ನ ಕಾಣುವುದಿಲ್ಲವೋ, ಅಂದರೆ ಆಚರಣೆಗೆ ಯಾವಾಗ ತರುವುದಿಲ್ಲವೋ, ಆ ನಿಜವನ್ನ ನಾನು ಯಾವಾಗ ಸಾಧಿಸಿಕೊಳ್ಳೋದಿಲ್ಲವೋ, ಎಷ್ಟೇ ಮಾತಾಡಿದ್ರೂ ಯಾವುದು ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ಪ್ರಸಾದವಿಲ್ಲ, ಪಾದೋದಕವಿಲ್ಲದ ಭಾಷೆ, ಇದು ಯಾವುದೂ ಕೂಡ ಅವುಗಳಲ್ಲಿ ಕಂಡು ಬರುವಂಥದ್ದಲ್ಲ. ಸೊ ಅದರ ಗೊಡವೆಗೆ ಹೋಗಬೇಕಾಗಿಲ್ಲ. ಆ ಗುರು, ಲಿಂಗ, ಜಂಗಮ, ಪ್ರಸಾದ, ಪಾದೋದಕ ಏಕಾರ್ಥವಾದ ಕಾರಣ ಎಲ್ಲಿ ಏಕಾರ್ಥವಾಯಿತು? ಬಸವಣ್ಣನವರಲ್ಲಿ. ಅದೆಲ್ಲವೂ ಕೂಡ ಬಸವಣ್ಣನವರಲ್ಲಿ ಏಕವಾಗಿ ಹೋದವು. ಅವರ ತತ್ವದಲ್ಲಿ, ಅವರ ದೃಷ್ಟಿಯಲ್ಲಿ ಏಕಾರ್ಥವಾದ ಕಾರಣ ಪ್ರಾಣಿಗಳೆಲ್ಲವೂ ಪ್ರಣಮಂ ಗೈಯುತ್ತಿದ್ದವು, ಜೀವಂಗಳೆಲ್ಲವೂ ಜಿಯಾ ಜಿಯಾ ಎನ್ನುತ್ತಿದ್ದವು, ಆತ್ಮಂಗಳೆಲ್ಲ ಅನುವ ಬೇಡುತ್ತಿದ್ದವು. ಗುಹೇಶ್ವರ ಸಂಗನ ಬಸವಣ್ಣನ ಪಾದಕ್ಕೆ ಈರೇಳು ಭುವನವೆಲ್ಲವೂ ಜಿಯಾ ಜಿಯಾ ಎನ್ನುತ್ತಿದ್ದವು. ಇನ್ನ ಚನ್ನಬಸವಣ್ಣನವರ ವಚನದಲ್ಲಿ ಅಂತರಂಗದಲ್ಲಿ ಪ್ರಭುವನೊಳಕೊಂಡು ಪ್ರವೀಣ್ ಅವರೇ, ಸಾರಿ, ವಿಡಿಯೋ ಹೇಳಿ. ಮಾಡ್ಕೊಳ್ತಾ ಓ, ಕಟ್ ಆಯ್ತಾ? ಗೊತ್ತಾಗಿಲ್ಲ. ಒಂದ್ ನಿಮಿಷ ಇರಿ. ಓ, ಓಕೆ. ಬಂತ ಈಗ? ಓಕೆ. ಚನ್ನಬಸವಣ್ಣನವರ ವಚನದಲ್ಲಿ ಅಂತರಂಗದಲ್ಲಿ ಪ್ರಭುವನೊಳಕೊಂಡು, ಬಹಿರಂಗದಲ್ಲಿ ಎನ್ನನೊಳಕೊಂಡು, ಈ ಉಭಯ ಸಂಘ ಮಧ್ಯದಲ್ಲಿ ನಿಜೈಕ್ಯನಾಗಿದ್ದನು. ಪ್ರಸಾದದಲ್ಲಿ ಪರಮಾನಂದ ಸುಖ, ಅರಿವಿನಲ್ಲಿ ಕುರುಹಳಿದ ಘನದ ನಿಲವು. ಕೂಡಲ ಚನ್ನ ಸಂಗಮ ದೇವ ಬಸವಣ್ಣನ ಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೆನು. ಬಸವಣ್ಣನವರ ಅಂತರಂಗ ಯಾರು ಅಂತಂದ್ರೆ ಪ್ರಭುದೇವರು. ಬಸವಣ್ಣನವರ ಬಹಿರಂಗ ಯಾರು ಅಂತಂದ್ರೆ ಚನ್ನಬಸವಣ್ಣನವರು. ಹೀಗೆ ಅಂತರಂಗ ಬಹಿರಂಗವೆರಡನ್ನೂ, ಇಬ್ಬರನ್ನೂ ಇಟ್ಟುಕೊಂಡು, ಎರಡೂ ಕೂಡ ತಮ್ಮಲ್ಲಿ ಸೇರಿಸಿಕೊಂಡು ಮಧ್ಯದಲ್ಲಿ ನಿಜೈಕ್ಯನಾಗಿ ಜೀವ ಶಿವೈಕ್ಯತೆಯನ್ನ ಸಾಧಿಸಿ ಅದನ್ನ ಜ್ಞಾನದಲ್ಲಿ ಪ್ರಭುವಿನಂತೆ, ಆಚರಣೆಯಲ್ಲಿ ಚನ್ನಬಸವಣ್ಣನಂತೆ ವ್ಯಕ್ತಪಡಿಸಿದಂತಹವರು ಬಸವಣ್ಣನವರು ಅಂತಂದ್ಬಿಟ್ಟು. ಪ್ರಸಾದದಲ್ಲಿ ಪರಮಾನಂದ ಸುಖ, ಅರಿವಿನಲ್ಲಿ ಕುರುಹಳಿದ ಘನದ ನಿಲವು. ದೇಹ ಭಾವವೆಲ್ಲವನ್ನ ಮೀರಿ ಸಚ್ಚಿದಾನಂದ ಘನ ಶಿವನೇ ಆಗಿರತಕ್ಕಂತಹ ನಿಲವು. ಕೂಡಲ ಚನ್ನ ಸಂಗಮ ದೇವ ಬಸವಣ್ಣನ ಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೆನು. ಅದೇ ಚನ್ನಬಸವಣ್ಣನವರ ಮತ್ತೊಂದು ವಚನ, ಭಕ್ತ ಮಾಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯನೆಂದು ಬೇರು ಮಾಡಿ ನುಡಿವ ಭಿನ್ನವಲ್ಲ. ಅಂತರಂಗದಲ್ಲಿ ಅರಿವು ಪರಿಪೂರ್ಣ, ಬಹಿರಂಗದಲ್ಲಿ ದಾಸೋಹ ಸಂಪನ್ನ, ಮನೋವಾಕ್ಕಾಯ ಕರ್ಮಗಳಲ್ಲಿ ಸದ್ಭಕ್ತಿ ಸಂಪನ್ನ, ಎಡದೆರಹಿಲ್ಲದೆ ಲಿಂಗ ಸಂಪನ್ನ, ಸರ್ವಾಂಗದಲ್ಲಿ ಸರ್ವಾಚಾರ ಸಂಪನ್ನ. ಕೂಡಲ ಚನ್ನ ಸಂಗಮನಲ್ಲಿ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನೆ. ಇಡೀ ಷಟ್ಸ್ಥಳಗಳೂ ಕೂಡ ಬೇರೆ ಬೇರೆಯಾಗಿ ಬಸವಣ್ಣನವರು ಹೀಗ 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 ಅವರು ಭಕ್ತರೇ, ಮಾಹೇಶ್ವರರೇ, ಪ್ರಸಾದಿಯೇ, ಪ್ರಾಣಲಿಂಗಿಯೇ ಎಲ್ಲವನ್ನೂ ಮೀರಿ ಬೇರೆ ಮಾಡ್ಲಿಕ್ಕೆ ಹೇಳಲಿಕ್ಕೆ ಆಗದೇ ಇರುವಂತಹ ವ್ಯಕ್ತಿತ್ವ ಬಸವಣ್ಣನವರು. ಷಟ್ ಸ್ಥಳವೆಲ್ಲವೂ ಕೂಡ ಅವರಲ್ಲಿ ಉಂಟು. ಪಂಚಾಚಾರವೆಲ್ಲವೂ ಅವರಲ್ಲಿಯೇ ಸೇರಿದೆ. ಅಷ್ಟಾವರಣವೆಲ್ಲವೂ ಕೂಡ ಬಸವಣ್ಣನವರಲ್ಲಿಯೇ ಇರುವಂತಹದ್ದು. ಆ ರೀತಿ ಯಾವುದನ್ನ ಜ್ಞಾನದಲ್ಲಿ ತಾವು ಕಂಡುಕೊಂಡಿದ್ದರೋ ಅದನ್ನ ಆಚರಣೆಯಲ್ಲಿ ತಂದು ತೋರಿಸಿಕೊಟ್ಟದ್ದು ಬಸವಣ್ಣನವರು. 3 ಮಾರ್ಗಗಳನ್ನ ನಾವು ನೋಡೋ ಹಾಗಿತ್ತು ಅಂತಂದ್ರೆ, ನಿಮಗೆ ಕಾಯದಲ್ಲಿ ದೇಹದಲ್ಲಿ ಮಾಡ್ತಕ್ಕಂಥದ್ದು ಕರ್ಮ ಬರುತ್ತೆ. ನಂತರ ಭಾವದಲ್ಲಿ ಮಾಡ್ತಕ್ಕಂಥದ್ದು ಭಕ್ತಿ. ಅರಿವಿಗೆ ಸಂಬಂಧಪಟ್ಟದ್ದು, ಅಂತರಂಗಕ್ಕೆ ಸಂಬಂಧಪಟ್ಟದ್ದು ಜ್ಞಾನ.
ಈ ಎಲ್ಲದರಲ್ಲಿಯೂ ಕೂಡ ಎಲ್ಲವೂ ಶಿವಮಯವಾಗಿ ಹೋಯಿತು ಅಂತಂದರೆ ಮಾಡುವ ಕೆಲಸ ಕರ್ಮಯೋಗವಾಗಿ ಹೋಗುತ್ತೆ, ಭಾವ ಎಲ್ಲ ಭಕ್ತಿಯೋಗವಾಗಿ ಹೋಗುತ್ತೆ, ಅರಿವೆಲ್ಲವೂ ಜ್ಞಾನಯೋಗವಾಗಿ ಹೋಗುತ್ತೆ. ಅದಕ್ಕಾಗಿಯೇ ಈ ಸಿದ್ಧಾಂತದಲ್ಲಿ, ಈ ತತ್ವದಲ್ಲಿ, ಈ ದರ್ಶನದಲ್ಲಿ, ಈ ಧರ್ಮದಲ್ಲಿ ಕಾಯಕ, ಕರ್ಮಯೋಗ ಅಂತಂದ್ರೆ ಕಾಯಕ ಸಿದ್ಧಾಂತವೇ, ಇನ್ನೇನೂ ಇಲ್ಲ. ಕರ್ತೃ ನಾನು ಎಂಬ ಭಾವವನ್ನ ಬಿಟ್ಟು ಕೆಲಸವನ್ನ ಮಾಡುವಂಥದ್ದು, ನಿರ್ಲಿಪ್ತವಾಗಿ ನಾನು ಮಾಡ್ತಾ ಇದ್ದೇನೆ ಅನ್ನುವ ಆ ಭಾವ ಇಲ್ಲದೆ ನಿರ್ಲಿಪ್ತತೆಯಿಂದ ಕೇವಲ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಸಂಪೂರ್ಣವಾಗಿ ತಮ್ಮನ್ನ ಅರ್ಪಿಸಿಕೊಂಡು ಸೇವೆಯ ಮುಖೇನ ಮಾಡ್ತಾ ಇರುವ ಯಾವುದೇ ಕೆಲಸವಾಗಲಿ ಅದೆಲ್ಲವೂ ಪರಮಾತ್ಮನ ಸೇವೆ, ಪರಮಾತ್ಮನ ಪೂಜೆ, ಆ ಸಮರ್ಪಣೆಯಿಂದ ಮಾಡತಕ್ಕಂತಹ ಕಾರ್ಯವೆಲ್ಲವೂ ಕಾಯಕ, ಅದೇ ಕರ್ಮಯೋಗ. ಅಹಂಕಾರವನ್ನ ಬಿಟ್ಟು, ನಾನು ಅನ್ನುವುದನ್ನ ಬಿಟ್ಟು ಮಾಡುವಂತಹದ್ದು. ಕ್ರಿಯೆಯಲ್ಲಿ ಅದನ್ನ ಕಾಯಕವಾಗಿ ನೋಡಿದ್ರು ಅಂತಂದ್ರೆ ಭಾವದಲ್ಲಿ ಆ ಭಕ್ತಿಯನ್ನ ವ್ಯಕ್ತಪಡಿಸೋದಕ್ಕೆ ದಾಸೋಹ ಅಂತ ಹೇಳಿದ್ದದು. ಆ ದಾಸೋಹಂ ಭಾವ ಇಟ್ಟುಕೊಂಡು ಅದನ್ನೇ ವಿವೇಕಾನಂದರು ಶಿವಜ್ಞಾನೇ ಜೀವಸೇವಾ ಅಂತಾನೆ ಹೇಳಿದ್ದು. ಬ್ರಹ್ಮಜ್ಞಾನ, ಶಿವಜ್ಞಾನ ಅದು ವ್ಯಕ್ತಗೊಳಿಸುವುದು ಹೇಗೆ? ಜೀವಸೇವಾ, ಅದೇ ದಾಸೋಹ. ಎಷ್ಟು ವರ್ಷಗಳ ಹಿಂದೆನೆ ಹೇಳಿದ್ದಂಥದ್ದು ಬಸವಣ್ಣನವರು. ಇನ್ನ ಅದೆಲ್ಲವನ್ನ ಮಾಡಲಿಕ್ಕೆ ಬೇಕಾದಂತಹ ಅರಿವು, ಆ ಜ್ಞಾನ ಅದ್ಯಾವುದು? ಜೀವ ಶಿವೈಕ್ಯ ಜ್ಞಾನ. ಶಿವನೇ ನಾನು ಅಂದ ತಕ್ಷಣ ಅಲ್ಲಿ ಅಹಂಕಾರ ಅಂತಲ್ಲ, ಆ ಜ್ಞಾನವನ್ನ ದಾಸೋಹಂ ಭಾವದಿಂದ ಆಚರಣೆಗೆ ತರುವಂತಹದ್ದನ್ನ ನೋಡುವಂಥದ್ದು. ಶಿವಾದ್ವೈತವಾಗಲಿ, ಜೀವ ಶಿವೈಕ್ಯವಾಗಲಿ, ಆ ಎಲ್ಲ ಸಾಧನೆಗಳನ್ನ ಹಂತ ಹಂತವಾಗಿ ಸೋಪಾನದ ರೂಪದಲ್ಲಿ ಮೆಟ್ಟಿಲುಗಳಂತೆ ವ್ಯಕ್ತಪಡಿಸಿದ್ದದ್ದು ಷಟ್ಸ್ಥಳ ಸಿದ್ಧಾಂತ. ಹಾಗೆ ಸಾಧನೆಯನ್ನ ಮಾಡ್ತಾ ಇರುವಂಥವನಿಗೆ ಸಾಧಕ ಹಂತದಲ್ಲಿರುವಾಗ ಅದಕ್ಕೆ ಒಂದು ಪ್ರೊಟೆಕ್ಷನ್ ರೀತಿ, ಒಂದು ರಕ್ಷಾ ಕವಚದಂತೆ ಇರುವುದು ನಿಮ್ಮ ಅಷ್ಟಾವರಣ. ಟೂಲ್ಸ್, ಸಾಧನೆಗೆ ಅನುಕೂಲವಾಗುವಂತೆ ಇರುವಂತಹದ್ದು ಅಷ್ಟಾವರಣ. ಅದನ್ನ ಪ್ರತಿದಿನ, ಪ್ರತಿಯೊಂದು ಗಳಿಗೆಗೂ, ಕ್ಷಣ ಕ್ಷಣಕ್ಕೂ ತದ್ಗತವಾಗಿ ನಮ್ಮಲ್ಲಿಯೇ ಅದನ್ನ ಸೇರಿಸಿಕೊಂಡು ಪ್ರತಿ ಬಾರಿ ಆಚರಣೆ, ಕ್ಷಣ ಕ್ಷಣಕ್ಕೂ ಆಚರಿಸ್ತಾ ಇರಬೇಕು ಅಂದ್ರೆ ಪಂಚಾಚಾರ. ಈ ಎಲ್ಲದರ ಸಮ್ಮೇಳ ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ಈ ಮೂರೂ ಕೂಡ ಏಕಾರ್ಥವಾಗಿರುವಂತಹದ್ದು ಶಿವಯೋಗ. ಆ ಶಿವಯೋಗ ಸಾಧನೆಯನ್ನ ಯಾವಾಗಲೂ ಕೂಡ ಹೆಚ್ಚಾಗಿ ಹೇಳ್ತಾ ಇದ್ದಂತಹದ್ದು ಚನ್ನಬಸವಣ್ಣನವರ ಕರಣಹಸಿಗೆಯಲ್ಲಾಗಲಿ, ಬಸವಣ್ಣನವರ ವಚನಗಳಲ್ಲಾಗಲಿ, ಪ್ರಭುದೇವರ ವಚನಗಳಲ್ಲಂತೂ ಎದ್ದು 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 ಕಾಣಿಸುವಂತಹದ್ದು ಶಿವಯೋಗ. ಯಾಕೆ? ಈ ಮೂರೂ ಕೂಡ ಅಲ್ಲಿ ಮೇಳೈಸಿಕೊಂಡಿರುವಂತಹದ್ದು. ಆ ರೀತಿ ಅಂತರಂಗದಲ್ಲಿ ಅರಿವು ಪರಿಪೂರ್ಣ, ಬಹಿರಂಗದಲ್ಲಿ ದಾಸೋಹ ಸಂಪನ್ನ, ಮನೋವಾಕ್ಕಾಯ ಕರ್ಮಗಳಲ್ಲಿ ಸದ್ಭಕ್ತಿ ಸಂಪನ್ನ, ಎಡದೆರಹಿಲ್ಲದೆ ಒಂದಿಷ್ಟೂ ಕೂಡ ಬಿಡದೆ ಎಲ್ಲವೂ ಕೂಡ ಅವರ ಎಲ್ಲವೂ ಅಂತರಂಗ ಬಹಿರಂಗವೆಲ್ಲವೂ ಕೂಡ ಒಳಗೆ ಹೊರಗೆಲ್ಲವೂ ಲಿಂಗ ಸಂಪನ್ನ, ಸರ್ವಾಂಗದಲ್ಲಿ ಸರ್ವಾಚಾರ ಸಂಪನ್ನ, ಕೂಡಲ ಚನ್ನ ಸಂಗಮನಲ್ಲಿ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೆನು. ಇನ್ನ ಮಡಿವಾಳ ಮಾಚಿದೇವರ ವಚನ, ಮಾರಾರಿಯ ವ್ಯಸನದಿಂದ ಧಾರುಣಿಗವತರಿಸಿ ಸಾರಾಯದ ಸದ್ಭಕ್ತಿಯ ತೋರಿದನು ಶಿವಶರಣರೆಲ್ಲರಿಗೆ, ಭಕ್ತಿಯ ಸಂಚವ ಮುಕ್ತಿಯ ಭೇದವ ಸತ್ಯ ಶರಣರಿಗೆಲ್ಲ ಉಪದೇಶವ ಮಾಡಿ
ನಿತ್ಯ ಲಿಂಗಾರ್ಚನೆಯೊಳಗೆನ್ನನಿರಿಸಿ ರಕ್ಷಿಸಿದಾತ ಬಸವಣ್ಣ ಕಾಣ ಕಲಿದೇವರ ದೇವ. ಸುಲಭವಾಗಿ ಅರ್ಥವಾಗುವಂಥದ್ದು. ಶಿವನ ಕಾರ್ಯವನ್ನ, ಆ ಪರಶಿವನ ಆ ಒಂದು ಯಾವ ಸಾಧನೆಯನ್ನ ಭೂಲೋಕದಲ್ಲಿ ಅದನ್ನ ಮಾಡಬೇಕು ಎಂಬತಕ್ಕಂತಹ ಆ ಒಂದು ಉದ್ದೇಶದಿಂದ ಧಾರುಣಿಗೆ ಅವತರಿಸಿ ಇಳೆಯಲ್ಲಿ ಭೂಮಿಯಲ್ಲಿ ಅವತರಿಸಿದಂತವನು ಸಾರಾಯ ಸದ್ಭಕ್ತಿಯ ತೋರಿದನು. ಎಲ್ಲರಿಗೂ ಕೂಡ ಆಚರಿಸಿ ಸುಮ್ಮನೆ ಉಪದೇಶ ಮಾಡುವಂಥದ್ದಲ್ಲ, ತಾವು ಹೇಳಿದ್ದನ್ನ ಯಾವ ರೀತಿ ನಡೆಸಬೇಕು ಅನ್ನೋದನ್ನ ನಡೆದು ತೋರಿಸಿದಂಥವರು. ಭಕ್ತಿಯ ಸಂಚವ ಮುಕ್ತಿಯ ಭೇದವ ಸತ್ಯ ಶರಣರಿಗೆಲ್ಲ ಉಪದೇಶವ ಮಾಡಿ ನಿತ್ಯ ಲಿಂಗಾರ್ಚನೆಯೊಳಗೆನ್ನನಿರಿಸಿ ರಕ್ಷಿಸಿದಾತ, ನನ್ನನ್ನ ರಕ್ಷಿಸಿದಂಥವನು ಬಸವಣ್ಣ ಕಾಣ ಕಲಿದೇವರ ದೇವ. ಇನ್ನ ಚನ್ನಬಸವಣ್ಣನವರನ್ನ ಸ್ತುತಿಸುವಂತಹ ವಚನಗಳನ್ನ ನೋಡೋದಾಗಿತ್ತು ಅಂದ್ರೆ ಪ್ರಭುದೇವರೇ ಮಾಡುವಂತಹ ವಚನಗಳು. ಅದೇ ಹೇಳದ್ನಲ್ಲ, ಕ್ರಮಾಂಕದಲ್ಲಿ ಹಿಂದೆ ಮುಂದೆ ಮಾಡಿರೋದ್ರಿಂದಾಗಿ ಅಲ್ಲಿ ಬರುತ್ತೆ. ನೀವು ಶೂನ್ಯ ಸಂಪಾದನೆಯ ಮೂಲ ಗ್ರಂಥದಲ್ಲಿ ನೋಡಿದ್ರೆ ಪ್ರಭುದೇವರು ಬಸವಣ್ಣನವರು ಪ್ರಭುದೇವರನ್ನ ಸ್ತುತಿಸುವಂತಹ ಸಂದರ್ಭದಲ್ಲಿ ಆಗ ಪ್ರಭುದೇವರು ಚನ್ನಬಸವಣ್ಣನವರನ್ನ ನಾವಿಬ್ರೆ ಯಾಕೆ ಅವ್ರನ್ನು ಸೇರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಧ್ಯದಲ್ಲಿ ಆಡ್ ಆನ್ ಮಾಡ್ಕೊಂಡಿದ್ದು. ಬಸವ ನಿನ್ನ ಹೊಗಳತೆಯಂತಿರಲಿ, ಎನ್ನ ಹೊಗಳತೆಯಂತಿರಲಿ, ಗುರುವಾಗಬಹುದು, ಲಿಂಗವಾಗಬಹುದು, ಜಂಗಮವಾಗಬಹುದು, ಇಂತಿ ತ್ರಿವಿಧವೂ ಆಗಬಹುದು. ನಿನ್ನ ಆಚಾರಕ್ಕೆ ಪ್ರಾಣವಾಗಿ, ಎನ್ನ ಜ್ಞಾನಕ್ಕೆ ಆಚಾರವಾಗಿ, ಈ ಉಭಯ ಸಂಘ ಸುಖದ ಪ್ರಸನ್ನಕ್ಕೆ ಪರಿಣಾಮ ಪ್ರಸಾದಿಯಾಗಿ ಬಂದ ಘನ ಮಹಿಮನು ಗುಹೇಶ್ವರ ಲಿಂಗದಲ್ಲಿ ಚನ್ನಬಸವಣ್ಣನಾಗಬಾರದು ಕಾಣ ಸಂಗನ ಬಸವಣ್ಣ. ಗುರುವಾದ್ರೂ ಆಗ್ಬಿಡ್ಬಹುದು, ಲಿಂಗ ಕೂಡ ಆಗ್ಬಿಡ್ಬಹುದು, ಜಂಗಮ ಕೂಡ ಆಗ್ಬಿಡ್ಬಹುದು, ಸುಲಭವಾಗಿ ಚನ್ನಬಸವಣ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಚನ್ನಬಸವಣ್ಣ ಆಗಬೇಕು ಅಂತಂದ್ರೆ ಚನ್ನಬಸವಣ್ಣನೇ, ಬೇರೆ ಯಾರು ಆಗ್ಲಿಕ್ಕೆ ಆಗುವಂಥದ್ದಲ್ಲ. ಯಾಕೆ? ನಿನ್ನ ಆಚಾರಕ್ಕೆ ಪ್ರಾಣವಾಗಿ. ಇಡೀ ಯಾವ ಒಂದು ಶಿವಾಚಾರ ಮಾರ್ಗವಿದೆಯೋ ಅದರ ಜೀವ ಚನ್ನಬಸವಣ್ಣನವರು. ಆ ಅರಿವು, ಆ ಜ್ಞಾನ ಏನಿದೆ ಅದನ್ನ ಆಚಾರಕ್ಕೆ ನಾವು ತರಬೇಕು, ಅದನ್ನ ವ್ಯಕ್ತಪಡಿಸಬೇಕು. ಹೌ ಡು ಐ ಬ್ರಿಂಗ್ ಇಟ್ ಇನ್ ಟು ದ ಬಿಹೇವಿಯರ್, ದ ಲೈಫ್ ಆಫ್ ದ ಬಿಹೇವಿಯರ್ ಅಂಡ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ನಾಲೆಜ್ ಆಸ್ ಬಿಹೇವಿಯರ್, ಬೋತ್ ಈಸ್ ಓನ್ಲಿ ಚನ್ನಬಸವಣ್ಣ. ದಟ್ ಇಸ್ ವೈ ಇಟ್ ಈಸ್ ವೆರಿ ಹಾರ್ಡ್ ಟು ಬಿಕಮ್ ಚನ್ನಬಸವಣ್ಣ. ಗುರು, ಲಿಂಗ, ಜಂಗಮ ಏನ್ ಬೇಕಾದ್ರೂ ಆಗೋಗ್ಬಿಡ್ಬಹುದು, ಆದರೆ ಚನ್ನಬಸವಣ್ಣ ಆಗುವುದು ಬಹಳ 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 ಕಷ್ಟ ಅಂತ. ಪ್ರಕೃತಿ ಗುಣವುಳ್ಳನ್ನಕ್ಕರ ಭಕ್ತನಲ್ಲ, ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರ ಉಳ್ಳನ್ನಕ್ಕರ ಶರಣನಲ್ಲ, ಹಸಿವು ತೃಷೆ ವಿಷಯಂಗಳುನ್ನಕ್ಕರ ಪ್ರಸಾದಿಯಲ್ಲ, ಆಚಾರದಲ್ಲಿ ಅನುಭಾವಿ, ಪ್ರಸಾದದಲ್ಲಿ ಪರಿಣಾಮಿ, ಗುಹೇಶ್ವರ ಲಿಂಗದಲ್ಲಿ ಚನ್ನಬಸವಣ್ಣನೆಂಬ ಪ್ರಸಾದಿಗೆ ನಮೋ ನಮೋ ಎಂಬೆನು. ಭಕ್ತ ಯಾರು, ಶರಣ ಯಾರು, ಪ್ರಸಾದಿ ಯಾರು, ಎಲ್ಲದರ ಅರ್ಥವನ್ನ ಇಲ್ಲಿ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಪ್ರಕೃತಿ ಗುಣ, ಕೇವಲ ಆ ಪ್ರಕೃತಿದತ್ತವಾದಂತಹ ಆ ಅಂಗ ಮನಸ್ಸಿನ ಗುಣ ಸ್ವಭಾವಗಳು ಏನಿದೆ ಅದೆಲ್ಲವನ್ನ ಇಟ್ಟುಕೊಂಡಿರುವಂಥವರು ಭಕ್ತರಲ್ಲ. ಅರಿಷಡ್ ವರ್ಗಗಳೆಲ್ಲವೂ ಕೂಡ ವ್ಯಕ್ತವಾಗಿ ತನ್ನೊಳಗಡೆನೆ ಇಟ್ಟುಕೊಂಡಿರುವಂಥವನು ಶರಣನಲ್ಲ. ಸದಾಕಾಲ ಅದು ಇದು ಅಂತ ವಿಷಯಗಳ ಹಿಂದೆ ಅದನ್ನೇ ತಿನ್ನಬೇಕು, ಅದನ್ನೇ ಸೇವಿಸಬೇಕು ಅಂತ ಅದರ ಹಿಂದೆ ಓಡ್ತಾ ಇರುವಂಥವನು ಪ್ರಸಾದಿಯಲ್ಲ. ಆ ಸಂತೃಪ್ತಿ, ಆ ಒಂದು ನೆಮ್ಮದಿ ಯಾರಲ್ಲಿ ಬರುತ್ತೆ? ನಿಜವಾಗಿಯೂ ತನ್ನನ್ನ ತಾನು ಅರಿತುಕೊಂಡವನಿಗೆ ಬರುತ್ತೆ. ಅದು ಯಾರು? ಚನ್ನಬಸವಣ್ಣ. ಅವರಿಗೆ ನಮೋ ನಮೋ ಎಂಬೆನು. ಅದೇ ಆಗ್ಲೇ ಹೇಳಿದ ಹಾಗೇನೆ ಅದೇ ಒಂದು ತತ್ವಗಳನ್ನ ಎಲ್ಲ ವಚನಗಳಲ್ಲಿಯೂ ಕೂಡ ಎತ್ತಿ ಎತ್ತಿ ತೋರಿಸ್ತಾ ಇರುವಂತದ್ದು ಆಗ್ತಾ ಇದೆ. ಹಾಗಾಗಿ ನಾ ಪ್ರತಿಯೊಂದಕ್ಕೂ ಐ ಡೋಂಟ್ ವಾಂಟ್ ಟು ಗೋ ಇನ್ ಟು ಫುಲ್ ಡೀಟೇಲ್ಸ್ ಆಫ್ ಈಚ್ ಅಂಡ್ ಎವ್ರಿಥಿಂಗ್. ದ ಹೋಲ್ ಎಸೆನ್ಸ್ ಇಸ್ ಎನಿವೇಸ್ ಬೀಯಿಂಗ್ reinforced and reinforced and reinforced. ಇನ್ನ ಬಸವಣ್ಣನವರು ಚನ್ನಬಸವಣ್ಣನವರನ್ನ ಸ್ತುತಿಸಿರುವಂತಹ ವಚನಗಳನ್ನ ನೋಡೋ ಹಾಗಿತ್ತು ಅಂದ್ರೆ, ಪ್ರಾಣಲಿಂಗ ಪ್ರವೇಶಿತನಾಗಿ ಪ್ರಸಾದದಲ್ಲಿ ಸನ್ನಹಿತನಯ್ಯ, ಲಿಂಗಾರ್ಪಿತವಲ್ಲದೆ ಅನರ್ಪಿತವ ಮುಟ್ಟಲೀಯನಯ್ಯ,
ಅಂಗ ಗುಣಗಳೆಲ್ಲವ ನತಿಗಳೆದು ಪ್ರಸಾದದಲ್ಲಿ ಬ್ರಹ್ಮಚಾರಿಯಾಗಿ ಕೂಡಲ ಸಂಗಮ ದೇವರಲ್ಲಿ ಚನ್ನಬಸವಣ್ಣನು. ಯಾವುದೇ ಒಂದು ವಿಷಯಾಸಕ್ತಿಗಳು ಯಾವುದಕ್ಕೂ ಕೂಡ ಒಳಪಟ್ಟಂಥವರಲ್ಲ. ತಾವಷ್ಟೇ ಅಲ್ಲ, ಬೇರೆಯವರಿಗೂ ಕೂಡ ಲಿಂಗಾರ್ಪಿತವಲ್ಲದೆ ಅನರ್ಪಿತವ ಮುಟ್ಟಲೀಯನಯ್ಯ. ಯಾವುದನ್ನೇ ಮಾಡುವುದಾಗಲಿ, ನೋಡುವುದಾಗಲಿ, ಸ್ವೀಕರಿಸುವುದಾಗಲಿ, ಆಸ್ವಾದಿಸುವುದಾಗಲಿ ಎಲ್ಲವೂ ಕೂಡ ಲಿಂಗಾರ್ಪಿತವಾಗಿ ಸ್ವೀಕಾರ ಮಾಡಬೇಕು ಅನ್ನುವ ಎಚ್ಚರಿಕೆಯನ್ನ ಪದೇ 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 ನೀಡ್ತಿದ್ದಂತಹ ವ್ಯಕ್ತಿ ಚನ್ನಬಸವಣ್ಣ. ಲಿಂಗಾರ್ಪಿತವಲ್ಲದೆ ಅನರ್ಪಿತವ ಮುಟ್ಟಲೀಯನಯ್ಯ, ಮುಟ್ಟು ಕೂಡ ಕೊಡಿಸುವುದಿಲ್ಲ. ಅಷ್ಟು ಅಂದ್ರೆ ಅಷ್ಟು ಸಾವಧಾನ, ಅಷ್ಟು ಎಚ್ಚರಿಕೆ. You have to be ever vigilant. Moment to moment, every single moment you are vigilant, that you are always in that oneness, you are experiencing, you are remembering, and you are involved in that complete oneness, that anything that you are seeing, anything that you are hearing, anything that you are consuming, everything automatically gets offered first and then is taken. ಆ ರೀತಿ ಬ್ರಹ್ಮಚಾರಿಯಾಗಿ, ಅಂದರೆ ಯಾವನು ಜಿತೇಂದ್ರಿಯನೋ, ಯಾವನು ಆ ಎಲ್ಲ ಲಾಲಸೆಗಳನ್ನ, ಪ್ರಕೃತಿ ಗುಣಗಳೆಲ್ಲವನ್ನ ಗೆದ್ದಿದ್ದಾನೋ, ಕರಣೇಂದ್ರಿಯಗಳಾಗಿರ್ಲಿ, ಅಂತಃಕರಣಗಳಾಗಿರ್ಲಿ, ಅದೆಲ್ಲದರ ಮೇಲೆ ಸಾಧನೆಯನ್ನ ಮಾಡಿ ಜಯಿಸಿರುವಂಥವನು, ತನ್ನನ್ನ ತಾನು ಆ ಪ್ರಕೃತಿ ಗುಣಗಳನ್ನ ಜಯಿಸಿದಂಥವನು ಬ್ರಹ್ಮಚಾರಿ. ಅಂಗವಿಕಾರವಳಿದು ಸತಿಸಂಗವರಿಯ ನೋಡ, ದೇಹ ಗುಣಗಳಿಲ್ಲಾಗಿ ನಿರ್ದೇಹ ಪ್ರಸಾದಿ ನೋಡಯ್ಯ. ಅಶನ ವ್ಯಸನಾದಿಗಳೆಲ್ಲವೂ ಅಂಜಿದವು ನೋಡ. ಈ ಎಲ್ಲ ಅಳಿದು ಉಳಿದ ಕಾರಣ ಕೂಡಲ ಸಂಗಮ ದೇವರಲ್ಲಿ ಸಾವಧಾನಿ ಪ್ರಸಾದಿ ಚನ್ನಬಸವಣ್ಣನು. ಈಗ ತಾನೇ ಹೇಳಿದಂಥ ರೀತಿಯಲ್ಲಿ ಯಾವ ದೇಹ ಸಹಜವಾದಂತಹ ಸ್ವಭಾವಗಳಿದೆಯೋ ಅದೆಲ್ಲವನ್ನ ಮೀರಿ, ಅವುಗಳೆಲ್ಲವನ್ನ ಹಿಮ್ಮೆಟ್ಟಿ ಜಯಿಸಿ, ಅಂಗವಿಕಾರ ದೇಹ ಸ್ವಭಾವ ಯಾವುದು? ಹಸಿವು, ಆಹಾರ, ನಿದ್ರೆ, ಮೈಥುನ. ಆ ವಿಕಾರಗಳೆಲ್ಲವೂ ಕೂಡ ಅಳಿದು ಹೋಗಿರುವುದರಿಂದ ಸತಿಸಂಗವರಿಯ ನೋಡ. He is not after any sensual aspects. He is not drawn towards anything. ದೇಹ ಗುಣಗಳಿಲ್ಲಾಗಿ ನಿರ್ದೇಹ ಪ್ರಸಾದಿ ನೋಡಯ್ಯ. ತಾನು ದೇಹಿ ಎಂಬ ಭಾವವೇ ಇಲ್ಲ. ಹಾಗಾಗಿ ಆ ಶಿವೈಕ್ಯ ಭಾವದಲ್ಲಿ ಇರತಕ್ಕಂತಹ ನಿರ್ದೇಹ ಪ್ರಸಾದಿ. ಅಶನ ವ್ಯಸನಾದಿಗಳೆಲ್ಲ ಅಂಜಿದವು. ಅವನನ್ನ there are no temptations. The temptations are afraid of ಚನ್ನಬಸವಣ್ಣ. ಅವನೆಲ್ಲಿ ನಮ್ಮನ್ನ ಆಪೋಷಣ ತಗೊಂಡ್ಬಿಡ್ತಾನೋ ಅಂತ ಅಂದ್ಬಿಟ್ಟು ನಾವು ಅವನನ್ನ ನುಂಗಬೇಕು ಅಂತಂದ್ರೆ ಅವನೇ ನಮ್ಮನ್ನ ನುಂಗಿ ಇಲ್ದಂತ ಆಗಿಸ್ಬಿಡ್ತಾನೆ. ಅಶನ ವ್ಯಸನಾದಿಗಳೆಲ್ಲ ಅಂಜಿದವು ನೋಡ. ಈ ಎಲ್ಲ ಗುಣಗಳ ಅಳಿದುಳಿದ ಕೂಡಲ ಸಂಗಮ ದೇವರಲ್ಲಿ ಸಾವಧಾನಿ ಪ್ರಸಾದಿ ಚನ್ನಬಸವಣ್ಣನು. That sort of like vigilant, ever alert. ಇನ್ನ ಪ್ರಭುದೇವರನ್ನ ಸ್ತುತಿಸುವಂತಹ ವಚನಗಳಿಗೆ ನಾವು ಬರುವಂತಹದ್ದಾದರೆ ಬಸವಣ್ಣನವರ ಸ್ತುತಿಯ ವಚನಗಳು. ಹೊನ್ನಿನ ಆಪ್ಯಾಯನಕ್ಕೆ ಬೋಳಾದವನಲ್ಲ, ಹೆಣ್ಣಿನ ಆಪ್ಯಾಯನಕ್ಕೆ ಬೋಳಾದವನಲ್ಲ, ಮಣ್ಣಿನ ಆಪ್ಯಾಯನಕ್ಕೆ ಬೋಳಾದವನಲ್ಲ, ಕೂಡಲ ಸಂಗಮ ದೇವರಲ್ಲಿ ಎನಗಾರು ಇಲ್ಲವೆಂದು ಬೋಳಾದನೆನ್ನ ಪ್ರಭುದೇವರು. ನನಗೋಸ್ಕರ ಪ್ರಭುದೇವರು ಬಂದಿರುವಂಥದ್ದು. ಹೊನ್ನು, ಹೆಣ್ಣು, ಮಣ್ಣು ಇದು ಯಾವುದಕ್ಕೂ ಕೂಡ ಹೋದಂಥವರಲ್ಲ. ಇದು ಯಾವುದಕ್ಕೋಸ್ಕರವಾಗಿಯೂ ಕೂಡ ಜಂಗಮರಾದಂಥವರಲ್ಲ. ಪ್ರಭುದೇವರು ಜಂಗಮರಾಗಿದ್ ಯಾಕೆ ಅಂತಂದ್ರೆ ಬಸವಣ್ಣಂಗೆ ಇನ್ಯಾರೂ ಇಲ್ಲವೇ ಅಂತಂದ್ಬಿಟ್ಟು ಬಸವಣ್ಣನಿಗೋಸ್ಕರ, ಬಸವಣ್ಣನಿಗಾಗಿ, ಬಸವಣ್ಣನಿಂದಾಗಿ ಓಳಾದನೆನ್ನ ಪ್ರಭುದೇವರು. ನನಗೋಸ್ಕರ ಬಂದಂಥವರು, ನನಗೋಸ್ಕರ ಅವತರಿಸಿದಂಥವರು, ನನಗೋಸ್ಕರ ಆದಂಥವರು ಪ್ರಭುದೇವರು.
ಶ್ರೋತ್ರದಲ್ಲಿ ಬ್ರಹ್ಮಚಾರಿಯಾಗಿರಬೇಕು ಶರಣನು, ತ್ವಕ್ಕಿನಲ್ಲಿ ಬ್ರಹ್ಮಚಾರಿಯಾಗಿರಬೇಕು ಶರಣನು, ನೇತ್ರದಲ್ಲಿ ಬ್ರಹ್ಮಚಾರಿಯಾಗಿರಬೇಕು ಶರಣನು, ಜಿಹ್ವೆಯಲ್ಲಿ ಬ್ರಹ್ಮಚಾರಿಯಾಗಿರಬೇಕು ಶರಣನು, ನಾಸಿಕದಲ್ಲಿ ಬ್ರಹ್ಮಚಾರಿಯಾಗಿರಬೇಕು ಶರಣನು, ಇಂತಿ ಪಂಚೇಂದ್ರಿಯದಲ್ಲಿ ಬ್ರಹ್ಮಚಾರಿಯಾಗಿ ಕೂಡಲ ಸಂಗಮ ದೇವರಲ್ಲಿ ಎನ್ನನಾಗು ಮಾಡಲಿಕ್ಕೆ ಬ್ರಹ್ಮಚಾರಿಯಾದರು ಪ್ರಭುದೇವರು. ಯಾತಕ್ಕೋಸ್ಕರವಾಗಿ ಈಗಾಗಲೇ ಹೇಳಿದ ಹಾಗೆ ಬ್ರಹ್ಮಚಾರಿ ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು, ಹಾಗೆ ಎಲ್ಲ ಪಂಚೇಂದ್ರಿಯಗಳೆಲ್ಲದರಲ್ಲಿಯೂ ಕೂಡ ಬ್ರಹ್ಮಚಾರಿಯಾಗಿ ನನ್ನ ಶಿವನಿಗೋಸ್ಕರ ತಯಾರು ಮಾಡಲಿಕ್ಕಾಗಿ, ಟು ಮೇಕ್ ಮೀ ಫಿಟ್ ಎನಫ್ ಫಾರ್ ಮೈ ಶಿವ, ಅದಕ್ಕೋಸ್ಕರ ನನಗೋಸ್ಕರ ನನ್ನ ಉದ್ಧಾರಕ್ಕೋಸ್ಕರ ತಾವು ಬ್ರಹ್ಮಚಾರಿಯಾದರು, ತಾವು ಜಂಗಮರಾದರು, ತಾವು ದೇಹವನ್ನ ಧರಿಸಿಕೊಂಡು ಬಂದದ್ದು ನನಗೋಸ್ಕರ, ನನ್ನ ಉದ್ಧಾರಕ್ಕಾಗಿ ಅಂತ ಬಸವಣ್ಣನವರು ಹೇಳ್ತಾ ಇರುವಂಥದ್ದು. ಇನ್ನು ಚನ್ನಬಸವಣ್ಣನವರ ವಚನಗಳು ನೋಡೋ ಹಾಗಿತ್ತು ಅಂದ್ರೆ, ರೂಪಿಲ್ಲದ ರೂಪು, ನಿರ್ಣಯವಿಲ್ಲದ ನಿಷ್ಪತ್ತಿ, ಸೀಮೆಯ ಮೀರಿದ ನಿಸ್ಸೀಮ, ಗಮನವಿಲ್ಲದ ಗಮ್ಯ, ನುಡಿಯುಡುಗಿದೆ ನಿಶ್ಶಬ್ದ, ಪರವನರಿಯದ ಪರಿಣಾಮಿ, ಕೂಡಲ ಚನ್ನ ಸಂಗ ನಿಮ್ಮ ಶರಣ ಪ್ರಭುವಿಂಗೆ ನಮೋ ನಮೋ ಎನ್ನುತ್ತಿದ್ದೆನು. ರೂಪಿದ್ದರೂ ಕೂಡ ರೂಪಿಯಲ್ಲ, ದೇಹ ಧರಿಸಿದ್ದರೂ ಕೂಡ ದೇಹಿಯಲ್ಲ. ಆ ಒಂದು ಪೂರ್ಣತೆ ಎಂಥದ್ದು ಅಂತಂದ್ರೆ ಅದಕ್ಕೆ ವ್ಯಾಖ್ಯಾನ ಕೊಡ್ಲಿಕ್ಕಾಗದೆ ಇರುವಂತಹ ಪರಿಪೂರ್ಣ, ನಿರ್ಣಯವಿಲ್ಲದ ನಿಷ್ಪತ್ತಿ. ಯು ಕ್ಯಾನ್ ನಾಟ್ ಎಕ್ಸ್ಪ್ಲೇನ್ ದ ಕಂಪ್ಲೀಟ್ನೆಸ್, ದ ಮ್ಯಾಗ್ನಿಫಿಸೆನ್ಸ್, ದ ಹೋಲ್ಸಮ್ನೆಸ್ ಆಫ್ ದಟ್ ಪರ್ಸನಾಲಿಟಿ. ನಿರ್ಣಯವಿಲ್ಲದ ನಿಷ್ಪತ್ತಿ, ಸೀಮೆಯ ಮೀರಿದ ನಿಸ್ಸೀಮ, ಬಿಯಾಂಡ್ ಬೌಂಡ್ರೀಸ್, ಬಿಯಾಂಡ್ ಎನಿ ಫ್ರೇಮ್ಸ್. ಇದು ಹೀಗೆ, ಇವ್ರಿಂಗೆ, ಇವ್ರಿಂಥದ್ದು ಅಂಥದ್ದು ಏನು ಮಾತಿಗೆ ನಿಲುಕದೇ ಇರುವಂಥದ್ದು. ನುಡಿಯುಡುಗಿದ ನಿಶ್ಶಬ್ದ, ಎಂಥ ದಟ್ ಮ್ಯಾಗ್ನಿಫಿಸೆಂಟ್ ಸೈಲೆನ್ಸ್, ಬ್ರಹ್ಮಜ್ಞಾನದ ಆ ಒಂದು ತಾದಾತ್ಮ್ಯದಲ್ಲಿ ಇರತಕ್ಕಂತಹ ನಿಶ್ಶಬ್ದ ನೆಮ್ಮದಿ, ಸಂತೋಷ, ಆನಂದ. ಕೂಡಲ ಚನ್ನ ಸಂಗ ನಿಮ್ಮ ಶರಣ ಪ್ರಭುವಿಂಗೆ ನಮೋ ನಮೋ ಎನ್ನುತ್ತಿದ್ದೆನು. ಬಟ್ಟ ಬಯಲೊಳಗೊಂದು ಐವಾಗಿಲ ಪಟ್ಟಣ, ಆ ಪಟ್ಟಣಕ್ಕೆ ಒಡಲಿಲ್ಲದಾತ ಅರಸು ನೋಡ, ಆ ಅರಸಿಂಗೆ ಅರುವರು ಅರಸಿಯರು, ಮೂವರು ಸುರೂಪಿಯರು ಮೂವರು ಕುರೂಪಿಯರು, ಇವರೊಬ್ಬರಿಗೊಬ್ಬರಿಗೊಂದೊಂದು ಪರಿಯ ಕೂಟ ನೋಡ, ಐವರ ಕಣ್ಣ ಕಟ್ಟಿ ಒಬ್ಬಳ ನೆರೆದಡೆ ಪ್ರತಿಯಿಲ್ಲದ ಸುಖವು ಸಯವಾದ ಕಾರಣ, ಕೂಡಲ ಚನ್ನ ಸಂಗ ನಿಮ್ಮ ಶರಣ ಪ್ರಭುವಿಂಗೆ ನಮೋ ನಮೋ ಎನ್ನುತ್ತಿದ್ದೆನು. 2 ದಿನ ತಲೆ ಚುಚ್ಕೊಂಡ್ಬಿಟ್ಟೆ ಇದರ ಮೇಲೆ. ಏನು 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 ಅಂತಂದ್ಬಿಟ್ಟು, ಬಟ್ಟ ಬಯಲೊಳಗೊಂದು ಐವಾಗಿಲ ಪಟ್ಟಣ. ಈ ಇಡೀ ಒಂದು ವಿಶ್ವ, ಈ ಸೃಷ್ಟಿ, ಇಡೀ ಸೃಷ್ಟಿ ಏನಿದೆ ಅದರಲ್ಲಿ ದೇಹವನ್ನ ಧರಿಸುವಂತಹ ಜೀವಾತ್ಮ, ಆ ದೇಹಕ್ಕೆ ಯಾವುದು 5 ಬಾಗಿಲುಗಳು, ಪಂಚೇಂದ್ರಿಯಗಳು. ಯಾಕೆ? ಏನನ್ನೇ ನಾವು ತಗೊಂಡ್ರೂ ಕೂಡ ಇದರ ಮುಖೇನ ಇಟ್ ಎಂಟರ್ಸ್ ಇನ್ ಟು ಅಸ್. ಕಣ್ಣು, ಮೂಗು, ಕಿವಿ, ಬಾಯಿ, ಆಗಲೇ ಆ ಪಂಚೇಂದ್ರಿಯಗಳು ಹಿಂದಿನ ವಚನದಲ್ಲಿಯೇ ಹೇಳಿತ್ತಲ್ಲ. ನಾವು ನೋಡುವ ನೋಟ, ಕೇಳುವ ಮಾತು, ಆಡುವ ಮಾತು, ಸ್ವೀಕರಿಸುವ ಆಹಾರ, ಸ್ವೀಕರಿಸುವ ಒಳಗೆ ತೆಗೆದುಕೊಳ್ಳುವಂತಹ ಉಸಿರು, ಚರ್ಮದ ಮುಖೇನ ಸ್ಪರ್ಶ. ಈ ಎಲ್ಲದರಿಂದ ವಿ acquire knowledge through the 5 sense organs that are the externalities. So ಐವಾಗಿಲ ಪಟ್ಟಣ, ಈ ಪಟ್ಟಣಕ್ಕೆ 5 ಬಾಗಿಲುಗಳು. ಈ ಪಟ್ಟಣಕ್ಕೆ ಒಡಲಿಲ್ಲದಾತ ಅರಸು ನೋಡ, ಜೀವಾತ್ಮ. ಆ ಜೀವಾತ್ಮನೇ ಪರಮಾತ್ಮನಾಗಿ ಶಿವನಾಗುವಂಥದ್ದು, ಎರಡೂ ಒಂದೇನೆ ಅಂತ ಆ ಮಟ್ಟಕ್ಕೆ ಇರುವಂಥದ್ದು. ಆ ಪಟ್ಟಣಕ್ಕೆ ಒಡಲಿಲ್ಲದಾತ ಅರಸು ನೋಡ, ಆ ಅರಸಿಂಗೆ ಅರುವರು ಅರಸಿಯರು, ಇಲ್ಲಿ ಬಂದು ಕಚ್ಕೊಂಡಿದ್ದು 6 ಜನ ರಾಣಿಯರು. ಯಾವುದನ್ನ ತಗೊಳ್ಳೋದು? ಅರಿಷಡ್ ವರ್ಗಗಳು ಅಂತ ತಗೊಳ್ಳೋದ? ಅರ್ಥ ಬರೋದಿಲ್ಲ. ಯಾಕೆಂದ್ರೆ 3 ಸುರೂಪಿಯರು 3 ಕುರೂಪಿಯರು ಅಂತ ಬೇರೆ ಎಕ್ಸ್ಪ್ಲೇನ್ ಮಾಡ್ಬಿಟ್ಟಿದ್ದಾರೆ. 3 ಜನ ರಾಣಿಯರು ನೋಡ ತುಂಬಾ ಚೆನ್ನಾಗಿದ್ದಾರೆ, 3 ಜನ ಕುರೂಪವಾಗಿದ್ದಾರೆ ಅಂತಂದ್ಬಿಟ್ಟು. ಯಾವ ರಾಣಿ? ಅರಿಷಡ್ ವರ್ಗಗಳು ಅಂತಂದ್ರೆ ಅದು ಆಗುವಂಥದ್ದಲ್ಲ. ಸರಿ, ಯೋಗ ಮಾರ್ಗ. ಯಾಕೆಂದ್ರೆ ಚನ್ನಬಸವಣ್ಣನವರಲ್ಲಿ ನಿಮಗೆ ಎಷ್ಟು ಇದು ಅಲ್ಲಮ ಪ್ರಭುದೇವರಲ್ಲಿ ನಿಮಗೆ ಎಷ್ಟು ಆ ಯೌಗಿಕ ಪರಿಭಾಷೆ ಕಾಣಿಸುತ್ತೋ, ಶಿವಯೋಗದ ಪರಿಭಾಷೆಯನ್ನ ಅಷ್ಟೇ ಗಹನವಾಗಿ, ಗೂಢವಾಗಿ
ತಮ್ಮ ವಚನಗಳಲ್ಲಿ ವ್ಯಕ್ತಪಡಿಸುವಂತವರು ಚನ್ನಬಸವಣ್ಣನವರು. ಮೂವರು ಸುರೂಪಿಯರು, ಮೂವರು ಕುರೂಪಿಯರು. ಫೈನಲಿ ಎಲ್ಲಿ ಅಂತಂದ್ರೆ ದೇಹಗತವಾಗಿರುವಂತಹದ್ದು, ದೇಹಗಳಲ್ಲಿ ನಿಮಗೆ ಒಟ್ಟು ಷಡಂಗಗಳು, ಷಡ್ವಿಧಗಳು ಅಂತಂದ್ಬಿಟ್ಟು ಬರುತ್ತೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ತಿಳಿದಿರುವಂತದ್ದು ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರಗಳು ಅಂತಂದ್ಬಿಟ್ಟು. ಶಿವಯೋಗದಲ್ಲಿ ಚನ್ನಬಸವಣ್ಣನವರ ಕರ್ಣಹಸಿಗೆನಲ್ಲೂ ಕೂಡ ಅವರು ಉಲ್ಲೇಖಿಸಿರುವಂತದ್ದು 6 ವಿಧವಾಗಿ ಇದೆ ಅಂತಂದ್ಬಿಟ್ಟು. ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರಗಳು ವ್ಯಕ್ತವಾಗಿ ನಮಗೆ ಅಂದ್ರೆ ವಿ ಅಂಡರ್ಸ್ಟ್ಯಾಂಡ್ ದೋಸ್. ಹ್ಯಾವಿಂಗ್ ಟ್ರಾನ್ಸೆಂಡೆಡ್ ದೀಸ್ 3, ನಿಮಗೆ ನಿರ್ದೇಹ, ನಿರಂಜನ, ನಿರ್ವಯಲು ಅನ್ನುವ ಇನ್ನ 3 ಅಂಗಗಳನ್ನ ಹೇಳ್ತಾರೆ. ಈ 6 ಅಂಗಗಳು ಅದು ಇಲ್ಲಿಗೆ ಬಂದು ಫಿಟ್ ಆಯ್ತು ನನ್ನ ಒಂದು ದೃಷ್ಟಿಯಲ್ಲಿ. ಅದನ್ನ ಬೇರೆ ಯಾರಾದ್ರೂ ಬೇರೆ ರೀತಿ ವ್ಯಾಖ್ಯಾನಿಸೋ ಹಾಗಿತ್ತು ಅಂತಂದ್ರೆ ಐ ಆಮ್ ಆಲ್ವೇಸ್ ಇಂಟ್ರೆಸ್ಟೆಡ್. ಖಂಡಿತ ದಯವಿಟ್ಟು ಪ್ಲೀಸ್ ಶೇರ್ ಯುವರ್ ಒಪಿನಿಯನ್ಸ್. ಬಟ್ ನನಗೆ ಯಾವುದು ಸೇರಿತು, ಒಪ್ಪಿತು ಅಂತ ಅನ್ನಿಸ್ತೋ ಅದನ್ನ ನಾನು ಇದಕ್ಕೆ ಹೊಂದಿಸ್ಕೊಂಡು ಹೇಳ್ತಾ ಇರುವಂಥದ್ದು. ಸ್ಥೂಲ, ಸೂಕ್ಷ್ಮ, ಕಾರಣ, ನಿರ್ದೇಹ, ನಿರಂಜನ, ನಿರ್ವಯಲ ದೇಹಗಳ ಸ್ಥಿತಿಗಳ ಏನಿದೆ ಅವು 6 ಅರಸಿಯರು ಈ ಜೀವಾತ್ಮ ಅಥವಾ ಪರಮಾತ್ಮನೇ ಅಂತ ತಗೊಳ್ಳೋ ಹಾಗಿತ್ತು ಅಂತಂದರೆ, ಹಾಗಿರುವಾಗ ಮೂವರು ಆ ಸುರೂಪಿಯರು ನಿರ್ದೇಹ, ನಿರಂಜನ, ನಿರ್ವಯಲು ಇದೆಯಲ್ಲ, ಅವು ದೇಹ ಭಾವವನ್ನ ಮೀರಿದ ನಂತರದ ಸ್ಥಿತಿಗಳು. ದೇಹಕ್ಕೆ ಅಂಟುಕೊಂಡಿರೋದಾಯ್ತು ಅಂತಂದರೆ ನಿಮಗೆ ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರಗಳು. ಮೂವರು ಕುರೂಪಿಯರು, ಮೂವರು ಸುರೂಪಿಯರು. ಇವರೊಬ್ಬರಿಗೊಬ್ಬರಿಗೊಂದೊಂದು ಪರಿಯ ಕೂಟ ನೋಡ. ಅವರೊಬ್ಬರನ್ನು ಪ್ರತಿಯೊಂದು ನಾನು ಆ ಸ್ಥೂಲ ಶರೀರದ ಒಳಗಿನ ನನ್ನ ವ್ಯವಹಾರ, ಸೂಕ್ಷ್ಮ ಶರೀರದ ವ್ಯವಹಾರ, ಕಾರಣ ಶರೀರದ ವ್ಯವಹಾರ, ಇದೆಲ್ಲವೂ ಕೂಡ ಬೇರೆ 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 ಭಿನ್ನ ಭಿನ್ನವಾಗಿರುವಂಥದ್ದು ಒಂದಕ್ಕಿಂತ ಒಂದು. 5 ಕಣ್ಣ ಕಟ್ಟಿ ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರ, ಆನಂತರದಲ್ಲಿರುವಂತಹ ನಿರ್ದೇಹ ಮತ್ತೆ ನಿರಂಜನ, ಈ 5 ಸ್ಥಿತಿಗಳನ್ನ ಮೀರಿ ಈ ಎಲ್ಲವನ್ನು ದಾಟಿ ಹೋದ ನಂತರ ಇರುವುದು ನಿರ್ವಯಲು, ಸಚ್ಚಿದಾನಂದ ಘನವೇ ಆಗಿಬಿಡುವಂತಹದ್ದು. 5 ಕಣ್ಣ ಕಟ್ಟಿ ಒಬ್ಬಳ ನೆರೆದಡೆ. ಈ 5 ಸ್ಥಿತಿಗಳನ್ನ ಮೀರಿ ಆ ನಿರ್ವಯಲ ಸ್ಥಿತಿಗೆ ಹೋಗುವುದಿದೆಯಲ್ಲ, ತುರಿಯಾತೀತ ಅಂತಂದ್ಬಿಟ್ಟು ಅದನ್ನು ಕೂಡ ಹೇಳ್ತಾರೆ ಸ್ಥಿತಿಗಳಲ್ಲಿ. ಜಾಗೃತ್, ಸ್ವಪ್ನ, ಸುಷುಪ್ತಿ ಅದನ್ನು ಮೀರಿ ತುರಿಯಾತೀತ ಸ್ಟೇಟ್ ಕೂಡ ಇದೆ ಫಾರ್ ದ ಮೈಂಡ್ ಆಫ್ ಯುವರ್ ಎಕ್ಸಿಸ್ಟೆನ್ಸ್ ಅನ್ನೋ ರೀತಿನಲ್ಲಿ ಮತ್ತೆ ಬೇರೆ ಬೇರೆ ಯೋಗಿಕ ಪರಿಭಾಷೆಗಳಲ್ಲಿ ಹೇಳುವಾಗ 5 ಕಣ್ಣ ಕಟ್ಟಿ ಒಬ್ಬಳ ನೆರೆದಡೆ ಅಂದರೆ ಆ 6 ಜನರಲ್ಲಿ ಆ 5 ಹಂತಗಳನ್ನ ಮೀರಿ ನಿರ್ವಯಲಾಗಿ ಹೋದಾಗ ಪ್ರತಿಯಿಲ್ಲದ ಸುಖವು ಸಯವಾದ ಕಾರಣ ಕೂಡಲ ಚೆನ್ನ ಸಂಗ ನಿಮ್ಮ ಶರಣ ಪ್ರಭುವಿಂಗೆ ನಮೋ ನಮೋ ಎನ್ನುತ್ತಿದ್ದೆನು. ಆ ರೀತಿ ಆ ಪ್ರಭುದೇವರ ಆ ಒಂದು ನಿಲವನ್ನ ಇಲ್ಲಿ ಚನ್ನಬಸವಣ್ಣನವರು ಹೇಳ್ತಾ ಇದ್ದಾರೆ, ಅದರ ಘನತೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮಡಿವಾಳ ಮಾಚಿದೇವರ ವಚನಗಳನ್ನ ನೋಡಿದ್ರೆ, ತನುಗುಣವಳಿದು ಲಿಂಗಸಂಗಿಯಾದ, ಮನಗುಣವಳಿದು ಜ್ಞಾನ ಸಂಬಂಧಿಯಾದ, ಪ್ರಾಣಗುಣವಳಿದು ಪ್ರಸಾದ ಸಂಬಂಧಿಯಾದ, ಭಾವ ಭ್ರಮೆಯಳಿದು ನಿಜಲಿಂಗ ಸಂಬಂಧಿಯಾದ, ಇಂತಿ ಚತುರ್ವಿಧ ಸಂಬಂಧಿಯಾಗಿ ಶೂನ್ಯ ಸಿಂಹಾಸನವ ನಿಂಪುಗೊಂಡ ಕಲಿದೇವ ನಿಮ್ಮ ಶರಣ ಪ್ರಭುದೇವರ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು. ಲಿಂಗ ಬೆರಗಿನ ಪರಮ ಸುಖಿಯನೇನೆಂಬೆನಯ್ಯ, ಕಂಗಳ ಕಳೆಯ ಸಂಗವ ನಗಲಿದ ಅಂಗ ವಿರಹಿತನೇನೆಂದು ಉಪಮಿಸುವೆ. ನೋಟದಲ್ಲಿ ಅನಿಮಿಷ, ಕೂಟದಲ್ಲಿ ನಿಸ್ಸಂಗಿ, ಎಡೆಯಾಟದಲ್ಲಿ ನಿರ್ಗಮನ, ನಿಂದಲ್ಲಿ ನಿರಾಳ, ಸುಳಿದಲ್ಲಿ ಪರಿಪೂರ್ಣ, ಘನಕ್ಕೆ ಘನಮಹಿಮನು ಕಲಿದೇವ ನಿಮ್ಮ ಶರಣ ಪ್ರಭುದೇವರ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೆನು. ಹಿಂದೆ ಚನ್ನಬಸವಣ್ಣನವರು ಕೂಡ ಯಾವ ಭಾವವನ್ನ ವ್ಯಕ್ತಪಡಿಸಿದ್ದರೋ ಅದೇ ಭಾವಗಳು ಇದರಲ್ಲಿಯೂ ಕೂಡ ವ್ಯಕ್ತಪಡಿಸ್ತಾ ಇರುವಂತಹದ್ದು. ಇನ್ನ ಮೊಟ್ಟ ಮೊದಲ ಬಾರಿಗೆ ನಾಗಲಾಂಬಿಕೆಯವರ ವಚನಗಳು ಬರುತ್ತೆ ಇದರಲ್ಲಿ ಟುವರ್ಡ್ಸ್ ದಿ ಎಂಡ್. ನಾಗಲಾಂಬಿಕೆಯವರ ವಚನಗಳು ನಮಗೆ ಇಲ್ಲಿ ಸಿಗುವಂತಹದ್ದು ಮೊದಲ ಶೂನ್ಯ ಸಂಪಾದನೆಯಲ್ಲಿ ಪ್ರಭುದೇವರ ಸ್ತುತಿಯ ವಚನಗಳು ಬರುತ್ತೆ. ಆ ನಂತರದಲ್ಲಿ
ಪ್ರಭುದೇವರು ಐಕ್ಯವಾಗಿ ಹೋದಾಗ, ಬಸವಣ್ಣನವರು ಐಕ್ಯವಾಗಿ ಹೋದಾಗ, ಬಸವಣ್ಣನವರ ಐಕ್ಯವಾದ ನಂತರ ನಾಗಲಾಂಬಿಕೆಯವರ ಐಕ್ಯವೂ ಕೂಡ ಆಗತ್ತೆ. ಆ ಸಂದರ್ಭಗಳಲ್ಲಿ ಬರತಕ್ಕಂತಹ ಭಾವಪೂರ್ಣವಾದಂತಹ ಅದ್ಭುತವಾದ ವಚನಗಳು ನಾಗಲಾಂಬಿಕೆಯವರದು. ಅದಕ್ಕೆ ಫಸ್ಟ್ ಇದರಲ್ಲಿ ಬರ್ತಕ್ಕಂತಹ 2 ವಚನಗಳನ್ನ ಈ ಸಂದರ್ಭದಲ್ಲಿ ನಾನು ತಗೊಂಡಿದ್ದೇನೆ. ಎನ್ನ ಭವದ ಬಳ್ಳಿಯ ಬೇರು ಹರಿಯಿತ್ತಯ್ಯ, ಬಸವಣ್ಣನ ಒಕ್ಕುದ ಕೊಂಡೆನಾಗಿ, ಎನ್ನ ಕರ್ಮದ ಕಾಯ ಹಿಂಗಿತಯ್ಯ, ಚನ್ನ ಬಸವಣ್ಣನ ಕರುಣವ ಹಡೆದೆನಾಗಿ, ಎನ್ನ ಅಂತರಂಗದ ಸಂದು ಸಂಶಯ ತೊಲಗಿದವಿಂದು ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯ, ಎನ್ನ ಪರಮ ಗುರು ಪ್ರಭುವಿನ ಶ್ರೀಪಾದವ ಕಂಡೆನಾಗಿ. ಎನ್ನ ಭವ ಮತ್ತೆ ಮತ್ತೆ ಹುಟ್ಟಿ ಬರುವಂತಹ ಆ ಭವ, ಮತ್ತೆ ಮತ್ತೆ ನನ್ನನ್ನ ಜನ್ಮ ಈ ಭೂಲೋಕದಲ್ಲಿ ಮತ್ತೆ ಮತ್ತೆ ಜನ್ಮವನ್ನ ತಾಳುವಂತೆ ಮಾಡತಕ್ಕಂತಹ ಈ ಭವದ ಬೇರೇನಿದೆ ಅದು ಕತ್ತರಿಸಿ ಹೋಯಿತು. ಯಾಕೆ? ಬಸವಣ್ಣನ ಪ್ರಸಾದವ ತೆಗೆದುಕೊಂಡದ್ದರಿಂದ, ಬಸವಣ್ಣನನ್ನ ಸೇವಿಸಿದ್ದರಿಂದ, ಬಸವಣ್ಣನೊಂದಿಗೆ ಆ ಅನುಭಾವದಲ್ಲಿ ತದ್ಗತಳಾಗಿದ್ದರಿಂದ ಎನ್ನ ಕರ್ಮದ ಕಾಯ, ಸಂಚಿತ, ಆಗಾಮಿ, ಪ್ರಾರಬ್ಧ, ಆ 3 ಕರ್ಮಗಳು ಏನಿದೆ ಅದೆಲ್ಲವೂ ಕೂಡ ನಾಶವಾಗಿ ಹೋಯಿತು, ನಶಿಸಿ ಹೋಯಿತು, ಕರಗಿ ಹೋಯಿತು. ಯಾಕೆ? ಚನ್ನ ಬಸವಣ್ಣನಂಥವರನ್ನ ಹೆತ್ತದ್ದರಿಂದ, ಚನ್ನ ಬಸವಣ್ಣನ ಕರುಣವ ಹಡೆದನಾಗಿ, ಅವನ ಕಾರುಣ್ಯವನ್ನ ನಾನು ಹೆತ್ತಿದ್ದು ಅಂತಂದ್ಬಿಟ್ಟು. ಎನ್ನ ಅಂತರಂಗದ ಸಂದು ಸಂಶಯ ತೊಲಗಿದವಿಂದು, ನನ್ನಲ್ಲಿ ಇದ್ದಂತಹ ಎಲ್ಲ ಭ್ರಾಂತಿ, ಭ್ರಮೆ, ಸಂಶಯಗಳೆಲ್ಲವೂ ಕೂಡ ಕರಗಿ ಹೋಯಿತು. ಎನ್ನ ಪರಮ ಗುರು ಪ್ರಭುವಿನ ಶ್ರೀಪಾದವ ಕಂಡೆನಾಗಿ. ಅರಿಯದೆ ಮರಹಿಂದ ಬಂದೆನಲ್ಲದೆ ಭವದಲ್ಲಿ ಇನ್ನು ಅರಿದ ಬಳಿಕ ಬಳಸಲುಂಟೆ. ಇಲ್ಲಿ ತನಕ ಜನ್ಮ ಬಂದಿತ್ತು ಅಂದರೆ ಭವ ಇದ್ದಿದ್ದರಿಂದ, ಆ ಭವದ ಬೇರಿದ್ದರಿಂದ, ಆ ಅಜ್ಞಾನ, ಆ ಮಾಯಾವೃತಳಾಗಿದ್ದರಿಂದ ನಾನು ಜನ್ಮವೆತ್ತದ್ದು. ಈಗ ಮಾಯೆ ಎಲ್ಲ ಮೀರಿ ಹೋಯಿತು, ಮಾಯೆಲ್ಲ ನಶಿಸಿ ಹೋಯಿತು, ಕತ್ತರಿಸಿ ಹೋಯಿತು. ಇನ್ನ ನನಗೆ ಮತ್ತೆ ಹುಟ್ಟುವಂತಹದ್ದಿಲ್ಲ, ಜೀವನ್ ಮುಕ್ತಳಾಗಿ ಹೋದಂತಹದ್ದು. ಹೃದಯ ಕಮಲ ಮಧ್ಯದಲ್ಲಿ ನಿಜವೂ ನೆಲೆಗೊಂಡ ಬಳಿಕ ಪುಣ್ಯ ಪಾಪಂಗಳೆಂಬವಕ್ಕೆ ಹೊರಗಾದೆನು. ಪಾಪ ಪುಣ್ಯ ಎರಡೂ ಕೂಡ ಇಲ್ಲ ಅಂತಂದ್ರೆ ಇನ್ನ ಮತ್ತೆ ಹುಟ್ಟುವಂಥದ್ದು. ಭವಕ್ಕೆ ಪಾಪವೇ ಇರಬೇಕು ಅಂತೇನಿಲ್ಲ, ಪುಣ್ಯ ಜಾಸ್ತಿ ಆದ್ರೂನು ಭವಕ್ಕೆ ಹುಟ್ಟಲೇಬೇಕು. ಅದಕ್ಕಾಗಿಯೇ ಕರ್ಮ ಅಂತ ಮಾಡುವಾಗ ನಾವು ಒಳ್ಳೆ ಕೆಲಸ ನಾನ್ ಮಾಡ್ತಾ ಇದ್ದೀನಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ನನ್ಗೆ ಇಷ್ಟು ಪುಣ್ಯ ಬಂತು ಅಂತ ಅಂದ್ಬಿಟ್ಟು ಬಸವಣ್ಣನ ಇದು ಪ್ರಭುದೇವರು ಸಿದ್ದರಾಮರಿಗೆ ಹೇಳಿದ ಹಾಗೆ ಒಳ್ಳೆ ಕೆಲಸ ಮಾಡಿ ಇದ್ರ ಮೇಲ್ ನಿನಗ್ ಸ್ವರ್ಗ ಉಂಟೇ ಹೊರತು ನಿಜದ ಅರಿವು ಪ್ರಾಪ್ತವಾಗದು ನೋಡಯ್ಯ ಅಂತ ಅಂದ್ಬಿಟ್ಟು, ಆ ಸ್ವರ್ಗದ ಅಕೌಂಟ್ ಎಲ್ಲ ಅಲ್ಲಿ ಬ್ಯಾಲೆನ್ಸ್ ಎಲ್ಲ ಮುಗ್ದಾದ್ಮೇಲೆ ಮತ್ತೆ ಹೋಗಪ್ಪ ಅಂತ ಅಂದ್ಬಿಟ್ಟು ಕಳಿಸ್ತಾರೆ. ಎಲ್ಲಿ ತನಕ ನಿನ್ ಅಕೌಂಟ್ ಇದೆಯೋ 4 ಸೀಸನ್ಸ್ ಹೋಟೆಲ್ ಅಲ್ಲಿ ಇದ್ದ ಹಾಗೆ ಹೋಗ್ಬಿಟ್ಟು ಎಲ್ಲ ಇಡೀ ಕ್ರೆಡಿಟ್ ಎಲ್ಲ ಮುಗಿಯೋ ತನಕ ಮಜಾ ಮಾಡು ಅಂತ ಅಂದ್ಬಿಟ್ಟು ಆಮೇಲೆ ಎಲ್ಲ ಹೊರಗೆ ಹಾಕುವಂಥದ್ದೇ. ಪ್ಲೀಸ್ ಗೋ ಅರ್ನ್ ಅಗೇನ್ ಬಿಫೋರ್ ಯು ಕಮ್ ಬ್ಯಾಕ್ ಅಂತ. ಸೊ ಆ ಪುಣ್ಯ ಪಾಪ ಎರಡೂ ಕೂಡ ಕಿತ್ತು ಹೋದ್ರೆ ಆಗ ಆ ಜೀವನ್ ಮುಕ್ತ ಸ್ಥಿತಿ, ಆಗ ಭವ ಇಲ್ಲ, ಮತ್ತೆ ಪುನರ್ಜನ್ಮಗಳಿಲ್ಲ. ಭುವನ 14ರೊಳಗೆ ಪರಿಪೂರ್ಣ ನಿರಂಜನ ಜ್ಯೋತಿಯಾಗಿ ಬೆಳಗುವ ಪ್ರಭುವಿನ ಶ್ರೀಪಾದವ ಕಂಡು ಬದುಕಿದೆನು ಕಾಣ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯ. ಅವರ ಅಂಕಿತ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯ. ಹೀಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನ ಒಂದಷ್ಟು ಡೋಹರ ಕಕ್ಕಯ್ಯ, ಶಂಕರದಾಸಿಮಯ್ಯನವರ ವಚನ, ಮತ್ತೆ ಸುಟ್ಟಾಳ ಬಾಚರಸರ ವಚನ, ಆಮೇಲೆ ಇನ್ನ ಒಂದಷ್ಟು ತುಂಬಾ ಅಪರೂಪವಾಗಿ ಕಂಡು ಬರುವಂತಹ ಒಂದಷ್ಟು ಮೇದಾರ ಕೇತಯ್ಯನವರ ವಚನ, ಇವ್ರದೆಲ್ಲ ಬರುತ್ತೆ. ಅದನ್ನ ನೋಡ್ಕೊಂಡು ಪ್ರಭುದೇವರು ಸಾಕು, ಇನ್ನ ಎಲ್ಲ ಬಂದ ಕೆಲಸ ಎಲ್ಲವೂ ಕೂಡ ಪೂರೈಸಿ ಆಗಿದೆ, ಇನ್ನ ಅವತಾರ ಸಮಾಪ್ತಿಯಾಗುವ ಕಾಲ ಬಂದಿದೆ ಅನ್ನುವ ಅಲ್ಲಿಂದ ಮುಕ್ತಾಯ ಶುರುವಾಗತ್ತೆ. ತಕ್ಷಣ ಏನು ಮುಗಿಯೋದಿಲ್ಲ, ಅಲ್ಲಿಯೂ ಕೂಡ ಒಂದಷ್ಟು ಸಂಚಿಕೆಗಳು ಆಗತ್ತೆ. ಅದನ್ನ ಆದಷ್ಟು ಪೂರ್ಣವಾಗಿಯೇ ನಾನು ಕವರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಮುಂದಿನ ಸಂಚಿಕೆಯಿಂದ ಮುಕ್ತಾಯದ ಹಂತಕ್ಕೆ ನಾವು ತಲುಪ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಿಂದ ವಿ ವಿಲ್ ಸ್ಟಾರ್ಟ್ ವೈಂಡಿಂಗ್ ಡೌನ್. 5-6 ಸೆಷನ್ಸ್ ಅನ್ಸುತ್ತೆ ಮುಗಿಯುತ್ತೆ ಅಷ್ಟರಲ್ಲಿ. ನೋಡೋದಂತೆ. ಶರಣ.
ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರವೀಣ್ ಅವರೇ. ಪ್ರತಿ ಸಂಚಿಕೆ ತರಾನೇ ಈ ಸಂಚಿಕೆಯಲ್ಲಿನೂ ಆಲ್ರೆಡಿ ನಾವು ಇವಾಗ 8 ತಿಂಗಳಿಂದ ಮಾಡ್ತಾ ಇದ್ದೇವೆ ಆಲ್ಮೋಸ್ಟ್. ತುಂಬಾನೇ ಶೂನ್ಯ ಸಂಪಾದನೆ ಬಗ್ಗೆ ತಿಳಿದುಕೊಂಡ್ವಿ. ಮುಂಚೆ ಇಷ್ಟೊಂದು ಏನು ಗೊತ್ತಿರ್ಲಿಲ್ಲ. ಇವಾಗ ತುಂಬಾ ತಿಳಿದುಕೊಳ್ತಾ ಇದ್ದೇವೆ. ಹೊಸ ವರ್ಷದಲ್ಲಿ ಮುಕ್ತಾಯ ಮಾಡೋಣ. ತುಂಬಾ ಚೆನ್ನಾಗಿ ಹೌದು, ಹೊಸ ವರ್ಷದಲ್ಲಿ ಮುಕ್ತಾಯಕ್ಕೆ ಬರ್ತೇವೆ. ಕಡೆ ಸಂಚಿಕೆ ನಂದು ಒಂದೇ ನಿವೇದನೆ ಏನು ಅಂತಂದ್ರೆ, ರಾಜೇಶ್ವರಿ ಅವರು ಕೂಡ ಹೇಳ್ತಾ ಇದ್ರು ಅಪ್ಪ ಅಮ್ಮನ ಕರೆಸಿಸಿ ಅಂತ ಹೇಳಿದ್ದೇನೆ, ಅವ್ರಿಗೂ ಪ್ರಿಪೇರ್ ಮಾಡಿ ಇಟ್ಟಿದ್ದೇನೆ. ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ಬೇಗ ಇಟ್ಕೊಂಡ್ರೆ ಲಾಸ್ಟ್ ಸೆಷನ್ ಅನ್ನ ಖಂಡಿತ ಲಾಸ್ಟ್ 2 ಸೆಷನ್ ಆ ತರ ಮಾಡೋಣ ಅಂತ ಇದೆ. ಅಂದ್ರೆ ನಮ್ಮ ಅರ್ಲಿ ಮಾರ್ನಿಂಗ್ 9 o'clock ಇಟ್ಕೊಂಡ್ರೆ 9 AM ಇಟ್ಕೊಂಡ್ರೆ ಅವರಿಗೂ ಪ್ರವೀಣ್ ಅವರೇ, ನೀವು ನಿಮ್ ತಂದೆ ತಾಯಿ ಹೇಳಿದ ತಕ್ಷಣ ನನ್ನ ಕಣ್ಣಲ್ಲಿ ನೀರು ಹೇಳ್ತಾ ಇರೋ. ನನ್ಗೂ ಅಂದ್ರೆ ಅದೇ ನೀವು ಅವತ್ ಹೇಳಿದ್ದೆ ಅಷ್ಟು ಅಭಿಮಾನದಿಂದ ನೀವು ಹೇಳಿದ್ದು. ನಾ ಅವತ್ತೇನೆ ಹೇಳಿದ್ದೇನೆ ಅವ್ರಿಗೂ, ಅವತ್ತು ಫೈನಲ್ ಸೆಷನ್ ಅಟ್ಲೀಸ್ಟ್ ಬಂದ್ ಜಾಯಿನ್ ಆಗ್ಬಿಡಿ ಅಂತ ಅಂದ್ಬಿಟ್ಟು. ಸೊ ಖಂಡಿತ ಅದನ್ನ ಹೇಳಿ ತಿಳಿಸ್ತೇನೆ, ಮುಂಚೆನೆ ತಿಳಿಸಿರ್ತೇನೆ. ಯಾರಿಗಲ್ದೆ ಇದ್ರು ನನಗಾದ್ರೂ ಅಷ್ಟ್ರ ಮಟ್ಟಿಗೆ ಮಾಡಿದಿರಲ್ಲ, ತುಂಬಾ ಇಲ್ಲ ಖಂಡಿತ, ಅಬ್ಸಲ್ಯೂಟ್ಲಿ, ಎನಿ ಟೈಮ್. ನಿಮ್ಮ ಪ್ರೀತಿ ಸದಾ ಚಿರಋಣಿ. ಚೆನ್ನಾಗಿ ಹೇಳಿದ್ರಿ. ಯಾರಿಗೇನಾದ್ರೂ ಕ್ವಶನ್ಸ್ ಇದ್ರೆ ಕೇಳಬಹುದು. ಇಲ್ಲ ಪ್ರವೀಣ್ ಅವ್ರು ಹೇಳಿದಂಗೆ ಇವತ್ತು ಮೇಲೆ ಏನಾದ್ರೂ ಹೇಳೋದಿತ್ತು ಅಂದ್ರೆ ಹೇಳ್ಬೋದು. ನಮಸ್ಕಾರ ಸರ್, ಬಹಳ ಚೆನ್ನಾಗಿದೆ. ಒಂದೊಂದು ದಿವಸನೂ ಒಂದೊಂದು ಅಮೃತ ಕೇಳ್ದಂಗೆ ತಮ್ಮ ಮಾತು. ಇದು ಒಂದು ಜನರಲ್ ರಿಲೇಟೆಡ್ ಒನ್ ಕೇಳೋಣ ಅನ್ಕೊಂಡೆ. ವೇದಾಂತಕ್ಕೂ ಕಾಶ್ಮೀರಿ ಶೈವಿಸಮ್ ಆರ್ ವೀರಶೈವಿಸಮ್ ಈಗೂ ವೆರಿ ಸಿಮಿಲರ್. Whereas Vedanta, since it deals only with spiritual thing, whereas Shaivism also deals with the the practical as well as the that which is without beyond form. See, if you see the Genesis, ಯಾವ ರೀತಿ ಬೆಳವಣಿಗೆ ಆಯ್ತು ಅಂತ ಅಂದ್ಬಿಟ್ಟು ನೀವು ನೋಡಿದ್ರೆ, ದರ್ಶನಗಳಲ್ಲೇ ನೀವು ನೋಡ್ತಾ ಹೋಯ್ತು ಅಂತಂದ್ರೆ, ನಿಮಗೆ there were several schools of thought ಅಲ್ವಾ? ನಿಮಗೆ ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ ಇವೆಲ್ಲವೂ ಕೂಡ ಇರುವಂತದ್ದೇ. ಪೂರ್ವ ಮೀಮಾಂಸೆ ನಿಮಗೆ ಆರಣ್ಯಕಗಳು, ವೇದಗಳಿಗೆಲ್ಲ ಹೊಂದ್ಕೊಂತು ಅಂತಂದ್ರೆ, ಉತ್ತರ ಮೀಮಾಂಸೆ ನಿಮಗೆ ಉಪನಿಷತ್ತಿಗೆ ಬರುತ್ತೆ. ವೇದಾಂತ ಅಂತ ಹೇಳುವಾಗ ಯೂಶಲಿ ಯು ಆರ್ ಟಾಕಿಂಗ್ ಅಬೌಟ್ ಉಪನಿಷತ್ಸ್. ಅಲ್ಲಿ ಉಪನಿಷತ್ತು ತತ್ವಕ್ಕೆ ಯಾಕೆ ಅಂತಂದ್ರೆ, ಪೂರ್ವ ಮೀಮಾಂಸೆನಲ್ಲಿ ಕರ್ಮಕ್ಕೆ ಸಂಬಂಧಪಟ್ಟದ್ದಾಗಲೇ ಇತ್ತು. ಏನಂತಂದ್ರೆ, ಕರ್ಮದ ಹಿಂದಿನ ತತ್ವ ಏನಿದೆಯಲ್ಲ ಅದಕ್ಕೆ ನ್ಯಾಯವನ್ನ ಒದಗಿಸಬೇಕು, ಅದಕ್ಕೆ ಸರಿಯಾದಂತಹ ಒಂದು ದರ್ಶನವನ್ನ, ಬೆಳಕನ್ನ ಒದಗಿಸಬೇಕು ಅಂತ ಅಂದ್ಬಿಟ್ಟು ಉಪನಿಷತ್ಗಳು, ವೇದಾಂತಗಳು ಬಂದದ್ದು. ಎಲ್ಲಿ, ಯಾತಕ್ಕೋಸ್ಕರವಾಗಿ, ಎಕ್ಸ್ಕ್ಯೂಸ್ ಮೀ, ಯಾವುದೇ ಕಾಲದಲ್ಲೇ ಆಗ್ಲಿ ಕರ್ಮ ಯಾವಾಗಲೂ ಇಟ್ ಇಸ್ ಕನ್ಫೈನ್ಡ್ ಟು ದ ಆಸ್ಪೆಕ್ಟ್ಸ್ ಆಫ್ ಟೈಮ್ ಅಂಡ್ ಸ್ಪೇಸ್. 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಯಾವ ರೀತಿ ಆಗ್ತಾ ಇತ್ತೋ ಅದನ್ನ ನಾನು 21ನೇ ಶತಮಾನದಲ್ಲಿ ಟೊರಾಂಟೋನಲ್ಲಿ ಮಾಡ್ತೀನಿ ಅಂತಂದ್ರೆ ಆಗುವಂಥದ್ದಲ್ಲ. ಸೊ ನಾವು ಕರ್ಮಾಚರಣೆಯನ್ನ ನೋಡುವಾಗ ಯಾವಾಗಲೂ it is confined to those aspects of time and space, and therefore karma is always limited in its expression, because it depends on which time period you are operating in and which space you are operating in. ನಾವು ಅದಕ್ಕೆ ಕಟ್ಟು ಬಿದ್ರೆ ಏನಾಗುತ್ತೆ, ರೌಂಡ್ ಆಗಿರೋ ಹೋಲ್ ಅಲ್ಲಿ ಸ್ಕ್ವೇರ್ ಆಗಿರೋ ಸ್ಟಿಕ್ ನ ತೂರ್ಸೋ ಹಾಗಾಗುತ್ತೆ. ಆಗುವಂಥದ್ದಲ್ಲ.
ಬಲವಂತವಾಗಿ ಅಯ್ಯೋ ಅದನ್ನ ಹೇಳಿತ್ತು ಅದು ಹಾಗೇನೇ ಮಾಡ್ಬೇಕು ಇಲ್ಲ ಅಂತಂದ್ರೆ ಇಲ್ಲ, ಅದು ಹಾಗಾಗ್ಲಿಲ್ಲ ಅಂತಂದ್ರೆ ಅವರೇ ಮಾಡ್ಬೇಕು ಇವರೇ ಮಾಡ್ಬೇಕು, ಹಾಗಾಗ್ಲಿಲ್ಲ ಅಂತಂದ್ರೆ ಇದಕ್ಕೇನ್ ಫಲ ಇಲ್ಲ, ಪ್ರಾಪ್ತಿ ಇಲ್ಲ, ಮೋಕ್ಷ ಇಲ್ಲ. ಮೋಕ್ಷ ಇಲ್ದೆ ಹೋದ್ ಪಾಪ, ಆ ಪಾಪದಿಂದ ನಿಮ್ಗೆ ಇಷ್ಟು ಇದಾಗತ್ತೆ ಅದಾಗತ್ತೆ ಅಂತ ಹೆದರ್ಸೋರೇ ಜಾಸ್ತಿ ಆಯ್ತು ಅಂತಂದ್ರೆ ಯಾವುದೇ ಒಂದನ್ನ ನೀವು ತಗೊಳ್ಳಿ, ವಾಸ್ತುವಿಂದ ಮೊದಲ್ಕೊಂಡು ಆಯಾ ದೇಶ there is no conflict alla. Vedanta doesn't say that don't do Mimamsa. Only thing is no see beyond certain level Mimamsa, beyond. right, so at the end if you want to look at Mimamsa itself as a shakha, ಅದನ್ನ ಒಂದು ಬ್ರಾಂಚ್ ಆಗಿ ನೀವು ತಗೊಳ್ಳೋ ಹಾಗಿತ್ತು ಅಂತಂದ್ರೆ it is about reasoning, it is about logic, it is about like trying to understand the whole essence behind things and trying to explain stuffs. ಕರ್ಮದ ಮಟ್ಟಿಗೆ ಬಂದಾಗ ಆಯಾ ಸಂದರ್ಭದಲ್ಲಿ ಯಾವುದು ಪ್ರಚಲಿತವಾಗಿತ್ತು ಅದಕ್ಕೆ ಹೊಂದುವಂತದ್ದು ಏನಿದೆಯೋ ಅದನ್ನ ಆಚರಣೆಗೆ, ಯಾಕೆ there is a certain discipline that you have to inculcate, that you have to follow. ಅದರ ಹಿಂದಿನ ಮೂಲೋದ್ದೇಶ ಏನು ಅನ್ನೋದನ್ನ ತಿಳ್ಕೊಂಡ್ರೆ ಆಮೇಲೆ ಅದನ್ನ ಈಗಿನ ಕಾಲಕ್ಕೆ, ಈಗಿನ ಪರಿಸ್ಥಿತಿಗೆ, ಈಗಿನ ದೇಶಕ್ಕೆ ಅನುಸಾರವಾಗಿ ಯಾವ ರೀತಿ ಹೊಂದಿಸ್ಕೊಳ್ಳಬಹುದು ಅನ್ನುವ ವಿವೇಚನೆ ಬರುತ್ತಲ್ಲ, ಆ ವಿವೇಕ ಬರುತ್ತಲ್ಲ, ಅದಕ್ಕೋಸ್ಕರವಾಗಿ ಅದಕ್ಕೇನೆ ಒಂದು ಸೆಪರೇಟ್ ಆಗಿ ಜ್ಞಾನದ ಚೌಕಟ್ಟಿನಲ್ಲಿ ನಿಮಗೆ ಉಪನಿಷತ್ ವೇದಾಂತಗಳೆಲ್ಲ ಬಂದದ್ದು. ಯಾಕೆ ಅಂದ್ರೆ ಆ ಜ್ಞಾನವನ್ನ ನೀವು ತಿಳ್ಕೊಳ್ಳಿ. ಯಾಕೆ ಮಾಡ್ಬೇಕು ಅಂತ ತಿಳ್ಕೊಂಡ್ರೆ ಯಾವ ಕಾಲಕ್ಕೆ ಅದನ್ನ ಹ್ಯಾಗ್ ಮಾಡ್ಬೇಕು ಅನ್ನೋ ತಾನಾಗ್ ಗೊತ್ತಾಗುತ್ತೆ. ನಂದೇ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ಬೇಕು ಅಂತಂದ್ರೆ, ಇವಾಗ MBA ಆಯ್ತು, ಇಲ್ಲಿ ಮೆಗ್ಗಿಲ್ ಅಲ್ಲಿ MBA ಆಯ್ತು. you can go as far back as like 1800s in that they have been talking about economics, they have been talking about management, they have been talking about business. ಆಗಿನ ಕಾಲಕ್ಕೆ ಇದ್ದಂತಹ ಬಿಸ್ನೆಸ್ ಎನ್ವೈರನ್ಮೆಂಟ್ ಏನು, ಅದಕ್ಕೆ ಹೊಂದಿದಂತಹ ಆಚರಣೆಗಳೇನು, ಅದಕ್ಕೆ ಬೇಕಾದಂತಹ ಪಾಲಿಸಿ, ಅದಕ್ಕೆ ಬೇಕಾದಂತಹ ಥಿಯರಿ ಅದೆಲ್ಲಾನ ಹೇಳ್ಕೊಡ್ತಾರೆ ಅಷ್ಟೇನೆ. ಅವಾಗ ಏನ್ ಮಾಡಿದ್ರೋ ಅದನ್ನ ನಾನು ಈ ಹೊತ್ತಿಗೆ ಐ ಆಮ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ದಟ್ ಫಾರ್ ಮೈ ಕಂಪನಿ ಅಂತಂದ್ರೆ ಚೊಂಬೆ ತಗೊಂಡು ಹೋಗುತ್ತೆ, ಇಲ್ಲ ನನ್ನನ್ನು ಕಿತ್ತಾಕ್ತಾರೆ ಕೆಲಸದಿಂದ, ಇಲ್ಲ ಕಂಪನಿನೇ ಮುಳುಗೋಗುತ್ತೆ. ಯಾಕೆ? ಎನ್ವೈರನ್ಮೆಂಟ್ ಚೇಂಜ್ ಆಗಿದೆ, ಟೆಕ್ನಾಲಜಿ ಚೇಂಜ್ ಆಗಿದೆ, ಪ್ರಾಕ್ಟೀಸಸ್ ಚೇಂಜ್ ಆಗಿದೆ, ಸೊಸೈಟಿ ಚೇಂಜ್ ಆಗಿದೆ. ಬಟ್ ಇಫ್ ಐ ಅಂಡರ್ಸ್ಟ್ಯಾಂಡ್ ದ ಎಸೆನ್ಸ್ ಆಫ್ ವಾಟ್ ಆಮ್ ಐ ಟ್ರೈಂಗ್ ಟು ಅಚೀವ್ ಬೈ ಡೆವಲಪಿಂಗ್ ಅ ಪ್ರಾಡಕ್ಟ್ ಇನ್ ಸಚ್ ಅ ಮ್ಯಾನರ್, ಬೇಸಿಕ್ ಪ್ರಿನ್ಸಿಪಲ್ಸ್ ಬರುತ್ತಲ್ಲ, ಅದನ್ನ ಜ್ಞಾನದ ಮಟ್ಟದಲ್ಲಿ ತೋರಿಸಿಕೊಟ್ಟಂತಹದ್ದು ವೇದಾಂತ. ನೀವು ಯಾವುದೇ ದರ್ಶನ ತಗೊಳ್ಳಿ, ಪ್ರತಿ ದರ್ಶನಕ್ಕೂ ಕೂಡ ಒಂದು ಜ್ಞಾನ ಅನ್ನೋದುಂಟು, ಒಂದು ಕರ್ಮ ಭಾಗ ಅನ್ನೋದುಂಟು. ಬಸವಣ್ಣನವರು, ಅಲ್ಲಮಪ್ರಭುಗಳು, ಚನ್ನಬಸವಣ್ಣನವರು ಪ್ರತಿಯೊಬ್ಬರೂ ಕೂಡ ಆ ವಿವೇಕವನ್ನ, ವಿವೇಚನೆಯನ್ನ ಎರಡೂ ಸ್ತರದಲ್ಲಿ ವ್ಯಕ್ತಪಡಿಸಿದ್ದಾರೆ. ಕರ್ಮದ ಮಟ್ಟದಲ್ಲಿ ಮಾಡೋ ಹಾಗಿತ್ತು ಅಂತಂದ್ರೆ ದೇಶ ಕಾಲ ಸಂಬಂಧಿತವಾಗಿ ಆಗಿನ ಕಾಲದಲ್ಲಿ ಇದ್ದಂತ ಅನುಕೂಲಕ್ಕೆ ತಕ್ಕಂತೆ ಏನೇನ್ ಮಾಡ್ಬೇಕು, ಯಾವ ತರ ಇರಬೇಕು, ಯಾವ ತರ ನಡ್ಕೊಳ್ಬೇಕು, ಅದರ ಹಿಂದಿನ ಆಶಯ ಏನು, ಭಾವ ಏನು, ಸತ್ವ ಏನು, ಅದು ಜ್ಞಾನದ ಮಟ್ಟದಲ್ಲಿ. ಹಾಗಾಗಿ ನಾವು ವಚನಗಳನ್ನ ನೋಡುವಾಗ ಅವು ತುಂಬಾ ಪಿಕ್ ಅಂಡ್ ಚೂಸ್ ಮಾಡಿಬಿಟ್ರೆ ತುಂಬಾ ಅನ್ಯಾಯ ಮಾಡ್ಬಿಡ್ತೀವಿ ನಾವು. You cannot pick and choose. Holistic. Even the full picture. As a broad overview ತಗೊಂಡ್ರೆ ವೇದಾಂತಕ್ಕೆ always people go back to Veda Vyasa, is like ultimate authority ಅಂತ. ವೇದಾಂತ ವೇದಗಳನ್ನೆಲ್ಲ ಅವರು ಪರಿಷ್ಕರಣೆ ಮಾಡಿ he classified it and all of that, ಎಲ್ಲ ಒಟ್ಟೊಟ್ಟಾಗಿ ಇದ್ದಂಥದ್ದನ್ನೆಲ್ಲ ಅದಕ್ಕೆ ಒಂದು ಸ್ಟ್ರಕ್ಚರ್ ಕೊಟ್ಟು ಮಾಡಿದ. ಇವಾಗ ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರೆಸ್ಕೊಂಡವ್ರು. ಯಾಕೆ? ಅವಕ್ಕೂ ಮುಂಚೆ ಏನ್ ರಾಗಗಳಿರ್ಲಿಲ್ವೇ, ಸ್ವರಗಳಿರ್ಲಿಲ್ವೇ, ಎಲ್ಲ ಇತ್ತು.
ಕಲಿಸಿಕೊಡುವ ಮಟ್ಟಕ್ಕೆ ಅದನ್ನ ನೀಟಾಗಿ ಪಿಳ್ಳಾರಿ ಗೀತೆಗಳು ಸ್ಟಾರ್ಟಿಂಗ್ ನಿಮ್ಗೆ ಈ ರಾಗದಿಂದ ಮಾಡಿ, ಅದಕ್ಕೆ ಸ್ಟಾರ್ಟಿಂಗೇನೆ ನಿಮ್ಗೆ ಮೊದಲು ಹೇಳ್ಕೊಡುವುದು ಲಂಬೋದರ ಲಕುಮಿಕರ, ಅದಕ್ಕೊಂದು ಸಿಲೆಬಸ್ ಹಾಕಿ ಸ್ಟ್ರಕ್ಚರ್ ಹಾಕಿ ಕಂಟೆಂಟ್ ಹಾಕಿ ಫುಲ್ ಹಾಕಿ ಕೊಟ್ಟು ಮಾಡಿದಂಥವರು ಪುರಂದರದಾಸರು ಅಂತ ಅಂದ್ಬಿಟ್ಟು. ಆ ರೀತಿ ವೇದವ್ಯಾಸರು ಕೂಡ ಬಿಡಿ ಬಿಡಿಯಾಗಿ ಎಲ್ಲವೂ ಕೂಡ ಸೇರಿದಂಥದ್ದನ್ನ ಆಯಾ ಒಂದು ಸೆಕ್ಷನ್ಗೆ ಅಳವಡಿಸಿಕೊಂಡು ನಿಮಗೆ ರಿಗ್ ಯಜುರ್ ಅಥರ್ವ ವೇದಗಳನ್ನ, ಅಥರ್ವ ವೇದದಲ್ಲೂ ನಿಮಗೆ ಎಷ್ಟು ಸಮಾಜಮುಖಿಯಾಗಿರುವಂತಹ ವಿವರಗಳು ಬರುತ್ತೆ. ಹಸುನ್ ಹ್ಯಾಗ್ ಸಾಕಬೇಕು, ಹಸುನ್ ಹ್ಯಾಗ್ ಮೇಯಿಸ್ಬೇಕು ಅನ್ನೋದ್ರಿಂದ ಹಿಡಿದು ನಾವು ಮನೆಗಳಲ್ಲಿ ಹೇಗಿರ್ಬೇಕು, ಸಮಾಜದಲ್ಲಿ ಹೇಗಿರ್ಬೇಕು ಅನ್ನೋದೆಲ್ಲವನ್ನೂ ಕೂಡ ಹೇಳುವಂತಹ ವಿವರಗಳು ಬರುತ್ತೆ. ಅಂತದಕ್ಕೆ ರಿಲೇಟೆಡ್ ಇರುವಂತದ್ದನ್ನೆಲ್ಲ ಹಿ ಕ್ಲಾಸಿಫೈಡ್ ಎವ್ರಿಥಿಂಗ್ ಅನ್ನೋ ರೀತಿನಲ್ಲಿ. ಸೊ ದಟ್ ಇಸ್ ವೈ ಇಟ್ ಇಸ್ ಗಿವನ್ ದಟ್ ಇಸ್ ಅಟ್ರಿಬ್ಯೂಟೆಡ್ ಟು ವೇದವ್ಯಾಸರು. ಅದಕ್ಕೆ ವ್ಯಾಸರನ್ನ ವೇದವ್ಯಾಸರು ಅಂತಾನೆ ಕರೆದದ್ದು. ಅಲ್ಲ, ಅವ್ರ ಶಿಷ್ಯರು ಜೈಮಿನಿ ಅಂತೆ. ಜೈಮಿನಿ ಸಪೋಸ್ಲಿ ಪ್ರಪೌಂಡರ್ ಆಫ್ ಮೀಮಾಂಸಾ ಫಿಲಾಸಫಿ. ಪೂರ್ವ ಮೀಮಾಂಸದಲ್ಲಿ ಯು ಡೋಂಟ್ ಇವನ್ ನೀಡ್ ಈಶ್ವರ, ಯು ಡೂ ಯುವರ್ ವರ್ಕ್, ದಟ್ ಕೈಂಡ್ ಆಫ್ ಥಿಂಗ್. ಆಫ್ಟರ್ವರ್ಡ್ಸ್ ಇಟ್ ಬಿಕೇಮ್ ಆಸ್ತಿಕ ದರ್ಶನ ಅಂತಾರೆ. ಯು ಡೋಂಟ್ ನೀಡ್ ಈಶ್ವರ ಅಂತಲ್ಲ, ಕರ್ಮದ ಮುಖೇನ ಅಂತ ಅಂದ್ಬಿಟ್ಟು, ಕರ್ಮದ ಮುಖೇನ ನಿನಗೆ ಎಲ್ಲ ಪ್ರಾಪ್ತಿ ಆಗತ್ತೆ. ಇಫ್ ಯು ಡೂ ದಿಸ್, ಇಫ್ ಯು ಡೂ ದಿಸ್. ಅದ್ ಹೇಗೆ ಅಂತಂದ್ರೆ, ಇವಾಗ ಆಡ್ತಾ ಆಡ್ತಾ ರಾಗ, ನರಳ್ತಾ ನರಳ್ತಾ ರೋಗ ಅಂತ ಕೇಳಿದಿರಲ್ಲ. ಹಾಡ್ತಾ ಹಾಡ್ತಾ ರಾಗ, ನರಳ್ತಾ ನರಳ್ತಾ ರೋಗ ಅಂತ ಅಂದ್ಬಿಟ್ಟು, ಇದು ಮಾಡ್ತಾ 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 ನಿನ್ಗೆ ಆಗತ್ತೆ ಅನ್ನೋದು. ಅದು ಒಂದು ಅರ್ಥ ತನಕ ಇಟ್ ಹೋಲ್ಡ್ಸ್. ಐ ಆಮ್ ನಾಟ್ ಡಿಸ್ಕೌಂಟಿಂಗ್ ದಟ್ ಅಟ್ ಆಲ್. ವಾಟ್ ಐ ಮೀನ್ ಇಸ್ ಇಟ್ ವಾಸ್ ನಾಟ್ ಎ ಹೀರಾರ್ಕಿಯಲ್. ನಾವು ಸಾಮಾನ್ಯ ಹೇಳುವಾಗ ನೋಡಪ್ಪ 101 ಲೆವೆಲ್ ಇದ್ರೆ ನಿನ್ಗೆ ಮೀಮಾಂಸಾ ಓಕೆ, 501 ಬಂದಾಗ ಯು ಆರ್ ರೆಡಿ ಫಾರ್ ವೇದಾಂತ. Even Vedantis say that is okay for as long as for general people. Whereas if Vedvyas himself had already propounded Vedanta, his own disciple, one of the disciples, not everybody, but Jaimini, he came up with this Mimamsa. That means in those days, all these different philosophies now we think as contradictory. They were all practiced together, They were all coexisting. That is the point, because there are different ways in which you can answer. Munchine, I think second session allene na helide. Ultimately, what were all of these darshanas answering? Jagattu, Jiva, Ishvara, Bandha, Moksha. What is this whole cosmos? What is this existence, Jagattu? Who am I in this equation? Jiva. Nanagu Jagattigu yen sambandha? ಈ ನಾನು ಮತ್ತೆ ಜಗತ್ತು ನಾನು ಏನು ವ್ಯಕ್ತವಾಗಿ ನೋಡ್ತಾ ಇದ್ದೇನೋ ಇದೆಲ್ಲದರ ಹಿಂದೆ ಏನೋ ಒಂದು ಇರಬೇಕು. There has to be something causal behind all of these things. And anything that is causal is going to be something like, beyond my perceptions. Adanna Ishvara anta kardadu. Bandha. I am in pain, I am suffering, I am confused, I am feeling all of these emotions which are detrimental, which are hurtful. That exists. How do I transcend this? Becomes the next question. ಈ 5 ಇಟ್ಟುಕೊಂಡು ಆ 5ಕ್ಕೆ ಯಾವ ರೀತಿಯಲ್ಲಿ ಸಮಾಧಾನವನ್ನ ಕಂಡುಕೊಳ್ಳಬಹುದು ಅದನ್ನೇ ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ. ಯಾವಾಗ ಯಾವುದೇ ಒಂದು ಮಾರ್ಗವಾಗಲಿ there has to be balance. ಯಾವಾಗ ಬ್ಯಾಲೆನ್ಸ್ ವ್ಯತ್ಯಾಸ ಆಗುತ್ತೋ, ಯಾವಾಗ ತುಂಬಾ ರ್ಯಾಷನಲ್ ಆಗಿ ಎಕ್ಸ್ಟ್ರೀಮ್ ರ್ಯಾಷನಲಿಸಮ್ ಇಸ್ ಆಲ್ಸೋ not going to satisfy the innate problems that exist in the human mind. ಅದಕ್ಕಾಗಿನೇ ಶಂಕರಾಚಾರ್ಯರಾಗಲಿ ಯಾರಿಂದ ಬಂದದ್ದು? ಮೀಮಾಂಸಕರ ಮನೆಯಿಂದಾನೇ ಅಲ್ವಾ ಶಂಕರಾಚಾರ್ಯರು ಹುಟ್ಟಿದ್ದು.
ಆಮೇಲೆ ಅವರೇ ಹೇಳಿದ್ರು ಮೀಮಾಂಸ ಅನ್ಕೊಂಡು ಮೋಹ ಮುದ್ಗರದಲ್ಲಿ ಹೇಳ್ತಾರಲ್ಲ, ಬರೇ ವ್ಯಾಕರಣ ಅಂತ ಬಾಯ್ ಬಡ್ಕೋತೀಯ, ಯಮ ಬಂದಾಗ ಯಾವುದು ವ್ಯಾಕರಣ ನಿನ್ಗೇನು ಮಾಡೋದಿಲ್ಲ ಅಂತ ಅಂದ್ಬಿಟ್ಟು. Logic. There are certain things that transcend your logic also. ನಾನ್ ಜೀವನ ಎಲ್ಲ ಚೆನ್ನಾಗಿದ್ದೆ, ನನಗ್ ಯಾಕೆ ಕ್ಯಾನ್ಸರ್ ಬಂತು ಅಂತ ಯಾರಾದ್ರೂ ಕೇಳಿದ್ರೆ ನೀವ್ ಏನ್ ಲಾಜಿಕ್ ಅಂತ ಹೇಳ್ತೀರಾ? ಆದರೆ ಬಸವಣ್ಣನವರು, ಅದೇ ರೀತಿ ಬಸವಣ್ಣನವರು ನೋಡಿ, ಶೈವ ಬ್ರಾಹ್ಮಣ ಕುಟುಂಬದಿಂದಾನೇ ಬಂದದ್ದು. ಅವರಿಗೆ ಅಲ್ಲಿ ಇದ್ದಂತಹ ಆ ಕಾಲ ದೇಶಕ್ಕೆ ಇದ್ದಂತಹ ನ್ಯೂನತೆಗಳು ಏನಿತ್ತು ಅವ್ರಿಗೆ ಚೆನ್ನಾಗಿ ಅರ್ಥ ಆಗ್ತದೆ. ಹಾಗಾಗಿನೇ ಅವರು ಇದೆಲ್ಲವೂ ಅಲ್ಲ, ಇದ್ಯಾವುದೂ ಅಲ್ಲ, ಯು ಹ್ಯಾವ್ ಟು ಟ್ರಾನ್ಸೆಂಡ್. ಯಾವಾಗ ಇಟ್ ಗೋಸ್ ಲೈಕ್ ಅದು ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಯಾವಾಗ ಇಂಬ್ಯಾಲೆನ್ಸ್ ಆಗುತ್ತೋ ಅವಾಗ ಕೋರ್ಸ್ ಕರೆಕ್ಷನ್ ಆಗುವಂತಹದ್ದೇ. ಹಾಗಾಗಿನೇ ಯಾವ ಕಾಲದಿಂದಲೂ ಕೂಡ ದೇರ್ ವರ್ ಡಿಫರೆಂಟ್ ಫಿಲಾಸಾಫಿಕಲ್ ಸ್ಕೂಲ್ಸ್, ಡಿಫರೆಂಟ್ ಪರ್ಸೆಪ್ಷನ್ಸ್ ದಟ್ ಎಕ್ಸಿಸ್ಟೆಡ್. As long as it is in balance, you are going to be fine. Whenever there is an imbalance, automatic course correction shuru agutte. Society nalli people come up, and the ones who come up, if they are able to follow and show, that will become outstanding. That is what Buddha did, that is what Shankaracharya did, that is what Basavanna did. That's what you are doing with wonderful. No. ನಂಗೆ ಏನೇ ಹೇಳಲಿಕ್ಕೆ ಹೋದ್ರು ಅದೇ ಭಯ ನನಗೆ, ಇಲ್ಲೆಲ್ಲೋ ಫಿಟ್ಟಿಂಗ್. ನೀವಂದ್ರೆ ವ್ಯಕ್ತಿತ್ವ ಅಂತಲ್ಲ, ನೀವು ಈ ಒಂದು ಕಾರ್ಯ ಇವರು ಮಾಡ್ತಿದ್ದಾರೆ, ಉಮಾ ಹುಕ್ಕೇರಿ ಅವರು, ಬ್ರಿಂಗಿಂಗ್ ಇಟ್ ಟು ಪೀಪಲ್ ತಾನೆ. ಅಂಡ್ ದಿಸ್ ಕ್ಯಾನ್ ಬಿ, ಹೇಳ್ದಂಗೆ ಒಂದು, ಇಟ್ ಕ್ಯಾನ್ ಬಿ ಲೈಕ್ ಎ ಓಪನ್ ಯೂನಿವರ್ಸಿಟಿ, ರೈಟ್? ಯು ಹ್ಯಾವ್ ಎ ವಂಡರ್ಫುಲ್ ವೇ ಯು ಟುಕ್ ಅಸ್ ಇನ್ ದಿಸ್ ಹೋಲ್ ಥಿಂಗ್. ನಾವೇ ಹೋಗಿ ತಿರ್ಗಾ ಅದನ್ನು ಕಲಿಯೋದು ಬೇಕಾದಷ್ಟಿದೆ, ಕೇಳ್ಕೊಂಡು ಓದ್ಕೊಂಡು. ವಂಡರ್ಫುಲ್ ಥಿಂಗ್. ಅದೇ ಪ್ಲಸ್ ಈಗ ಅದೇ ಕೆಲವು ಸತಿ ಅದೇನೋ ಒಂದು ಸಾಮರ್ಸೆಟ್ ಮಾಮ್ದು ಇದೆ, ರೇಸರ್ ಸೆಡ್ಜ್ ಅಂತ. ಯಾವಾಗ್ಲೂ ಏನು ಬಹಳ ಬೀಳ್ತಾ ಇದೆ, ಕೆಟ್ಟದಾಗ್ತಾ ಇದೆ ಅಂದ್ರೆ ಅದು ಆಗ್ತಾ ಇದೆ. ಈ ತರ ವಂಡರ್ಫುಲ್, ಯಾರಿಗೆ ಈ ತರ ಬ್ರಹ್ಮ ಜ್ಞಾನದ್ದು ಎಲ್ಲೋ ಕೂತ್ಕೊಂಡು ನೀವು ಟೊರಾಂಟೋ ಅಲ್ಲಿ ಇದ್ದೀರಾ, ಇಡೀ ಪ್ರಪಂಚಕ್ಕೆ ಈಗ ಇಂಥ ವಂಡರ್ಫುಲ್ ಮೆಸೇಜ್ ನ ತಲುಪಿಸ್ತಾ ಇದ್ದೀರಾ. ವಂಡರ್ಫುಲ್ ಥಿಂಗ್ ಇದು, ಏನೋ. ಈ ಲೈವ್ ಕೇಳೋದಂದ್ರೆ somebody is interested later they can come listen to this wonderful thing, and then supplement with study. ನೀವು ಹೇಳ್ದಂಗೆ ಬರೀ ಸ್ಟಡಿ ಹೇಳಿದ್ರೆ ಆಗಲ್ಲ. ಅದೇ ಇದು ಯಾವಾಗ್ಲೂ ಅದೊಂದು ಹೇಳ್ತಾರಲ್ಲ, ಈ ವೇದದಲ್ಲೇ ಆಗ್ಲಿ ಏನೇ ಆಗ್ಲಿ, ಶ್ರವಣ ಮನನ ನಿಧಿಧ್ಯಾಸನ ಅಂತ. ಕರ್ಮಕ್ಕೂ ಜ್ಞಾನಕ್ಕೂ ಹಾಗೆ. ಫಸ್ಟ್ ಮಕ್ಕಳಿಗೆ ಓದಿಸಿ, ಬೇಕಾದ ಅವಾಗ ಅವ್ರಿಗೆ ಆಗಲ್ಲ, ಕಲ್ತ್ಕೋತಾರೆ. ಆಮೇಲೆ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಆಮೇಲೆ ಅದನ್ನ ನಿಜವಾಗಿ ಅನುಭವ ಅವಾಗ ಅದು ಜ್ಞಾನ. ಒಂದಕ್ಕೊಂದು ಅಪೋಸಿಟ್ ಅಲ್ಲ, ಒಂದಕ್ಕೊಂದು ಬಹಳ ಚೆನ್ನಾಗಿದೆ ಸರ್. ನಂದೊಂದು ಸಣ್ಣ ಪ್ರಶ್ನೆ ಇದೆ. ನಮ್ಮ ವಾಸಿಕಿಯವರು ನಮ್ಮ ಕಾಲೇಜ್ ಸೆಕ್ರೆಟರಿ ಆಗಿದ್ರು. ಅಂತ ಒಂದು ವೇದಾಂತದ ಬಗ್ಗೆ ಮಾತಾಡ್ತಿರ್ ನೋಡಿ, ಬಹಳ ಸಂತೋಷ ಆಯ್ತು. 30 ವರ್ಷ ಆದ್ಮೇಲೆ ನನ್ನ ಸೀನಿಯರ್ NIA ಕಾಲೇಜಲ್ಲಿ ಸೆಕ್ರೆಟರಿ, ವೆರಿ ಪೊಲಿಟಿಕಲಿ ವೆರಿ ಪವರ್ಫುಲ್ ಪರ್ಸನ್. ನಾನು ಮುಂದೆ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅನ್ಕೊಂಡಿದ್ದೆ ನಾನು. ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ನೀವೊಂದು ಒಳ್ಳೆ ಬಹಳ ನನ್ನ ಮನಸ್ಸಿಗೆ ಬಹಳ ಹಿಡಿಸ್ತು ಈ ವಚನ. ಯಾಕಂದ್ರೆ ನೀವ್ ಹೇಳ್ದಂಗೆ ಬಹಳ ಕಷ್ಟ ಇದೆ. ಆ ಅರಸಿಂಗೆ 6 ಅರಸಿಯರು, 3 ಸ್ವರೂಪಿಯರು, 3 ಕುರೂಪಿಯರು. ಅದ್ರ ಬಗ್ಗೆ ನೀವು ಎಕ್ಸ್ಪ್ಲನೇಷನ್ ಕೊಟ್ರಿ. ಅದ್ರ ಬಗ್ಗೆ ನಮಗೆ ನೀವು ಒಂದು ಬ್ರೀಫ್ ಆಗೋದು ಸಮ್ಮರಿ ತರ ಬರೆದು ನೀವು ಕಳಿಸ್ಕೊಟ್ರೆ ಬಹಳ ಸಂತೋಷ ಆಗತ್ತೆ. ನಾವು ಸ್ವಲ್ಪ ರಿಸರ್ಚ್ ಮಾಡೋದು. ಬಹಳ ಇಷ್ಟು ಯುನೀಕ್ ಆಗಿರೋ ವಚನ ಬಹಳಷ್ಟು ವಚನಗಳ ಬಗ್ಗೆ ಕೇಳಿರ್ಲಿಲ್ಲ. ಪ್ಲೀಸ್. ತುಂಬಾ ಇದೆ. ಅದೇ ಹೇಳ್ತೀನಲ್ಲ, ಆಲ್ವೇಸ್ ಗೋ ಟು ದ ರೂಟ್. ಆಲ್ವೇಸ್ ಗೋ ಟು ದ ರೂಟ್. ಇಟ್ ಇಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಅಮೇಜಿಂಗ್. ಖಂಡಿತ ಅದನ್ನ ಬರ್ದು ಕಳಿಸ್ತೀನಿ. ಚೆನ್ನಾಗಿ ಹೇಳಿದ್ರಿ ಪ್ರವೀಣ್ ಅವರೇ. ಸೊ ನಾವು
ಇನ್ನೊಂದ್ 4 ದಿನಕ್ಕೆ ಹೊಸ ವರ್ಷದಲ್ಲಿ ಕಾಲಿಡ್ತೇವೆ. ಎಲ್ರಿಗೂ ಅಡ್ವಾನ್ಸ್ ಆಗಿ ಹೊಸ ವರ್ಷ ಮತ್ತೆ ಹೊಸ ದಶಕದ ಹಾರ್ದಿಕ ಶುಭಾಶಯಗಳು. ಮತ್ತೆ ನಾವು ಹೊಸ ವರ್ಷದಲ್ಲಿ ಮುಂದಿನ ವಾರ ಇದೇ ಸಮಯಕ್ಕೆ 12 ಗಂಟೆ PST ಟೈಮ್ಗೆ ಸಿಗೋಣ. ಹರೀಶ್ ಅವರೇ, ನೀವು ನಮ್ಗೆ ಇಮೇಲ್ ಮಾಡಿ vasukinaag@gmail.com ಅಂತ. ಕ್ಲಾಸ್ಮೇಟ್ ವಂಡರ್ಫುಲ್ ಜ್ಞಾಪಿಸ್ಕೊಂಡ್ರಲ್ಲ. ಬ್ರಹ್ಮ ಜ್ಞಾನನೇ ಪ್ರಪಂಚಕ್ಕೆ ತಲುಪಿಸ್ತಾ ಇದ್ದಾರೆ. ವಂಡರ್ಫುಲ್ ಥಿಂಗ್. ಗ್ರೇಟ್. ಓಕೆ, ಥ್ಯಾಂಕ್ ಯು ವಾಸುಕಿ ಅವರೇ, ಥ್ಯಾಂಕ್ ಯು ಹರೀಶ್ ಅವರೇ. ಮತ್ತೆ ಏನಾದ್ರು ಯಾರಿಗಾದ್ರೂ ಮಾತಾಡೋದಿತ್ತು ಅಂದ್ರೆ ಮಾತಾಡ್ಬೋದು, ಅಥವಾ ವಿಶ್ ಮಾಡೋದಿತ್ತು ಅಂದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ವಿಶ್ ಮಾಡಿ. ಇನ್ 4 ದಿನದಲ್ಲಿ ನಾವು ಹೊಸ ವರ್ಷಕ್ಕೆ ಹೋಗ್ತೇವೆ. ಹೊಸ ವರ್ಷ ಎಲ್ರಿಗೂ ಹೊಸತನ ಹೊಸದಾಗ ಆಗ್ಲಿ ಅಂತ ಹಾರೈಸೋಣ. ಮತ್ತೆ ಹೇಳಿ ಚಂದ್ರಪ್ಪ ಅವ್ರೆ. ನಂದು ಒಂದು ಮಾತು ಅದು ಈಗ ಬಂತು ನನ್ನ ಮೈಂಡಿಗೆ, ಅದಕ್ಕೆ ನಿಮಗೆ ಹೇಳೋಣ ಅಂತ ಯೋಚನೆ ಆಯ್ತು. ಖಂಡಿತ. ಯಾಕಂದ್ರೆ ಈ 6 ಸತಿಯರ ಬಗ್ಗೆ ಮಾತಾಡಿದ್ರಿ. ನಿಮ್ಮ ಅನಾಲಿಸಿಸು ಅದು ಒಪ್ಪಿಯಬಹುದು, ಆದ್ರೆ ನನಗೆ ಈಗ ಅನ್ಸಿದ್ದೇನು ಅನ್ನೋದು ನಿಮ್ಗೆ ಹೇಳ್ಬೇಕಾಗುತ್ತೆ. ಖಂಡಿತ ಖಂಡಿತ, ದಯವಿಟ್ಟು ಹೇಳಿ. ಹಾ, ಈಗ ಕುಂಡಲಿನಿ ಯೋಗ ಗೊತ್ತು ನಮ್ಗೆಲ್ಲರಿಗೂ. ಆ ಫಸ್ಟ್ 3 ಸ್ಟೇಜಸ್ ಏನಿದೆ, ಮೂಲಾಧಾರದಿಂದ. ಹಾ, ಒಂದು ಪೃಥ್ವಿ ಬಗ್ಗೆ, ಇನ್ನೊಂದು ಅಪ್ಪುವಿನ ಬಗ್ಗೆ, ಇನ್ನೊಂದು ಅಗ್ನಿ ಬಗ್ಗೆ. ಈ 3 ನಮಗೆ ಏನ್ ಬೇಕೋ ಶರೀರಕ್ಕೆ ಅದನ್ನ ತಯಾರು ಮಾಡ್ಕೊಡ್ತಾವ. ಅಂದ್ರೆ ಮನೆಯಲ್ಲಿ ಹೆಣ್ಣು ಮಗಳು ನಮ್ಮನ್ನ ಹೇಗ್ ನೋಡ್ಕೊಳ್ತಾಳೋ ಹಾಗೆ ಅವು 3 ನೋಡ್ಕೊಳ್ತಾವ. ಇದನ್ನ ಒಂದುಗೂಡಿಸಿ ಬಂದದ್ದನ್ನ ಶಕ್ತಿ ರೂಪದಲ್ಲಿ ಅನಾಹತದಲ್ಲಿ ನಮಗೆ ರೀಚ್ ಆಗುತ್ತೆ. ಹೌದು. ಅಂದ್ರೆ ಇವು 3 ಸೇರ್ಬಿಟ್ಟು ನಮಗೆ ಒಂದು ರೀತಿಯಲ್ಲಿ ಅನುಭವವನ್ನ ತಂದುಕೊಟ್ಟು ಜೀವನದ ಚೇತನವನ್ನ ನಿರೂಪಣೆ ಮಾಡಿಕೊಡ್ತಾವ. 5ನೇದು ಲೆವೆಲ್ನಲ್ಲಿ ವಿಶುದ್ಧ ಚಕ್ರ. ವಿಶುದ್ಧ ಚಕ್ರ. ಹೌದು. ಈ 5 ಚಕ್ರಕ್ಕೂ ವಿಶಾಲತೆಯನ್ನು ಹೊಂದಿರೋದದು. ಅಂದ್ರೆ ಇವು 4 ಪ್ಲಸ್ ಅದೊಂದು, ಅದು ಆಕಾಶಕ್ಕೆ ಸಂಬಂಧಪಟ್ಟಿದ್ದು. ಈ ಆಕಾಶ ವಿಚಾರದಲ್ಲಿ ಸ್ಪೇಸು ಅವಕಾಶವನ್ನು ಕಲ್ಪನೆ ಮಾಡಿಕೊಡುತ್ತೆ. ಅಂದ್ರೆ ಪಾಸಿಬಿಲಿಟೀಸ್. ಹೌದು ಹೌದು. ಈ ಎಕ್ಸಿಸ್ಟೆನ್ಸ್ ನಲ್ಲಿ ಎಷ್ಟು ಅವಕಾಶ ಇದೆ ಅಂದ್ರೆ ನಿಮಗೆ ಇನ್ಯೂಮರಬಲ್. ಹೌದು. ಕೌಂಟ್ಲೆಸ್ ಆಫರ್ಸ್ ಸಿಗುತ್ತೆ. ಈ 4ರ ಸಹಾಯದಿಂದ ನೀವು ಅವ್ರನ್ನ ಅದನ್ನ ರೀಚ್ ಮಾಡಿದ್ರಿ. ಹೌದು. ಆ ರೀಚ್ ಮಾಡಿದಾಗ ನಿಮಗೆ ಅವುಗಳನ್ನ ಪಂಚೇಂದ್ರಿಯ ರೂಪದಲ್ಲಿ ದೊರೆತು. ಇವು 5 ಪಂಚೇಂದ್ರಿಯಗಳಿಗೆ ಸಂಬಂಧಪಟ್ಟವು. ಯಾವುವು? ಕೆಳಗಿನವು 4 ಆಕಾಶನು ಸೇರಿದ್ರೆ ಇರತಕ್ಕಂಥ ಪಂಚೇಂದ್ರಿಯಗಳೇ ಅವು. ಅಗ್ನಿ ಸಂಬಂಧಪಟ್ಟಿದ್ದು, ಮೂಗು ವಾಸನೆಗೆ ಸಂಬಂಧಪಟ್ಟಿದ್ದು, ರುಚಿ ನೀರಿಗೆ ಸಂಬಂಧಪಟ್ಟಿದ್ದು, ರಸ. ಹೌದು. ಶಬ್ದ ಆಕಾಶಕ್ಕೆ ಸಂಬಂಧಪಟ್ಟಿದ್ದು, ಆಮೇಲೆ ಸ್ಪರ್ಶ ಗಾಳಿಗೆ ಸಂಬಂಧಪಟ್ಟಿದ್ದು. ಈ 5ರ ಒಗ್ಗೂಟ ಅಲ್ಲಿ ಸಿಕ್ತು ನಿಮ್ಗೆ. ಈ 5 ಜನನು ಕಂಟ್ರೋಲ್ ಮಾಡ್ಲೇಬೇಕು ನೀವು. ನಿಜ ನಿಜ. ಅವು ಕಣ್ ಕಟ್ಟಬೇಕು. ಈ 5 ಜನಕ್ಕೂ ಕಣ್ ಕಟ್ಟಿದಾಗ ನಿಮಗೆ 6ನೇ ಜಾಗಕ್ಕೆ ಹೋಗ್ತೀರಿ. ಆಜ್ಞಾ ಚಕ್ರಕ್ಕೆ. 6ನೇ ಜಾಗ ಯಾವುದು ಅಂದ್ರೆ ಆಜ್ಞಾ ಚಕ್ರ. ಅಲ್ಲಿ ನಿಮಗೆ ಬೆಳಕಿನ ಅರಿವು ಬರುತ್ತೆ. ನೀವು ನಿರಾಕಾರ.
ಆ ನಿರಾಕಾರದಲ್ಲಿ ನೀವು ಕುಳಿತ್ಕೊಂಡ್ಬಿಟ್ಟು ಮೇಲಕ್ಕೆ ಹೋಗಕ್ಕಾಗೋದಿಲ್ಲ, ಅಲ್ಲೇನೆ ಇರ್ಬೇಕಾಗುತ್ತೆ. ಆವಾಗ ಎರಡರಲ್ಲೂ ಎಕ್ಸಿಸ್ಟ್ ಆಗ್ತೀರಿ, ಉಮಾ ಮಹೇಶ್ವರರಾಗ್ತೀರಿ. ಉಮಾ ಮಹೇಶ್ವರನಿಗೆ ಶಿವನೇ ಆದ. ಸಹಸ್ರಾರಕ್ಕೆ ಹೋಗಿ ಡಿಫರೆನ್ಸಸ್ ಇಲ್ಲ. ಆ ಬಾಡಿ ಡಿಫರೆನ್ಸಸ್ ಇಲ್ಲದೆ ಇದ್ದಾಗ ನಿಮಗೆ ತಾನು ಮನಸ್ಸಾಗ್ಬಿಡ್ತು. ಮೈಂಡ್, ಅದು ಮೈಂಡ್ ಈಸ್ ಎರಡಕ್ಕೂ ಏನು ಇಲ್ಲ. ಈ ಮೈಂಡ್ ಇಬ್ಬರಿಗೂ ಉಂಟು. ಈ ಮೈಂಡ್ ಅನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಕಂಟ್ರೋಲ್ ಮಾಡ್ಕೊಂಡ್ರೆ, ಅಥವಾ ಅಲ್ಲೇನೆ ನೀವಿದ್ದು ಅದನ್ನ ಇನ್ವೈಟ್ ಮಾಡ್ಬೇಕು. ಸಹಸ್ರಾರಕ್ಕೆ ಹೋಗ್ತಕ್ಕಂತ ಅವಕಾಶ ಕಲ್ಪನೆ ಮಾಡ್ಕೊಳ್ಳೋದು. ಅದಾಗ ಅದ್ ಇಲ್ದಂಗ ಆಗ್ಬೇಕು. ಅದ್ ಇಲ್ದಂಗ ಆಗ್ಬೇಕು ಅಂದ್ರೆ ಏನ್ ಅರ್ಥ ಅನ್ನೋ ಪ್ರಶ್ನೆ ಬಂತಿಲ್ಲಿ. ದೈವ ಹಾಲು ಅಂತ ಇಟ್ಕೊಳ್ಳಿ, ನಿಮ್ಮ ಮನಸ್ಸು ಸಕ್ಕರೆ ಅಂತ ಇಟ್ಕೊಳ್ಳಿ. ಆ ಮನಸ್ಸ ಸಕ್ಕರೆನ ಹಾಲಿನಲ್ಲಿ ಹಾಕಿದ್ರೆ ಏನಾಗುತ್ತೆ? ಅದು ಇಲ್ದಂಗ ಆಗುತ್ತೆ. ಸಮುದ್ರದ ಅಲ್ಲಿ ಎಲ್ಲವೂ ಹೋಗಿ ಸೇರದಂಗಾಯ್ತು. ಆ ಲೆವೆಲ್ಲೇ ಇದು. 6 ಸತಿಯರ ಪೈಕಿ 5 ಸತಿಯರ್ ಕಂಟ್ರೋಲ್ ಮಾಡ್ಕೊಂಡು ಆಮೇಲೆ ಅಲ್ಲಿ ನಿರ್ಭಯ ಆಗ್ಬೇಕು. ನೀವು ಅದನ್ನ ಕಾಣ್ತೀರಿ, ಅವಾಗ ನೀವು ಒಂದೇ ಸೋಹಂ ಸೋಹಂ ಸೋಹಂ. ಚಂದ್ರಪ್ಪನವರು, ಹಾಗಾದ್ರೆ 3 ಸ್ವರೂಪಿಯರು, 3 ಕುರೂಪಿಯರು, ಅವ್ರು ಯಾರು? ಇವರು ಕುರೂಪಿಗಳನ್ನೇ ಕೆಳಗಡೆ ಇರೋದ್ರಲ್ಲ. 3 ಜನ: ಪೃಥ್ವಿ, ಅಪ್ಪು ಮತ್ತು ಅಗ್ನಿ. ಅಂದ್ರೆ ಜಠರ, ಅದು ಸೋಲಾರ್ ಸಿಸ್ಟಮ್. ಅದಕ್ಕೆ ಅವ್ರು 3 ಬೇರೆ ಬೇರೆ ಆಕಾರದಲ್ಲಿರೋರು. ಒಂದು ಆಕಾರ ಇಲ್ಲ ಅವ್ರಿಗೆ. ಅವ್ರನ್ನ ನೀವು ಉಪಯೋಗಿಸ್ತೀರ ಅಷ್ಟೇ ಹೊರತು ಇನ್ಯಾವುದಕ್ಕೂ ಮಾಡಕ್ ಹೋಗೋದಿಲ್ಲ ಅವ್ರನ್ನ. ಅವ್ರ ಶಕ್ತಿಯನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಿಮಗೆ ಬೇಕಾದದ್ದನ್ನ ತಯಾರು ಮಾಡಿಕೊಂಡು ನಿಮ್ಮ ಚೇತನಕ್ಕೆ ಏನ್ ಬೇಕೋ ಅದನ್ನ ಹೃದಯಕ್ಕೆ ಕೊಡ್ತೀರಿ. ಆ ಹೃದಯದಿಂದ ಮೇಲೆ ಪಂಚೇಂದ್ರಿಯಗಳಿಗೆ ಇನ್ಫಾರ್ಮೇಶನ್ ಸಿಗಕ್ಕೆ ಕಾರಣ ಆಗುತ್ತೆ. ಯಾಕೆಂದ್ರೆ ಇದೇನೆ ಆರ್ಗನೈಸಿಂಗ್ ಲೆವೆಲ್ ಹೃದಯ. ಈ ಆರ್ಗನೈಸಿಂಗ್ ಲೆವೆಲ್ಗೆ ಯಾವುದೂ ವೇರಿಯೇಷನ್ಸ್ ಇಲ್ಲ. ಕಾಲಿಗೂ ಅದೇ ಹೋಗುತ್ತೆ ಬ್ಲಡ್, ಹೆಡ್ಗೂ ಅದೇ ಹೋಗುತ್ತೆ. ಅದೆಲ್ಲ ವಾಪಸ್ ಬಂದೇ ತಗೊಂಡು ಹೃದಯದಲ್ಲಿ ಮತ್ತೆ ಕ್ಲೀನ್ ಅಪ್ ಆಗುತ್ತೆ, ಪರಿಶೋಧನೆ ನಡೆಯುತ್ತೆ, ಮತ್ತೆ ಅದನ್ನು ಸರಿಪಡಿಸುತ್ತೆ. ಅದು ಚೇತನ. ಆ ಚೇತನದಿಂದ ನಿಮಗೆ ತಿಳಿಯೋದೇನ್ ಬಂತು? ಶುದ್ಧವಾದದ್ದು ಸಿಕ್ತು. ಆ ಶುದ್ಧವಾದದ್ದನ್ನ ಈ ಪಂಚೇಂದ್ರಿಯಗಳಿಗೆ ತಲುಪಿಸಿದಾಗ, ಅಂದ್ರೆ ಈ ಪಂಚೇಂದ್ರಿಯಗಳು ಇನ್ಫಾರ್ಮೇಶನ್ ಕೊಡ್ತವೆ. ಇನ್ಫಾರ್ಮೇಶನ್ ಕಂಟ್ರೋಲರ್ ಯಾರು? ಮೈಂಡ್. ರಿಸೀವ್ ಆಯ್ತದು. ಆದ್ರೆ ಜೀವಾತ್ಮ ಏನಿದೆ ಅದೇ ಕಂಟ್ರೋಲರ್. ಅದೇ ಭಗವದ್ಗೀತೆಯ ಪ್ರಿನ್ಸಿಪಲ್. ಕೃಷ್ಣ ನಿಮ್ಮ ಆತ್ಮ ಅಂತ ಇಟ್ಕೋಬೇಕಾಗತ್ತೆ. ನಿಮ್ಮ ಶರೀರ, ಮನಸ್ಸು, ಅರ್ಜುನ, ಉಳಿದದ್ದೆಲ್ಲ ಇವು. ಆ ರೀತಿಯಲ್ಲಿ ಭಗವದ್ಗೀತೆಯನ್ನ ಅವರು ಕ್ರಿಯೇಟ್ ಮಾಡಿಬಿಟ್ಟು ಭಗವದ್ಗೀತೆಯ ಭಗವಂತನು ಹೀಗೆ 5 ಕಂಟ್ರೋಲ್ ಮಾಡ್ಕೊಂಡು ಕೆಲಸ ಮಾಡ್ದಂಗೆ ಇರಬೇಡಪ್ಪ ನೀನಿದ್ರೆ ಇದರಿಂದ ಏನೂ ಉಪಯೋಗ ಇಲ್ಲ. ನಾನು ಏನ್ ಹೇಳ್ತೀನಿ ಒಳ್ಳೇದಕ್ಕೋಸ್ಕರ ನೀನು ಹೋರಾಟ ಮಾಡಿದ್ರೆ ಶಾಂತಿ ದೊರೆಯುತ್ತೆ, ಈ ಜನರನ್ನ ಉದ್ಧಾರ ಮಾಡಬಹುದು. ಆದ್ರಿಂದಲೇ ದ್ರೋಣಾಚಾರ್ಯರು 10,000 ಜನ ಕೊಲ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ತಪ್ಪು, ಅದಕ್ಕೆ ಸುಳ್ಳು ಹೇಳ್ಬಿಡು ಧರ್ಮರಾಯ, ತಪ್ಪಾಗೋದಿಲ್ಲ. ಇದು ಸುಳ್ಳು ಹೇಳೋದ್ರಿಂದ ಅನೇಕ ಜನ ಜೀವ ಉಳಿಯುತ್ತೆ. ಇವರು ಒಳ್ಳೆಯವರೇನೇನೆ. ಅವನು ಅನ್ನ ದಾಸೋಹದಿಂದ ಅವನು ಋಣಮುಕ್ತನಾಗೋದಕ್ಕೆ
ಅವ್ರು ಅವನ ಮಾತಿಗೆ ಒಪ್ಪಿಕೊಂಡು ಯುದ್ಧ ಮಾಡಕ್ ಹೋಗಿದ್ದಾನೆ, ಇದು ಕರೆಕ್ಟ್ ಅಲ್ಲ, ಆದ್ರೆ ಅವನು ಸಂರಕ್ಷಣೆ ಮಾಡ್ಬೇಕು, ಅವ್ರಿಗೆ ಬರ್ತಕ್ಕಂಥ ಪಾಪನು ಕಡಿಮೆ ಮಾಡ್ಬೇಕು. ಏನ್ ಮಾಡ್ಬೇಕು? ಧರ್ಮರಾಯ ನೀನು ಸುಳ್ಳು ಹೇಳು, ತಪ್ಪೇನಾಗಲ್ಲ, ಆದ್ರೂ ಸುಳ್ಳು ಅವನು ಹೇಳಕ್ ಹೋಗೋದಿಲ್ಲ, ಅದನ್ನ ತಪ್ಪಿಸಿಬಿಡ್ತಾರೆ. ಅಶ್ವತ್ಥಾಮ ಹತಃ ಕುಂಜರ ಕೂಗ್ಬಿಟ್ಟು ಇವರು ಅದನ್ನ ಅವಾಯ್ಡ್ ಮಾಡ್ತಾರೆ. ಆದ್ರೆ ಅವ್ರಿಗೆ ಧರ್ಮರಾಯನ್ ಮಾತಾಗಿ ಏನ್ ಬರುತ್ತೋ ಅದು ನಿಜ ಇರುತ್ತೆ, ಅದಕ್ಕೋಸ್ಕರನೇ ಎಂದು ಅವರು ತಮ್ಮ ಪ್ರಾಣ ಕಳ್ಕೊಳ್ಳೋದಕ್ಕೆ ಏನ್ ಬೇಕು ಅದಾಯ್ತು. ಅಂದ್ರೆ ಅವರೂ ಪಾಪ ಮಾಡ್ಲಿಲ್ಲ, ಅನ್ಯಾಯವಾಗಿ ಪಾಪ ಮಾಡ್ಬೇಕಾಗಿತ್ತು, ಅದು ಮಾಡ್ಲಿಲ್ಲ. ಯಾಕಂದ್ರೆ ಅವ್ನ ಒಪ್ಸಕ್ಕೆ ಇವ್ರನ್ನ ಕೊಲ್ಲಕ್ಕಾಗೋದಿಲ್ಲ ಅನ್ನೋದು ಗೊತ್ತಿತ್ತು ಅವ್ರಿಗೆ, ದ್ರೋಣಾಚಾರ್ಯರಿಗೆ. ಅದರಿಂದ ಪಾಂಡವರು ನಿಮ್ಮ ಇಚ್ಛೆಗೆ ಸಂಬಂಧಪಟ್ಟವರು ನನ್ನ ಪರವಾಗಿ ಸುಮ್ಮನೆ ಯುದ್ಧ ಮಾಡ್ತೀರಿ ಎಂದು ಅವ್ರನ್ನ ಹೀಯಾಳಿಸಿದ್ರಿಂದ ಅವ್ರು ಒಪ್ಪಿ ಅಂದ್ರು. ಆಯ್ತು, ನಾನು 10,000 ಜನ ಕಮ್ಮಿ ಮಾಡ್ತಿದ್ದ ಹೋಗ್ತೀನಿ ದಿವಸ ಅಂತ ಹೇಳಿದ್ರು. ಇದು ಆಗಬಾರ್ದು ಒಂದು ಕೃಷ್ಣ ಅಂತಹ ಭಕ್ತನಿದ್ರೂನು ಅವರು ಅವರನ್ನ ಕೊಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ರು. ಯಾಕಂದ್ರೆ 10,000 ಜನ ಉಳಿತಾರೆ ದಿವಸಕ್ಕೆ. ಇದು ಹೆಚ್ಚಿನ ತತ್ವಕ್ಕೋಸ್ಕರವಾಗಿ ಸುಳ್ಳನ್ನ ಹೇಳಿದ್ರು ಇದು ಸತ್ಯನೇ. ಧರ್ಮ ಸಂರಕ್ಷಣೆಗಾಗಿ ಅಂತ ಅಂದ್ಬಿಟ್ಟು. ಸೊ ಈ ತರಾನು ನಾವು ಅನಾಲಿಸಿಸ್ ಮಾಡ್ಕೊಂಡ್ರೆ ಪಾಸಿಬಲ್ ಅದಕ್ಕೆ ಎಂಟ್ರಿ ಆಗುತ್ತೆ. ಅಷ್ಟೇ ಇಷ್ಟೇ. ಅದೇನೋ ಅಕಸ್ಮಾತ್ ನೆನಪಾಯ್ತು ಕರೆಕ್ಟ್ ಇಲ್ಲ, ಅದೇ ಆ ಚಕ್ರದನ್ನು ಅನ್ಕೊಂಡೆ. ಬಟ್ ಐ ವಾಸ್ ಈ ರೀತಿ ಆ ಪಂಚಭೂತಗಳಿಗೆ ಹೊಂದಿಕೆ ಆಗುವಂತದ್ದು ತುಂಬಾ ಚೆನ್ನಾಗಿ ಗೊತ್ತಾಯ್ತು. ಎಂಟ್ರಿ ಲೆವೆಲ್ ಅನ್ನ ನೀವು ಕುಂಡಲಿನಿಯಲ್ಲಿ ಬಹಳ ಜಾಸ್ತಿ ತಿಳಿಬಹುದು. ಅದಕ್ಕೆ ಕುಂಡಲಿನಿ ಭಾರಿ ಪವರ್ಫುಲ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ನಿಮ್ ಶರೀರನೇ ಬ್ರಹ್ಮಾಂಡ. ಆ ಶರೀರದಲ್ಲಿರ್ತಕ್ಕಂಥದ್ದನ್ನ ನೀವು ನಿಗಾದ್ರೆ ನಿರಾಕಾರ, ಅದೇ ತತ್ವನೇ ನೀವು ಶೂನ್ಯ ಸಂಪಾದನೆಯಲ್ಲಿ ಈಗ ಹೇಳ್ತಾ ಇದ್ದೀರಿ. ಆ ಶೂನ್ಯ ಸಂಪಾದನೆಗೆ ನೀವು ಈ ಆಜ್ಞಾ ಚಕ್ರದಿಂದ ಸಹಸ್ರಾರಕ್ಕೆ ಮುಟ್ಕೋಬೇಕು. ಮುಟ್ಟಿದಾಗ ನೀವೀಗ ಹೇಳ್ತಾ ಇದ್ದೀರಲ್ಲ ಶೂನ್ಯ ಸಂಪಾದನೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹೇಳ್ತೀರಿ. ಬಹಳ ಹೆಚ್ಚಿನ ಮಟ್ಟದಲ್ಲಿ ಅನೇಕ ಸೈಡ್ ಇನ್ಫಾರ್ಮೇಶನ್ ತುಂಬಾ ಗೊತ್ತಿದೆ. ಆಮೇಲೆ ನೀವು MBA ಅಂತ ಹೇಳಿದ್ರಿ. MBA ನಲ್ಲಿ ನಿಮಗೆ ಮ್ಯಾನೇಜ್ಮೆಂಟು, ಅನಾಲಿಟಿಕಲ್, ಪ್ರಾಫಿಟ್ ಬಗ್ಗೆ ಯೋಚನೆ ಜಾಸ್ತಿ ಇರುತ್ತೆ. ಈ ಪ್ರಾಫಿಟ್ ಓರಿಯೆಂಟೆಡ್ ಆರ್ಗನೈಸೇಷನ್ಸ್ ರನ್ ಮಾಡಬೇಕು ಅಂದ್ರೆ MBA ಬೇಕು. ಯಾಕಂದ್ರೆ ಲಾಜಿಕಲ್ ಅಪ್ರೋಚ್ ಜಾಸ್ತಿ ಇರ್ತದೆ, ಪ್ರಾಕ್ಟಿಕಲ್ ಅಪ್ರೋಚ್ ಇರೋದಿಲ್ಲ. ಯಾಕಂದ್ರೆ ಯಾವ್ದು ಮ್ಯಾಕ್ಸಿಮಮ್ ಎಕನಾಮಿಕಲ್ ಹಾಗೂ ಹೈಲಿ ಪ್ರಾಫಿಟಬಲ್ ಮಾತ್ರ ತಗೊಳ್ತೀವಿ, ಇನ್ ಮೂರನ್ನ ಕಟ್ ಮಾಡ್ತೀವಿ. ನಿಜ, ಅದೇ ಪ್ರಾಬ್ಲಮ್ ಬರೋದು. ಅದು ನಮ್ಮ ಸಾಹಿತ್ಯ ರೀತಿಯಲ್ಲಿ ವೇದಾಂತಕ್ಕೂ ಮತ್ತು ಇದಕ್ಕೂ ಕಂಪೇರ್ ಮಾಡಿದ್ರಿ ಆಗ್ಲೇ. ಏನಂತ ಮಾಡಿದ್ರಿ? ವೇದಾಂತ ವೇದಗಳು ಅವು ಪ್ರಾಕ್ಟಿಕಲ್ ಆಸ್ಪೆಕ್ಟ್ ನಲ್ಲಿ ಹಿಂದಿದವೆ. ಆದ್ರೆ ಈ ಶೈವಿಸಂ ನಲ್ಲಿ ಇವರು ಯಾರು ನೀವು ಹೇಳಿದ್ರಲ್ಲ ಅದ್ವೈತ ತತ್ವದಲ್ಲಿ ಶಂಕರಾಚಾರ್ಯರು ಏನಿದ್ದಾರೆ, ಅವರು ನಿರಾಕಾರದಲ್ಲಿ ನಿರಾಕಾರದಲ್ಲಿ ನಾವು ಶಿವನೇ ನಾವು ಆ ಕೆಟ್ಟ ತತ್ವಗಳನ್ನ, ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಬಿಟ್ಕೊಂಡ್ರೆ ನೀವೇ ಶಿವ. ಅದಕ್ಕೆ ಪ್ರಯತ್ನ ಪಡ್ರಿ. ಎಲ್ರೂ ಸೋಹಮ್ಮೆಯ. ಅದು ತಪ್ಪಿ ಏನಿದೆ ಬ್ರಹ್ಮ ಅಂತ ಅಂದ್ಬಿಟ್ಟು. ಹೌದು, ಅದು ತಪ್ಪಿ ಏನಿದೆ ಅಂತ ಪ್ರಶ್ನೆ ಕೇಳಿದ್ರು ಅವರು. ದ್ವೈತ ತತ್ವದಲ್ಲಿ ಬೇರೆ ಬೇರೆ ಮಾಡ್ಬಿಟ್ರು. ಯಾಕೆ ಮಾಡಿದ್ರು? ಮಾನವನಾಗೆ ಹುಟ್ಟಿದಾನೆ, ಅವನ ಕರ್ಮಗಳು ಅಂತ ಹೇಳ್ಬಿಟ್ರು. ಅದು ಕರೆಕ್ಟ್ ಅಲ್ಲ. ಶಂಕರಾಚಾರ್ಯರ ಫಿಲಾಸಫಿ ಏನಿದೆ ಅದು ನಮ್ಮ ವೀರಶೈವಿಸಂ ಒಟ್ಟಾಗಿ ಹೋಗ್ತಾ ಇದ್ದಾವೆ.
ವೀರಶೈವಿಸಂನಲ್ಲಿ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಇದೆ, ಹಾಗೂ ತತ್ವವನ್ನ ಅಳವಡಿಸಿ ಅದನ್ನ ಅನೇಕ ಮಾರ್ಗದಲ್ಲಿ ಎಲ್ಲರೂ ರೀಚ್ ಆಗಬಹುದು ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಅದೇ ನಿಮ್ಮ ಶೂನ್ಯ ಸಂಪಾದನೆ. ಎಲ್ಲರಿಗೂ ತಿಳಿಯಬೇಕಾದ್ದು ಎಲ್ಲರೂ ಆಗ್ಬೋದು ಶೂನ್ಯರು ಅಂತ, ಅದನ್ನ ನೀವು ಹೇಳ್ತಾ ಇದ್ದೀರಿ, ಅದೇ ಕರೆಕ್ಟ್. ಅಷ್ಟೇ ನನಗೆ ಗೊತ್ತಿದ್ದು. ಚಂದ್ರಪ್ಪ ಅವರೇ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರವೀಣ್ ಅವರೇ. ಪ್ರತಿ ವಾರದಂತೆ ಮುಂದಿನ ವರ್ಷ ಹೊಸ ವರ್ಷದಲ್ಲಿ ಮತ್ತೆ ಮುಂದಿನ ವಾರ ನಾವು 12 ಗಂಟೆ PST ಗೆ ಸಿಗೋಣ. ಅಲ್ಲಿಯ ತನಕ ಎಲ್ಲರಿಗೂ ಶರಣಾರ್ಥಿಗಳು, ಹೊಸ ವರ್ಷದ ಶುಭಾಶಯಗಳು. ಶರಣಾರ್ಥಿ.